ಕ್ಲಾಸ್ ರೂಮ್ ಅಂತ ಕರೆಕ್ಟ್ ಸೆಟ್ ಅಂದರೆ ಟೈಮ್ ಬರುತ್ತೆ. ಸ್ವಲ್ಪ ಸೊಟ್ಟಂತೆ ಓಕೆನಾ. ಒಂದ್ಸತಿ ಇದರಲ್ಲಿ ಕೇಳ್ಬಿಟ್ಟು ಹೇಳಿ ಕರೆಕ್ಟ್ ಕೇಳ್ತದೆ ಅಂತ. ಸ್ಟಾರ್ಟ್ ಆಯ್ತಲ್ಲ. Hi, hello, welcome to the politics classes. This is your class 6th, I think. So, if you can hear me, please let me know in your comment section. Please, ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕಮೆಂಟ್ ಮಾಡಿ. ಹರ್ಷವರ್ಧನ್, if you can hear me, please let me know. ಕೇಳಿಸ್ತಿದೆ ಅಲ್ವಾ? Rekha V, if you can hear me, please let me know. Voice clear ಇದೆ ಅಲ್ವಾ? And if you can, it is audible, fine. So, PDF ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಲ್ವಾ ನಿಮ್ಗೆಲ್ರಿಗೂ? If anybody have any doubt regarding to the last class, especially as only 2 people are there, I think remaining people will get joined now. ನಾವು ಏನು ನೋಡಿದ್ವಿ ಅಂತಂದ್ರೆ ಕ್ವಿಕ್ ಆಗಿ ನೋಡಿದ್ರೆ ಲಾಸ್ಟ್ ಕ್ಲಾಸ್ದು ಫಾರ್ಮ್ಸ್ ಆಫ್ ಗವರ್ನಮೆಂಟ್ ನೋಡಿದ್ವಿ, ವಾಟ್ ಇಸ್ ಗವರ್ನಮೆಂಟ್ ನೋಡಿದ್ವಿ, ಆರ್ಟಿಕಲ್ 2 ಸ್ಟೇಟ್. ಓಕೆನಾ? Can anybody tell why we India accepted the parliamentary form of government? Harshvardhan, Ankit Gowda, Rekha. Why India accepted the, or why India started with the parliamentary form of government? Can anybody tell? India now ಯಾಕೆ parliamentary system ನ select ಮಾಡಿದ್ವಿ? What is the reason? What may be the reason? Please let me know in your comment section. What may be the reason why India has selected the parliamentary form of government? Sir, I think you are not getting an idea. It's okay. ಇಂಡಿಯಾ ಏನಕ್ಕೆ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು, ಎಸ್ಪೆಷಲಿ ಬ್ರಿಟಿಷ್ ಅವ್ರ ಸಿಸ್ಟಮ್ ಇಂದ ನಮಗೆ ಆಳ್ವಿಕೆಗೆ ಒಳಪಟ್ಟಿರ್ತ ರೀಸನ್ ಇಂದ ನಮಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಹೇಗೆ ನಡೆಯುತ್ತೆ, ಅದರಿಗೆ ಏನೇನು ಫೀಚರ್ಸ್ ಇರ್ತವೆ ಅನ್ನೋ ಒಂದು ಐಡಿಯಾ ಇದ್ದಿದ್ರಿಂದ ಇಂಡಿಯಾ ಹ್ಯಾಸ್ ಸೆಲೆಕ್ಟೆಡ್ ದ ಪಾರ್ಲಿಮೆಂಟರಿ ಟೈಪ್ ಆಫ್ ಗವರ್ನಮೆಂಟ್. ಟುಡೇ ಫ್ರಮ್ ದ ಲಾಸ್ಟ್ ಕ್ಲಾಸ್ ಆನ್ವರ್ಡ್ಸ್ ವಿ ಹ್ಯಾವ್ ಜಸ್ಟ್ ಡಿಸ್ಕಸ್ ದ ಪಾರ್ಲಿಮೆಂಟರಿ ಟೈಪ್ ಆಫ್ ಗವರ್ನಮೆಂಟ್ ಅಂಡ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್. ಇವಾಗ ನಾವೇನು ನೋಡ್ತೀವಿ ಅಂದ್ರೆ ಅವೆರಡು ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸಸ್ ಏನು, ಆಮೇಲೆ ಅದರದ್ದು ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು. ಓಕೆನಾ? ಈ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಹಾರ್ಮೋನಿ ಬಿಟ್ವೀನ್ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಯಾಕಂತಂದ್ರೆ ಇಲ್ಲಿ ನಾವು ಈ ಲೆಜಿಸ್ಲೇಟಿವ್ ಅಂತಂದ್ರೆ ಇಲ್ಲಿ MLA ಮತ್ತು MP ಇರ್ತಾರೆ. MLA ಅಟ್ ದಿ ಸ್ಟೇಟ್ ಲೆವೆಲ್, MPs ಅಟ್ ದಿ ಸೆಂಟ್ರಲ್ ಲೆವೆಲ್. ಇವರು ಲೋಕಸಭಾ, ಇದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಆಮೇಲೆ ನೀವು ಮೂವಿ ತರ ಎಲ್ಲ ಹೇಳಿದಿನಲ್ಲ, ಜಸ್ಟ್ ಕೇಳೋದಲ್ಲ, ಯು ಶುಡ್ write it down. What are the things I am going to utter in my words, or what are the things I am going to speak it out, and what are the things mentioned on your screen. Not need to write every words, but at least keywords, key facts ಗಳನ್ನ ನಿಮಗೆ ಅದು ಕೇಳಿಸ್ತಾ ಇರಬೇಕು, ಕ್ಲಿಯರ್ ಆಗಿ ಅರ್ಥನೂ ಮಾಡ್ಕೋಬೇಕು, ಬರ್ಕೊಂತಾನು ಇರಬೇಕು. ಇಟ್ಸ್ ಅ ಹ್ಯಾಂಡ್ ಇನ್ ಹ್ಯಾಂಡ್. ಯು ಶುಡ್ ಡೂ ಬೋತ್ ದ ಥಿಂಗ್ಸ್. ಅಂಡ್ ವೆನ್ ಐ ಆಮ್ ಟೆಲಿಂಗ್ ಜಸ್ಟ್ ಲಿಸನ್ ಟು ಮೈ ಕ್ಲಾಸ್ ಅಂತಂದ್ರೆ ನಾವು ಕರೆಕ್ಟಾಗಿ ಕೇಳ್ಕೊಳ್ಳಿ. ಓಕೆನಾ? ಈ ಲೆಜಿಸ್ಲೇಟಿವ್ ಅಂತಂದ್ರೆ MLA ಇರ್ತಾರೆ ಇನ್ ಸ್ಟೇಟ್ ಲೆವೆಲ್ ಅಲ್ಲಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ MPs ಆರ್ ಇನ್ ದೇರ್ ಇನ್ ಸೆಂಟ್ರಲ್ ಅಲ್ಲಿ, ಎಸ್ಪೆಷಲಿ ಲೋಕಸಭಾದಲ್ಲಿ ಇರ್ತಾರೆ. ಓಕೆನಾ? ಇವರು ಇರೋದ್ರಿಂದ ಇಲ್ಲಿ ಹಾರ್ಮೋನಿ ಇದೆ. ಯಾಕಂದ್ರೆ ಈ ಲೆಜಿಸ್ಲೇಟಿವ್ ಇಂದ ಸಮ್ ಪೀಪಲ್ಸ್ ನಾವು ಎಕ್ಸಿಕ್ಯೂಟಿವ್ಸ್ ಅಂತೀವಿ. ಎಕ್ಸಿಕ್ಯೂಟಿವ್ಸ್ ಅಂತಂದ್ರೆ ಅಟ್ ಪ್ರೆಸೆಂಟ್ ಗೌರ್ಮೆಂಟ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂತಹ ಮಿನಿಸ್ಟರ್ಸ್, ದೇ ಆರ್ ದಿ
ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್, ಅವರು ಗೌರ್ಮೆಂಟಿನ ಸ್ಕೀಮ್ಸ್ಗಳಾಗ್ಲಿ ಗೌರ್ಮೆಂಟಿನ ಲಾಗಳನ್ನಾಗ್ಲಿ ಅವರು ಅಟ್ ದ ಫೋರ್ ಫ್ರಂಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದು ಎಕ್ಸಿಕ್ಯೂಟಿವ್ ಸಿಸ್ಟಮ್. ಆ ಎಕ್ಸಿಕ್ಯೂಟಿವ್ಸ್ ನ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಲೆಜಿಸ್ಲೇಟರ್ಸ್ ಇಂದಾನೆ ಈಗ 200 ಜನ ಬಿಜೆಪಿಯಿಂದ ಸೆಲೆಕ್ಟ್ ಆಗಿರ್ತಾರಲ್ವಾ, ಅದರಲ್ಲಿ ಒಂದು 20 ಜನ ನಾವು ಅಷ್ಟೇ ಇನ್ವೆಸ್ಟ್ ಮಾಡ್ತೀವಿ, ಅವ್ರನ್ನ ನಾವು ಎಕ್ಸಿಕ್ಯೂಟಿವ್ ಅಂತೀವಿ. ಹಾಗಾಗಿ ಒಬ್ರಿಗೊಬ್ರಿಗೂ ಕೋಆರ್ಡಿನೇಷನ್ ಇದೆ. ನೆಕ್ಸ್ಟ್, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇಸ್ ಆನ್ಸರಬಲ್ ಟು ದ ಪಾರ್ಲಿಮೆಂಟ್. ಯಾಕಂತಂದ್ರೆ ನಾವು ಪಾರ್ಲಿಮೆಂಟ್ ಸಿಸ್ಟಮ್ಸ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನೀವು ಅಲ್ಲಿ ಕ್ವಶನ್ಸ್ ಮಾಡ್ಬೋದು, ಡಿಬೇಟ್ಸ್ ಮಾಡ್ಬೋದು, ಆಮೇಲೆ ಅವ್ರ ಆಕ್ಷನ್ಸ್ ಕೂಡ ನೀವು ಅಕೌಂಟಬಲ್ ಆಗಿ ಇಡಬಹುದು. ಇದು ಒನ್ ಆಫ್ ದ ಮೆರಿಟ್ಸ್ ಆಫ್ ದಿ ವಾಟ್ ಇಸ್ ದ ಪಾರ್ಲಿಮೆಂಟ್ ಸಿಸ್ಟಮ್. ಪವರ್ ಇಸ್ ನಾಟ್ ಸೆಂಟ್ರಲೈಸ್ಡ್ ಅಂಡ್ ಜಸ್ಟ್ ಕರೆಕ್ಟಿವ್ ಅಥಾರಿಟಿ. ಪವರ್ ಇಸ್ ನಾಟ್ ಸೆಂಟ್ರಲೈಸ್ಡ್. ಇಲ್ಲಿ ಏನಾಗಿರುತ್ತೆ ಅಂತಂದ್ರೆ ಕ್ಯಾಬಿನೆಟ್ ಸಿಸ್ಟಮ್ ಇರುತ್ತೆ. ಇಲ್ಲಿ ನಾಟ್ ಓನ್ಲಿ ಪವರ್ ಇಸ್ ಸೆಂಟ್ರಲೈಸ್ಡ್ ಇಂದ PM ಅವ್ರ ಮಧ್ಯೆ ಜೊತೆಗೆ ಇರಲ್ಲ. ಇಲ್ಲಿ ಅದ್ರ ಜೊತೆಗೆ ಇವ್ರು PM ಗೆ ಹೆಲ್ಪ್ ಆಗೋಕ್ಕೆ ಕ್ಯಾಬಿನೆಟ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನಿಸ್ಟ್ರೀಸ್ ಇರ್ತಾರೆ. ಇವ್ರು ಎಲ್ಲರೂ ಇರೋದ್ರಿಂದ ನಾಟ್ ಓನ್ಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಜೊತೆಗೆ ಪವರ್ಗಳು ಕಾನ್ಸಂಟ್ರೇಟ್ ಆಗಲ್ಲ. ಹಂಗಾಗಿ ಅಥಾರಿಟೇಟಿವ್ ಗೌರ್ಮೆಂಟ್ ಅಥವಾ ಡಿಕ್ಟೇಟರ್ಶಿಪ್ ಗೌರ್ಮೆಂಟ್ ಅಂತ ಹೇಳ್ತೀವಿ, ಆ ತರ ಫಾರ್ಮ್ ಆಗದೆ ಇರ್ತಕ್ಕಂಥ ಒಂದು ಸಿಸ್ಟಮ್ ಇದೆ. ಆ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ನಮಗೆ ಪವರ್ ಸೆಂಟ್ರಲೈಸ್ ಆಗಲ್ಲ. ಹಾಗಾಗಿ ನಾವು ಈ ಸಿಸ್ಟಮ್ ನ ಸೆಲೆಕ್ಟ್ ಮಾಡಿದ್ವಿ. ಅದರದ್ದು ಇದು ಒಂದು ಪಾಸಿಟಿವ್. ನೆಕ್ಸ್ಟ್ ಏನಿದೆ ಅಂದ್ರೆ ಆಪೋಸಿಷನ್ಸ್ ಕ್ಯಾನ್ ಸರ್ವ್ ಆಸ್ ಅನ್ ಆಲ್ಟರ್ನೇಟಿವ್ ಇನ್ ದ ರೂಲಿಂಗ್ ಪಾರ್ಟಿ ಲೂಸಸ್ ಮೆಜಾರಿಟಿ. ಅಂದ್ರೆ ಪ್ರೆಸೆಂಟ್ ಗೌರ್ಮೆಂಟ್ ಏನಾದ್ರೂ ಅಪೋಸಿಷನ್ ಆಯ್ತು ಅಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಅಪೋಸಿಷನ್ ಗೌರ್ಮೆಂಟ್ ರೆಡಿ ಇರುತ್ತೆ, ಆಲ್ಟರ್ನೇಟಿವ್ ರೆಡಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಬಿಜೆಪಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಗೌರ್ಮೆಂಟ್ ಜಸ್ಟ್ ನಾನು ಹೇಳ್ತೇನೆ ಈ ಕಾನ್ಫಿಡೆನ್ಸ್ ಅಲ್ಲ, ಆ ಗೌರ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ 270 ನಂಬರ್ಸ್ 275 ನಂಬರ್ಸ್ ಏನ್ ಮ್ಯಾಜಿಕ್ ನಂಬರ್ ಅಂತ ನಾವು ಹೇಳ್ತೀವಲ್ವಾ, ಆ ನಂಬರ್ ಇಲ್ಲ. ಅಥವಾ ಇರೋ ಬಿಜೆಪಿ ಅವರು ರಾತ್ರಿ ಕಾಂಗ್ರೆಸ್ ಹೋಗ್ತೀವಿ ಅಂತ ಅಂದ್ಬಿಟ್ರೆ ಗೌರ್ಮೆಂಟ್ ಅತಾಂತರ ಆಗ್ಬಿಡುತ್ತೆ, ಬಿದ್ಬಿಡುವಂತ ಚಾನ್ಸ್ ಇದೆ. ಐ ನಾಟ್ ಟೆಲಿಂಗ್ ಇಟ್, ಇದು ಆಗ್ಬಿಡುತ್ತೆ ನಿಮ್ ಮೋದಿಗೆ ಅಥವಾ ಯಾವ್ದೋ ಮೋದಿ ಅವ್ರಿಗೆ ಏನೋ ಹೋಗ್ಬಿಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಒನ್ ಪ್ರೊಬಬಲ್ ಸಿಚುವೇಶನ್, ಎನಿಬಡಿ ಕ್ಯಾನ್ ಬಿ ದ ಫ್ಯಾನ್ ಆಫ್ ಎನಿವನ್, ಐ ಆಮ್ ನಾಟ್ ಇನ್ ದೋಸ್ ಕೈಂಡ್ ಆಫ್ ಪೊಲಿಟಿಕ್ಸ್. ನಾವು ಇಲ್ಲಿ ಹೇಳ್ತಾ ಇರೋದು. ಸೊ ಹಾಗಾದ್ರೆ ಇಲ್ಲಿ ಆಲ್ಟರ್ನೇಟ್ ಗೌರ್ಮೆಂಟ್ ರೆಡಿ ಇರುತ್ತೆ, ನೀವಿಲ್ವಾ ನೀವಿಲ್ಲ ಅಂದ್ರೆ ನಾವಿರ್ತೀವಿ ಅನ್ನೋ ಒಂದು ಸಿಸ್ಟಮ್ ಇರುತ್ತೆ. ಹಂಗಾಗಿ ಅವ್ರು ಆಲ್ವೇಸ್ ಕಾನ್ಸ್ಟೆಂಟ್ ಈ ಫಿಯರ್ ಅಲ್ಲೇ ವರ್ಕ್ ಮಾಡ್ತಿರ್ತಾರೆ. ಸೊ ಹಂಗಾಗಿ ಅವ್ರು ಅಕೌಂಟಬಲ್ ಇರ್ತಾರೆ. ಆಮೇಲೆ ದೇ ಆರ್ ಗೋಯಿಂಗ್ ಟು ವರ್ಕ್ ಫಾರ್ ದಿ ಪೀಪಲ್. ಇದಾದ್ಮೇಲೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ರಿಫ್ಲೆಕ್ಟ್ಸ್ ದಿ ರೆಪ್ರೆಸೆಂಟೇಷನ್ ಆಫ್ ದ ಡೈವರ್ಸ್ ಸೆಕ್ಷನ್ ಆಫ್ ಗೌರ್ಮೆಂಟ್ ಅಂತಂದ್ರೆ ಒಬ್ರು ಡಿಫ್ರೆಂಟ್ SC/ST ಇರ್ತಾರೆ, OBC ಇಂದ ಇರ್ತಾರೆ, ವುಮೆನ್ ಇರ್ತಾರೆ, ಆಮೇಲೆ ಡಿಫ್ರೆಂಟ್ ರೀಜನ್ಸ್ ಆಫ್ ಇಂಡಿಯಾ, ಈ ಎಲ್ಲರನ್ನು ಸೇರ್ಕೊಂಡಿರೋ ಒಂದು ಕ್ಯಾಬಿನೆಟ್ ಮಾಡಿರ್ತೀವಲ್ವಾ ನಾವು. ಸೊ ಹಂಗಾಗಿ ಇಟ್ಸ್ ವೆರಿ ಡೈವರ್ಸ್ ಇರುತ್ತೆ. ದಿಸ್ ಇಸ್ ಒನ್ ಆಫ್ ದ merits of the parliament system because our India is a very diverse country. We need such a kind of diverse people in our cabinet minister. ಆ ಒಂದು ಮೆರಿಟ್ಸ್ ನಮಗೆ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಸಿಗುತ್ತೆ. ಇದ್ರದ್ದು ಡಿಮೆರಿಟ್ಸ್ ಏನಪ್ಪಾ ಅಂತ ನೀವು ಕೇಳಿದ್ರೆ, ಇದು ನಾವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟರಿ ಸಿಸ್ಟಮ್ ಇದು. ವಾಟ್ ಇಸ್ ದ ಡಿಮೆರಿಟ್ಸ್ ಅಂತ ನೋಡಿದ್ರೆ, ಲಾಸ್ ಆಫ್ ಮೆಜಾರಿಟಿ ಕ್ಯಾನ್ ಲೀಡ್ ಟು ಫ್ರೀಕ್ವೆಂಟ್ ಗೌರ್ಮೆಂಟ್ ಚೇಂಜಸ್. ನೀವು ನೋಡಿರ್ತೀರಲ್ಲ ಕರ್ನಾಟಕದಲ್ಲಿ ಸಿಸ್ಟಮ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಪ್ರತಿ 6 ತಿಂಗಳಿಗೆ ಯಾವ ಗೌರ್ಮೆಂಟ್ ಇರುತ್ತಾ ಇರಲ್ವಾ ಅಂತ ಹೇಳಿ ಕಾನ್ಸ್ಟೆಂಟ್ ಚೇಂಜ್ ಆಗಿರುತ್ತೆ. ಜೆಡಿಎಸ್ ಗೇಮ್ ಚೇಂಜರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಇಲ್ಲಿ ಕಾಂಗ್ರೆಸ್ ಇರುತ್ತೆ, ಬಿಜೆಪಿ ಇರುತ್ತೆ. ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅಥವಾ ಯಾರು ಜಾಸ್ತಿ ಅಟ್ರಾಕ್ಟ್ ಮಾಡ್ತಾರೋ ಅವ್ರ ಕಡೆ ಹೋಗ್ಬಿಡ್ತಾರೆ. ನಿಮಗೆ ಒಂದ್ಸತಿ ಕಾಂಗ್ರೆಸ್ ಅವ್ರು ಬರ್ಬೋದು, ಬಿಜೆಪಿ ಬರ್ಬೋದು, ಅಥವಾ ಬಿಜೆಪಿ ಗೌರ್ಮೆಂಟ್ ಮತ್ತೆ ಫಾಲೋ ಆಗ್ಬೋದು, ಮತ್ತೆ ಕಾಂಗ್ರೆಸ್ ಬರ್ಬೋದು. ಈ ತರ ಏನಂದ್ರೆ ಫ್ಲಕ್ಸ್ ಆಗ್ತಿರುತ್ತೆ. ನೀವೇನ್ ಅನ್ಕೊಂತೀರಾ, ಏನು ನಮ್ಗೆ ಉದ್ಧಾರ ಮಾಡಕ್ ಬಂದಿದಾರೋ ಅಥವಾ ದಿನ ಗೌರ್ಮೆಂಟ್ ಚೇಂಜ್ ಮಾಡ್ಕೊಂಡು ಅವ್ರು ಉದ್ಧಾರ ಮಾಡ್ಕೊಳಕ್ ಬಂದಿದ್ದಾರೋ ಅಂತ ಇದೇ ಕನ್ಫ್ಯೂಷನ್ ಆಗುತ್ತೆ. ಗೌರ್ಮೆಂಟ್ ಸ್ಟೇಬಲ್ ಇಲ್ಲ ಅಂತಂದ್ರೆ ಹೌ ದೇ ಆರ್ ಗೋಯಿಂಗ್ ಟು ವರ್ಕ್ ಫಾರ್ ಅವರ್ ಸ್ಟೇಟ್, ಹೌ ದೇ ಆರ್ ಗೋಯಿಂಗ್ ಟು ವರ್ಕ್ ಫಾರ್ ಅವರ್ ಕಾಮನ್ ಸಿಟಿಸನ್ಸ್. ಇದರಿಂದ ಜನಸಾಮಾನ್ಯ ತುಂಬಾ ತೊಂದರೆ ಆಗುತ್ತಲ್ವಾ. ಸೊ ಹಂಗಾಗಿ ಇಲ್ಲಿ ಮೆಜಾರಿಟಿ ಫ್ರೀಕ್ವೆಂಟ್ ಚೇಂಜಸ್ ಆಗುವಂತ ಮೆರಿಟ್ ಡಿಮೆರಿಟ್, ಇದು ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್. ಆಮೇಲೆ ಒಂದೊಂದು ಗೌರ್ಮೆಂಟ್ ಬರುತ್ತೆ, ಹಳೆ ಗೌರ್ಮೆಂಟ್ ಪಾಲಿಸಿನ ಕ್ಯಾನ್ಸಲ್ ಮಾಡ್ತಾರೆ, ಹೊಸ ಗೌರ್ಮೆಂಟ್ ಅವ್ರದೇ ನಮ್ದೇ ಗ್ರೇಟು, ಈ ಹಳೆ ಪಾಲಿಸಿಗಳೆಲ್ಲ ಸರಿ ಇಲ್ಲ ಅಂತಂದ್ರೆ ಹೊಸ ಚೇಂಜ್ ಮಾಡ್ತಾರೆ. ಈ ಪ್ರತಿ ವರ್ಷಕ್ಕೊಂದ್ಸತಿ ಪಾಲಿಸಿ ಚೇಂಜ್ ಮಾಡಿದ್ರೆ ಈ ಬಿಸ್ನೆಸ್ ಹೆಂಗ್ ಮಾಡ್ತೀರಾ, ಒಂದು ಎಕನಾಮಿಕ್ ಪಾಲಿಸಿ ಮಾಡಿರ್ತೀವಿ, ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿರ್ತೀವಿ. ಈ ಕಂಡೀಷನ್ಸ್ ಇರಬೇಕು, ಇಂಥ ಕಡೆಗೆ ನಾವು ಇತ್ತು ಅಂದ್ರೆ ನಿಮಗೆ ಫೀಚರ್ಸ್ ಕೊಡ್ತೀವಿ, ನಿಮಗೆ GST ಅಲ್ಲಿ ಕಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳಿರ್ತೀವಿ. ನೆಕ್ಸ್ಟ್ ಗೌರ್ಮೆಂಟ್ ಬರುತ್ತೆ, ಇಲ್ಲ ಇನ್ಮೇಲಿಂದ ಯಾರಿಗೂ GST ಕಂಪೆನ್ಸೇಷನ್ ಇಲ್ಲ, ನೀವು ಫುಲ್ ಕೊಡ್ಬೇಕಂತ. ಸೊ ಹಿಂಗಿದ್ದು ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ, ಯಾರು ಬೇರೆ 5 ವರ್ಷ 2 ವರ್ಷಕ್ಕೆ ಬಂದು ಇನ್ವೆಸ್ಟ್ ಮಾಡಕ್ಕೆ ಅವ್ರೇನು ರಾಜಕೀಯಕ್ಕೆ ಬಂದಿರೋ, ದೇ ಕೇಮ್ ಹಿಯರ್ ಟು ಮೇಕ್ ಇನ್ ಬಿಸ್ನೆಸ್. ಅಲ್ಲಿ ಅವ್ರಿಗೆ 3 to 4 years ನಮಗೆ ವಿತೌಟ್ ಎನಿ ಪ್ರಾಫಿಟ್ ಇಲ್ದಾನೆ ವರ್ಕ್ ಮಾಡ್ತಿರ್ತಾರೆ. ಬಿಕಾಸ್ ಇನ್ ಫ್ಯೂಚರ್ ಬರುತ್ತೆ ಅಂತ ನೀವು ಸಡನ್ ಆಗಿ ಪಾಲಿಸಿ ಚೇಂಜ್ ಮಾಡಿದ್ರೆ why they come and invest in India, why they come and invest in any state. For this reason ಈ ಒಂದು ಕಾನ್ಸ್ಟೆಂಟ್ ಚೇಂಜ್ ಆಗ್ತಾ ಇರ್ತದೆ ಪಾಲಿಸೀಸ್ ಗೌರ್ಮೆಂಟ್ ಟು ಗೌರ್ಮೆಂಟ್. ಇದು ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್. ನೆಕ್ಸ್ಟ್, ಸ್ಟ್ರಾಂಗ್ ಕ್ಯಾಬಿನೆಟ್ ಕ್ಯಾನ್ ಸೆಂಟ್ರಲೈಸ್ ಪವರ್. ನಿಮ್ಗೆ ಏನ್ ಹೇಳಿದೆ ನಾನು, PM ಹತ್ರ ಪವರ್ ಇರಲ್ಲ ಅಂತ ಹೇಳಿದೆ. ಇನ್ನೇನಾಗುತ್ತೆ, ಈ ಕ್ಯಾಬಿನೆಟ್ ಡಿಫರೆಂಟ್ ಮಿನಿಸ್ಟರ್ 200 ಜನ
ಬಿಜೆಪಿಗೂ MLA ಗಳು MP ಗಳು ಇದ್ದಾರೆ. ಒಂದು 15ರಿಂದ 20 ಜನ ಇವರು ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು ಇರ್ತಾರೆ. ಎಲ್ಲದನ್ನು ಇವರೇ ರನ್ ಮಾಡ್ತಿದ್ದಾರೆ. ಏನ್ ಈ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದಾರ ಎಲ್ಲದನ್ನು ಇವರೇ ಡಿಸೈಡ್ ಮಾಡ್ತಾರೆ. ಯಾವ ಗೌರ್ಮೆಂಟ್ ಏನು, ಯಾವ ಪಾಲಿಸಿ ಏನು, ಹೇಗಿರ್ಬೇಕು ಅಂತ. ಈ ಇನ್ನೂ ಜನ ಸೆಲೆಕ್ಟ್ ಮಾಡ್ಕೊಂಡು ನಮ್ ವಾಯ್ಸೇ ಇಲ್ಲ ಅಂತಂದ್ರೆ ನಾವೇ ಸೆಲೆಕ್ಟ್ ಆಗ್ಬೇಕು, ನೀವೇ ಮಾಡ್ಕೊಳ್ಳೋದಾದ್ರೆ ಅಂತ ಅನ್ಸುತ್ತೆ ಅವ್ರಿಗೆಲ್ಲರಿಗೂ. ಯಾಕಂದ್ರೆ ಓನ್ಲಿ ದೋಸ್ ಮಿನಿಸ್ಟರ್ಸ್ PM ಅಷ್ಟೇ ಮಾತು ನಡೆಯುತ್ತೆ. ರಿಮೈನಿಂಗ್ ಒಬ್ಬ ಕಾಮನ್ MP, ಅವ್ರ ಮಿನಿಸ್ಟರ್ ಅಲ್ಲ, ಜಸ್ಟ್ MP ಇನ್ ಲೋಕಸಭಾ. ಮಿನಿಸ್ಟರ್ಗೂ MP ಗೂ ಡಿಫ್ರೆನ್ಸ್ ಇರುತ್ತಲ್ವಾ? ಆಲ್ MP ಅವರೇ, ಆಲ್ ಮಿನಿಸ್ಟರ್ಸ್ ಅವರೇ MP, ಐದರ್ ಇನ್ ಲೋಕಸಭಾದಲ್ಲಾದ್ರೂ ಇರ್ಬೋದು ಅಥವಾ ರಾಜ್ಯಸಭಾದಾದ್ರೂ ಇರ್ಬೋದು. ಮಿನಿಸ್ಟರ್ಸ್ ಅಂದ್ರೆ ಈಗ ಫೈನಾನ್ಸ್ ಮಿನಿಸ್ಟರ್ಸ್, ಡಿಫೆನ್ಸ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಲ್ವಾ, ಅವರು ಇವ್ರುಗಳೆಲ್ಲ ಮಿನಿಸ್ಟರ್ಸ್ ಇರ್ತಾರೆ. ಆದ್ರೆ ಎಲ್ಲಾ MP ಗಳು ಮಿನಿಸ್ಟರ್ ಆಗಲ್ಲ, ಚಾನ್ಸ್ ಇಲ್ಲ. ಬಟ್ ಆಲ್ ಮಿನಿಸ್ಟರ್ಸ್ ಆರ್ MPs ಇರ್ತಾರೆ. ಸೊ ಇವರೇ ಇದನ್ನೆಲ್ಲದನ್ನು ಕ್ಯಾಬಿನೆಟ್ ಸಿಸ್ಟಮ್ ಅಲ್ಲಿ ಇವರೇ ಎಲ್ಲ ಕಂಟ್ರೋಲ್ ಮಾಡ್ತಿರ್ತಾರೆ. ಇವ್ರಿಗೆಲ್ಲರಿಗೂ ವಾಯ್ಸ್ ಇದ್ದಂಗೆ ಆಗ್ಬಿಡುತ್ತೆ. ದಿಸ್ ಇಸ್ ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್. ನೆಕ್ಸ್ಟ್, ಬ್ಲರ್ಡ್ ದ ಸಪರೇಷನ್ ಆಫ್ ಪವರ್. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಎಲ್ಲ ಹೇಳಿದೀನಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇರುತ್ತೆ. ಇವ್ರು ನಿಮ್ ಕೆಲಸ ನೀವು ಮಾಡಿದ್ರು ಕರೆಕ್ಟ್ ಆಗಿ ಅಂತ ಸಪರೇಷನ್ ಆಫ್ ಪವರ್ ಅಂದ್ರೆ ಬರುತ್ತೆ, ಹೇಳ್ತೀವಿ. ನೀನು ಲಾ ಮಾಡೋ ಕೆಲಸ. ಲೆಜಿಸ್ಲೇಟಿವ್ ಬಾಡಿ ಇಸ್ ದ ಮೇನ್ ವರ್ಕ್ ಆಫ್ ಲೆಜಿಸ್ಲೇಟಿವ್ ಬಾಡಿ ಇಸ್ ಟು ಮೇಕ್ ಎನ್ ಎ ಲಾ. ನೀವು ಲಾ ಅಷ್ಟೇ ಮಾಡಿ, ನೀವು ಹೆಚ್ಚಿಗೆ ಏನು ಮಾಡಕ್ ಹೋಗ್ಬೇಡಿ. ಲಾ ಅಂದ್ರೆ ಇದು ಒಂದು ಗೌರ್ಮೆಂಟ್, ಇದ್ರದ್ದೊಂದು ರೂಲ್ಸ್ ಹಿಂಗಿರುತ್ತೆ. ಈಗ ಎಜುಕೇಶನ್ ಪಾಲಿಸಿ ನಮ್ದು ಅಷ್ಟೇ ಕೆಲಸ. ನೀವು ಆ ಲಾಗಳು ಏನೇನು ಇರ್ಬೇಕಂತ ಎನೆಕ್ಟ್ ಮಾಡಿ, ಇದನ್ನ ಇವ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಎಜುಕೇಶನ್ ಮಿನಿಸ್ಟರ್ ಬಂದು ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಇವ್ರು ಮಾಡ್ತಾರೆ, ಇವರು ಇಂಪ್ಲಿಮೆಂಟ್ ಮಾಡ್ತಾರೆ. ಇವೆರಡು ಮಾಡಿ ಕರೆಕ್ಟ್ ಇದಾನೆ ಅಂತ ಚೆಕ್ ಮಾಡೋದು ಅಷ್ಟೇ. ಅದು ಓನ್ಲಿ ಇಫ್ ಇಟ್ ಇಸ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದರ್ವೈಸ್ ಏನಿಲ್ಲ. ಸೊ ಇವ್ರ ಕೆಲಸದಲ್ಲಿ ಇವ್ರು ಹೋಗಲ್ಲ, ಇವ್ರ ಕೆಲಸದಲ್ಲಿ ಇವರು ಬರಲ್ಲ, ಯಾರ ಕೆಲಸದಲ್ಲಿ ಯಾರು ಹೋಗಲ್ಲ. ಅವ್ರ ಕೆಲಸ ಅವ್ರು ಮಾಡ್ಬೇಕು ಅಷ್ಟೇ, ಸಿಂಪಲ್. ನೀವು ಅಡಿಗೆ ಮಾಡೋ ಕೆಲಸದಲ್ಲಿ ಹೋಗಿ ಅದು ಹಂಗ್ ಮಾಡು ಹಿಂಗ್ ಮಾಡು ಅಂತ ನಿಮ್ಮ ಮನೆ ನೀವು ಹೇಳ್ಬೇಕು, ಭಾಳ ಹೆಲ್ಪ್ ಮಾಡ್ಬೇಕು. ಅದು ಬಿಟ್ಟು ಎಲ್ಲ ನೀವು ಡಿಟೆಕ್ಟ್ ಮಾಡ್ಬೇಕಲ್ಲ. ನಿಮ್ ಕೆಲಸದಲ್ಲಿ ಬಂದು ಬೇರೆಯವ್ರು ಬಂದು ಇಂಟರ್ಫಿಯರ್ ಮಾಡೋದಲ್ಲ, ಹೇಳ್ತಿರಲ್ಲ, ಮನೆ ಕೆಲಸ ಮಾಡ್ತಿರ್ಬೇಕು, ಅವ್ರಿಗೆ ಒಂದು ಕೆಲಸ ಕೊಟ್ಬಿಡಿ, ನಾವು ಕರೆಕ್ಟ್ ಕೆಲಸ ಮಾಡೋಣ ಅಂತ. ಈ ತರ ಸಿಸ್ಟಮ್ ನಡೆಯಲಿಲ್ಲ ಅಂತಂದ್ರೆ ಇಟ್ ಈಸ್ ಅನ್ ಇಶ್ಯೂ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ, ನಮ್ ಗೌರ್ಮೆಂಟ್ ಈ ತರ ಇರ್ಬೇಕಿತ್ತು. ಇಂಡಿಯಾದಲ್ಲಿ ಏನಾಗ್ಬಿಡುತ್ತೆ, ಈ ಲೆಜಿಸ್ಲೇಟಿವ್ ಒಳಗೂ ಎಕ್ಸಿಕ್ಯೂಟಿವ್ ಇರುತ್ತೆ, ಇಲ್ಲಿ ಜುಡಿಷಿಯರಿ ಇದೆ. ಎಲ್ಲರೂ ಎಲ್ಲದರಲ್ಲೂ ಭಾಗ ಆಗ್ತಿದ್ದಾರೆ. ಓಕೆನಾ? ಇದು ಲೆಜಿಸ್ಲೇಟಿವ್, ಇದು ಎಕ್ಸಿಕ್ಯೂಟಿವ್, ಇವರು ಜುಡಿಷಿಯರಿ, ಮತ್ತೆ ಇನ್ನೇನೋ ಬಂದಿರುತ್ತೆ. ಓಕೆನಾ? ಈ ತರ ಆಗೋದ್ರಿಂದ ಏನಾಗ್ಬಿಡುತ್ತೆ, ಕೆಲವೊಂದ್ಸತಿ ಫಾರ್ ಎಕ್ಸಾಂಪಲ್ ಒಂದು ವಿಶಾಖ ಗೈಡ್ಲೈನ್ಸ್ ಅಂತ ಇದೆ. ಅಂದ್ರೆ ವುಮೆನ್ ಸೇಫ್ಟಿ ಇನ್ ಆಫೀಸಸ್ ಅಂತ ಇದು ಒಂದು ಗೈಡ್ಲೈನ್ಸ್ ಯಾರು ಕೊಟ್ಟಿದ್ದಾರೆ? ಸುಪ್ರೀಂ ಕೋರ್ಟ್ ಒಂದು ವಿಶಾಖ ಕೇಸ್ ಅಲ್ಲಿ ಕೊಟ್ಟಿದೆ. ಇವ್ರ ಕೆಲಸ ಇರೋ ಲಾ ಕರೆಕ್ಟ್ ಆಗಿ ಅಪ್ಲೈ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಬೇಕು ಜುಡಿಷಿಯರಿ. ಬಟ್ ಏನ್ ಮಾಡ್ತಿದ್ದಾರೆ, ಅವರೆಲ್ಲ ಮಾಡ್ತಿದ್ದಾರೆ. ಲಾ ಮಾಡೋ ಕೆಲಸ ಯಾರ್ದು? ಲೆಜಿಸ್ಲೇಟಿವ್. ಬಟ್ ಇದನ್ನ ಕೆಲಸ ಯಾರು ಮಾಡಿದ್ರು? ಜುಡಿಷಿಯರಿ ಅಲ್ವಾ? ಈಗ ಓವರ್ಲ್ಯಾಪ್ ಆಯ್ತಲ್ವಾ? ಈ ಸಪರೇಷನ್ ಆಫ್ ಪವರ್ ಆಗ್ತಾ ಇರಲ್ವಾ? ಅದು ಬ್ಲರ್ಡ್ ಆಗಿದೆ. ದಿಸ್ ಇಸ್ ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದಿ parliamentary system of government. I will tell them in the next subsequent slides. I will tell what you mean with the exact separation of powers and checks and balances ಅಂತ ಬರುತ್ತೆ, ಅದನ್ನ ಹೇಳ್ತೀನಿ. ಸೊ ಇಷ್ಟೇ, there is a blurred separation of powers between the different bodies of the government. ನೆಕ್ಸ್ಟ್, ಮಿನಿಸ್ಟರ್ ಮೇ ನಾಟ್ ಬಿ ಎ ಸ್ಪೆಷಲಿಸ್ಟ್. ನೀವು ಇದು ಕಾಮನ್ ಇಂಡಿಯಾದಾಗ ಕೇಳಿರ್ತೀರಾ, ಎಜುಕೇಶನ್ ಮಿನಿಸ್ಟರ್ ಏನು ಓದೇ ಇರಲ್ಲ, ಅವ್ನು ಎಜುಕೇಶನ್ ಮಿನಿಸ್ಟರ್. ಏನು ಓದು ಬರ್ಬೇಕಂತವರೆಲ್ಲ ಇಂಡಿಯಾದಲ್ಲಿ PM ಆಗಿದ್ದಾರೆ. ಐ ಆಮ್ ನಾಟ್ ಟೆಲ್ಲಿಂಗ್ ಓನ್ ಯಾರು ಅಂತ ಸ್ಪೆಸಿಫಿಕ್ ಆಗಿ ಹೇಳಲ್ಲ, ಬಟ್ ಇದ್ದಾರೆ. ಓಕೆನಾ? ನೀವು ನಿಮ್ಮ ಸ್ಟೇಟ್ ಗೌರ್ಮೆಂಟ್ ನೋಡಿರ್ತಾರ, ಅವ್ರಿಗೆ IT ಮಿನಿಸ್ಟರ್ ಮಾಡಿರ್ತಾರ, ಅವ್ರಿಗೆ ಕಂಪ್ಯೂಟರ್ ಜ್ಞಾನ ಗೊತ್ತಿರಲ್ಲ, ಗಂಧ ಗೊತ್ತಿರಲ್ಲ, ಗಾಳಿ ಗೊತ್ತಿರಲ್ಲ. ಡಿಫೆನ್ಸ್ ಮಿನಿಸ್ಟರ್ ಮಾಡ್ತಾರ, ಅವ್ನು ಟ್ಯಾಂಕರ್ ಏನು ನೋಡಿರಲ್ಲ, ಟ್ಯಾಂಕರ್ ಏನಂದ್ರೆ ಅರ್ಥ ಇರಲ್ಲ, ಹೇಗೆ ವಾರ್ ಮಾಡ್ಬೇಕನ್ನ ಗೊತ್ತಿರಲ್ಲ. ಇಂಥರ್ನೆಲ್ಲ ನಾವು ಮಿನಿಸ್ಟರ್ ಮಾಡಿದ್ರೆ ಹೇಗಾಗುತ್ತೆ? ಆ ದೇಶ ಹಾಳಾಗ್ಬಿಡುತ್ತೆ. ಅಂದ್ರೆ ನೀವೇನ್ ಮಿನಿಸ್ಟರ್ಸ್ ಅಂತ ಮಾಡ್ತೀರೋ ಸ್ಪೆಷಲಿಸ್ಟ್ಗಳು ಇಲ್ಲ. ಇದು ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್. ಓಕೆನಾ? If anybody have doubts regarding the parliamentary system of merits or demerits antandre, please let me know. Rekha, Naveen Kumar, TN, ಏನಾದ್ರು ಡೌಟ್ಸ್ ಇದೆನಾ?
Okay, super. Next, I will move to the merits and demerits of the super, super. Thank you, Navin Kumar and Rekha. ಈಗ ನಾವು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಹೋಗ್ತಾ ಇದ್ದೀವಿ. ಓಕೆನಾ? ಪ್ರೆಸಿಡೆನ್ಸ್ ನೀವೆಲ್ಲ ಯು ಶುಡ್ ಟೇಕ್ ಆಲ್ ದ ನೋಟ್ಸ್ ಅಥವಾ ಆಲ್ ದ ಥಿಂಗ್ಸ್ ವಾಟ್ ಐ ಆಮ್ ಟೆಲಿಂಗ್ ನೌ ಬಿಕಾಸ್ ಐ ವಿಲ್ ಆಸ್ಕ್ ನೆಕ್ಸ್ಟ್ ನಿಮಗೆ. ಅದಾದ್ಮೇಲೆ ನೀವು ಕೇಳ್ತಿರೋ ಒಂದೇ ಪರ್ಪಸ್ಗೆ ಅಷ್ಟೇ ಅಲ್ಲ, ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ನೀವು ಕೇಳ್ತಾ ಇರ್ತಕ್ಕಂಥ ಥಿಂಗಿಗೆ ನೀವು ಇಂಪಾರ್ಟೆನ್ಸ್ ಕೊಡೋದು. ಯು ಶುಡ್ ಮೇಕ್ ಎ ನೋಟ್ಸ್ ಬಿಕಾಸ್ while you are making a notes, your eyes and your mind, your body and your hand, everything is in a coordinated manner work ಮಾಡುತ್ತೆ ಒಂದು ಥಿಂಗ್ ಮೇಲೆ. ಈಗೇನಾಗುತ್ತೆ, ಸ್ಟೇಬಲ್ ಗೌರ್ಮೆಂಟ್ ಇರುತ್ತೆ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ. ಯಾಕಂತಂದ್ರೆ ಒಂದು ಸಲ ಗೌರ್ಮೆಂಟ್ ಸೆಲೆಕ್ಟ್ ಆಯ್ತು ಅಂದ್ರೆ 4 years ತನಕ ದ ಪ್ರೆಸಿಡೆಂಟ್ ವಿಲ್ ಬಿ ದ ಫಿಕ್ಸ್ಡ್ ಇರ್ತಾರೆ, ಅಲ್ಲಿ ಚೇಂಜ್ ಆಗಲ್ಲ. ಗುರು ನನಗೆ ಮಾತ್ರ ಇಷ್ಟು ಜನ ಇದ್ದಾರೆ, ನಾವು ಗೌರ್ಮೆಂಟ್ ಫಾರ್ಮ್ ಮಾಡ್ಬೋದಾ? ಇಲ್ಲ, ಒನ್ಸ್ ದಿ ಗೌರ್ಮೆಂಟ್ ಇರ್ತದೆ ಮುಗೀತು. ಅದು ಪ್ರೆಸಿಡೆನ್ಟ್ ಸಿಸ್ಟಮ್ ಇಂದ ಪಾಸಿಟಿವ್ಸ್. ಇಲ್ಲಿ ನೋಡಿದಲ್ವಾ, ಗೌರ್ಮೆಂಟ್ ಚೇಂಜ್ ಆಗ್ತಿರುತ್ತೆ, ಪಾಲಿಸೀಸ್ ಚೇಂಜ್ ಆಗ್ತಾರೆ, ಆದರೆ ಏನು ನೋಡಿಲ್ಲ, ಪಾಲಿಸೀಸ್ಗಳು ಫಿಕ್ಸ್. ಆ ಗೌರ್ಮೆಂಟ್ ಏನಿರುತ್ತೆ, ನೆಕ್ಸ್ಟ್ ಗೌರ್ಮೆಂಟ್ ಬಂದಾಗ ಆಲ್ಮೋಸ್ಟ್ ಅಮೆರಿಕನ್ ಹೇಗೆ ಪಾಲಿಸಿ ಏನಿದೆ ಅನ್ನೋದು ಆಲ್ಮೋಸ್ಟ್ ಕಂಟಿನ್ಯೂ ಫಿಕ್ಸ್ ಆಗ್ತಿರ್ತದೆ. ಬಟ್ ಈಗ ಟ್ರಂಪ್ ಇರೋದ್ರಿಂದ ನಾಟ್ ಕಾನ್ಸ್ಟೆಂಟ್, ಅದು ಟ್ರಂಪ್ ಪಾಲಿಸಿ ಆಗಿರೋದು, ಅಮೆರಿಕನ್ ಪಾಲಿಸಿ ಅಲ್ಲ. ಮೊದಲೆಲ್ಲ ಅಮೆರಿಕನ್ ಪಾಲಿಸಿ ಅಂತಿದ್ವಿ ಅಂದ್ರೆ ಅಮೆರಿಕ ಲಾಸ್ಟ್ ಗೌರ್ಮೆಂಟ್ ಅಲ್ಲಿ ಹೇಗಿತ್ತು, ಈ ಗೌರ್ಮೆಂಟ್ ಅಂತ ಆಲ್ಮೋಸ್ಟ್ ಪ್ಲಸ್ ಆರ್ ಮೈನಸ್ ಸೇಮ್. ಅಮೆರಿಕನ್ ಪ್ರಿಡಿಕ್ಟ್ ಮಾಡ್ಬೋದಿತ್ತು ಅಮೆರಿಕನ್ ಸಿಸ್ಟಮ್ ಹೇಗಿದೆ ಅಂತ. ಟ್ರಂಪ್ ಹಂಗಲ್ಲ, ಇವತ್ತು ಮಲಗಿ ನಾಳೆ ಬೆಳಿಗ್ಗೆ ಏನಾದ್ರು ಎದ್ದು ಹೇಳಿದ್ರೆ ನಿನ್ನೆ ಹೇಳಿದ ಪಾಲಿಸಿ ಇರಲ್ಲ, ಅದಕ್ಕೆ ಟ್ರಂಪ್ ಪಾಲಿಸಿ ಆಗ್ಬಿಡುತ್ತೆ. ಟ್ರಂಪ್ ಏನೇನು ಹೇಳ್ತಾನೆ ಅದೇ ಪಾಲಿಸಿ. ಬಟ್ ಓವರ್ ಪ್ರೆಸೆಂಟ್ ಸಿಸ್ಟಮ್ ಅಲ್ಲಿ ಪಾಲಿಸೀಸ್ಗಳು ಆಲ್ಮೋಸ್ಟ್ ಸಿಮಿಲರ್ ಇರ್ತವೆ. ಇದು ಬೇಸ್ಡ್ ಆನ್ ಸಪರೇಷನ್ ಆಫ್ ಪವರ್. ಹೇಳಿದ್ನಲ್ಲ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾರು ಯಾವ ಕೆಲಸದಲ್ಲೂ ಇಂಟರ್ಫಿಯರ್ ಆಗಲ್ಲ. ಇಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಸಪರೇಷನ್ ಆಫ್ ಪವರ್ಸ್ ಇದೆ. ಗೌರ್ಮೆಂಟ್ ಬೈ ಎಕ್ಸ್ಪರ್ಟ್ಸ್ ಹೇಳಿದ್ನಲ್ವಾ, ಇಲ್ಲಿ ನೀವು ಓದಬಾರ್ದು ಇರೋದನ್ನ ಎಜುಕೇಶನ್ ಮಿನಿಸ್ಟರ್ ಮಾಡ್ತಾರೆ, ಅಮೆರಿಕದಲ್ಲಿ ಆಗಲ್ಲ. ಹೂ ಇಸ್ ಮೋಸ್ಟ್ ಎಲಿಜಿಬಲ್ ಫಾರ್ ದಟ್ ಪೋಸ್ಟ್, ದೇ ವಿಲ್ ಮೇಕ್ ಎನ್ ಮಿನಿಸ್ಟರ್ ಆಲ್ಮೋಸ್ಟ್. ಯಾಕಂದ್ರೆ ಇಲ್ಲಿ ಮಿನಿಸ್ಟರ್ಸ್ಗಳು ನಾಟ್ ನೆಸೆಸರಿ ಫ್ರಮ್ ದಿ ಲೆಜಿಸ್ಲೇಟಿವ್ ಇಂದ ಇರಲ್ಲ. ಇಲ್ಲಿ ಲೆಜಿಸ್ಲೇಟಿವ್ ಬೇರೆ ಲಾ ಮಾಡೋದು ಅಷ್ಟೇ ಕೆಲಸ ಇದೆ. ಎಕ್ಸಿಕ್ಯೂಟಿವ್ ಇವ್ನು MP ಆಗಿರ್ಬೇಕು ಅಥವಾ ಎಲೆಕ್ಷನ್ ಇಟ್ಕೊಂಡು ಗೆದ್ದಿರ್ಬೇಕಂತ ನೆಸೆಸಿಟಿ ಇಲ್ಲ. ಎನಿಬಡಿ ಈಸ್ ಎನ್ ಎಕ್ಸ್ಪರ್ಟ್, ದೇ ಕ್ಯಾನ್ ಮೇಕ್ ಹಿಮ್ ಆಸ್ ಎನ್ ಮಿನಿಸ್ಟರ್ಸ್. ಫಾರ್ ಎಕ್ಸಾಂಪಲ್ ಎಲನ್ ಮಸ್ಕ್ ಅವರನ್ನು ಯಾವ್ದು ಎಲೆಕ್ಷನ್ ನಿಂತಿರ್ಲಿಲ್ಲ, ಅವ್ರಿಗೆ ಅಲ್ಲೊಂದು ಸಪ್ರೇಟ್ ಗವರ್ನೆನ್ಸ್ ಬಾಡಿಗೆ ಅವ್ರನ್ನ ಹೆಡ್ ಮಾಡಿದ್ರು, ಡೋಜೆ ಅಂತ ಒಂದು ಬಾಡಿ ಮಾಡಿದ್ರು. ಓಕೆನಾ? ಹಿಂಗ್ ಮಾಡಿದಾಗ ಎಕ್ಸ್ಪರ್ಟ್ಸ್ಗಳನ್ನ ಅವ್ರು ಮಿನಿಸ್ಟರ್ ಮಾಡ್ತಾರೆ. ಅದು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ. ಆಮೇಲೆ ಡೈರೆಕ್ಟ್ ಮ್ಯಾಂಡೇಟ್ ಫಾರ್ ದ ಎಲೆಕ್ಟರೇಟ್ ಆನ್ಸರ್ಸ್, ಇಲ್ಲಿ ಲೆಜಿಟಿಮೆಸಿ ಇರುತ್ತೆ ಯಾವ್ದ್ರಲ್ಲಿ, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಲ್ಲಿ. ಆಮೇಲೆ ಬಟ್ ಈ ತರ ಇರೋದ್ರಿಂದ ಕಂಪ್ಲೀಟ್ ಸಪರೇಷನ್ ಆಫ್ ಪವರ್ಸ್, ಮತ್ತೆ ಇವ್ರು ಯಾರು ನಾಟ್ ಫ್ರಮ್ ದ ಲೆಜಿಸ್ಲೇಟಿವ್ ಬಾಡಿ ಇಲ್ಲದೆ ಇರೋದ್ರಿಂದ, ಎಕ್ಸಿಕ್ಯೂಟಿವ್ ಅಂದ್ರೆ ಮಿನಿಸ್ಟರ್ಸ್ಗಳು ಜನರಿಂದ ಡೈರೆಕ್ಟ್ ಆಯ್ಕೆ ಆಗಿಲ್ಲ. ಆಯ್ಕೆ ಆಗಿದ್ರೆ ಅವರು ಲೆಜಿಸ್ಲೇಟಿವ್ ಬಾಡಿ ಇರ್ತಿದ್ರು. ಅವ್ರು ಆಗದೆ ಇರೋ ಒಂದು ರೀಸನ್ ಇದೆ, ಅವರಿಬ್ರು ಒಂದು ಕ್ಲಾಶ್ ನಡೀತಿರುತ್ತೆ. ಇವ್ರು ಬೇರೆ ಲಾ ಮಾಡೋದು, ಇವ್ರು ಬೇರೆ ತರನೇ ಇಂಪ್ಲಿಮೆಂಟ್ ಮಾಡೋದು. ಆಮೇಲೆ ಇಲ್ಲಿ ಅಮೆರಿಕ ಒಳಗೆ ನೀವು ಏನೇ ಲಾ ಮಾಡಿ ಅದು ಅಕ್ಸೆಪ್ಟ್ ಆಗಬೇಕವಾ ಬೇಡವಾ, ಒಂದು ಲಾಗಳು ಅಕ್ಸೆಪ್ಟ್ ಆಗುತ್ತೆ ಅನ್ನೋದು ಪ್ರೆಸಿಡೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಮೆರಿಕದಲ್ಲಿ. ಸೊ ಆಲ್ವೇಸ್ ಸಮ್ ಕೈಂಡ್ಸ್ ಆಫ್ ಕಾನ್ಫ್ಲಿಕ್ಟ್ಸ್ ಇರುತ್ತೆ, ಎಸ್ಪೆಷಲಿ ಬಿಟ್ವೀನ್ ದ ಲೆಜಿಸ್ಲೇಟಿವ್ ಬಾಡೀಸ್ ಅಂಡ್ ಎಕ್ಸಿಕ್ಯೂಟಿವ್ಸ್ಗಳು ಮಧ್ಯೆ. ನಾನ್ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಬೇರೆ ಲಾ ಮಾಡೋದು, ಬೇರೆ ಇಂಪ್ಲಿಮೆಂಟ್ ಮಾಡೋದು, ಒಬ್ರಿಗೊಬ್ರಿಗೂ ತಾಳ ತಂತಿ ಇರಲ್ಲ, ಒಬ್ರಿಗೊಬ್ರು ಹೊಂದಾಣಿಕೆ ಇರಲ್ಲ, ಕೋಆರ್ಡಿನೇಷನ್ ಇರಲ್ಲ, ಕಾಂಪ್ರಹೆನ್ಸಿವ್ ಆಗಿ ವರ್ಕ್ ಮಾಡ್ತಾ ಇರಲ್ಲ. ಹಂಗಾಗಿ ರೆಸ್ಪಾನ್ಸಿಬಲಿ ಇರಲ್ಲ ಅವ್ರಿಗೊಬ್ರಿಗೊಬ್ರಿಗೆ. ಆಟೋಕ್ರಸಿ ಆಗ್ಬಿಡುತ್ತೆ. ಅವ್ರು ಏನ್ ಹೇಳ್ತಾರೆ ಅವ್ರದೇ ರಾಜ್ಯ ಭಾರ. ಪ್ರೆಸಿಡೆಂಟ್ ಏನ್ ಹೇಳ್ತಾನೆ ಮುಗಿತು, ಯಾರು ಮಾತು ಕೇಳಲ್ಲ, ಏನು ಕನ್ಸಲ್ಟೆನ್ಸಿ ಮಾಡಲ್ಲ. ಇಟ್ ಲೀಡ್ಸ್ ಟು ಆಟೋಕ್ರಸಿ. ಆಮೇಲೆ ಇಲ್ಲಿ ಹೇಳಿದ್ವಿ ನಾವು ಡೈವರ್ಸ್ ಇರುತ್ತೆ. ಇಲ್ಲಿ ನ್ಯಾರೋ ಆಗ್ಬಿಡುತ್ತೆ. ಪ್ರೆಸಿಡೆಂಟ್ ಯಾರು ಚೆನ್ನಾಗಿ ಅನ್ಸ್ತಾರೆ ಅವ್ರನ್ನೇ ಅವರು ಎಕ್ಸಿಕ್ಯೂಟಿವ್ ಬಾಡಿ ಒಳಗೆ ತಂದು ಬಿಡ್ತಾರೆ. ಅವ್ರ ರೆಪ್ರೆಸೆಂಟೇಷನ್ ನ್ಯಾರೋ ಆಗ್ಬಿಡುತ್ತೆ. ಅಲ್ಲಿ ಏನಿತ್ತು ನಿಮ್ಗೆ ಇಂಡಿಯಾದಲ್ಲಿ ಡೈವರ್ಸ್ ಪೀಪಲ್ಸ್ಗಳನ್ನ ನೀವು ಎಕ್ಸಿಕ್ಯೂಟಿವ್ ಬಾಡಿ ಮಾಡ್ಬೋದಿತ್ತು, ಇಲ್ಲಿ ನ್ಯಾರೋ ಆಗ್ಬಿಡುತ್ತೆ ಅದ್ರದ್ದೆಲ್ಲ. ಓಕೆನಾ? ಡಿಫಿಕಲ್ಟೀಸ್ ಇನ್ ಅಚೀವಿಂಗ್ ದಿ ಕನ್ಸೆನ್ಸಸ್, ಇದು ಒನ್ ಆಫ್ ದ ಡಿಮೆರಿಟ್ಸ್ ಆಫ್ ದಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಇಷ್ಟೇ, ಎಲ್ಲಾ ಮೆಥಡ್ಸ್ಗಳಲ್ಲೂ 100% ಪರ್ಫೆಕ್ಟ್ ಅಲ್ಲ. ಅದರದ್ದೇ ಆದಂತ ಪಾಸಿಟಿವ್ಸ್ ಇರ್ತವೆ, ನೆಗೆಟಿವ್ಸ್ ಇರ್ತವೆ. ಹಾಗೆ ಪಾರ್ಲಿಮೆಂಟ್ ಸಿಸ್ಟಮ್ ಒಂದಿಷ್ಟು ಪಾಸಿಟಿವ್ಸ್, ಕೆಲವೊಂದಿಷ್ಟು ನೆಗೆಟಿವ್ಸ್. ಓಕೆನಾ? Rekha and Naveen Kumar, can anybody tell what are the positives and negatives of the parliamentary system? Really, Naveen Kumar or Harshavardhan, Rekha, anybody? Any doubts? Positives of the parliamentary system, ಹೇಳಿ.
Just tell me any positives of the parliamentary system. What you have heard about as of now? ಇಲ್ಲಿ ತನಕ ಏನು ಕೇಳಿಸ್ಕೊಂಡಿದ್ದೀರಲ್ವಾ ಅದರದ್ದು ಪಾಸಿಟಿವ್ಸ್ ನೆಗೆಟಿವ್ಸ್ ಹೇಳಿ. Let me know at least positives of the parliamentary system. I need your 100% participation and active participation, not just hearing the class. Otherwise ಇದು ನಿಮ್ಗೆ ಫ್ರೂಟ್ಫುಲ್ ಆಗಲ್ಲ. ನಿಮ್ಮ ಟೈಮ್ ಕೂಡ ಇಂಪಾರ್ಟೆಂಟ್ ಅಲ್ವಾ, ನೀವು ಯು ಆರ್ ಗಿವಿಂಗ್ ಯುವರ್ ಮೇಜರ್ ಟೈಮ್. ಆನ್ಸರ್ ಮಾಡಿ ಗೊತ್ತಾಗಿಲ್ಲ ಅಂದ್ರೆ ಮುಂದೆ ಆದ್ರೂ ಹೋಗ್ತೀನಿ. ಡೌಟ್ಸ್ ಇತ್ತಂದ್ರೆ ಡೌಟ್ಸ್ ಆದ್ರೆ ಹೇಳಿ, ಆನ್ಸರ್ ಹೇಳಿ. I'm not getting any response from you guys. Harshvardhan, Naveen Kumar or Rekha. Naveen Kumar ಯಾಕೆ ಗೊತ್ತಾಗ್ತಿಲ್ವಾ? Actually you are also one of the important active participation. By active participant ಇದ್ದೀರಿ. One Rekha also, Harshvardhan also. And few more students are missing actually. Sri Lakshmi, Zaiba, I think from so many classes Zaiba is not coming. ಕೇಳಿಸ್ತಿದೆ ಅಲ್ವಾ? ಹೇಳಿ ನಿಮ್ಗೆ ಏನಾಗ್ತಿದೆ. ಅಟ್ಲೀಸ್ಟ್ ಲೆಟ್ ಮಿ ನೋ, ಅದರ್ವೈಸ್ ಐ ವಿಲ್ ಮುಂದಾದ್ರೂ ಹೋಗ್ತೀನಿ. Conflict between legislative, executive, and judiciary is a negative. Tell me it's a negative of the parliamentary system ಅಂತ ಹೇಳಬೇಕು. ಪಾಸಿಟಿವ್ಸ್ ಕೇಳ್ತಿದ್ದೀರಾ? ಓಕೆ, ಬಟ್ ಇಫ್ ಯು ಆರ್ ಟೆಲಿಂಗ್ ದ ಪಾಸಿಟಿವ್ಸ್ ಆರ್ ನೆಗೆಟಿವ್ಸ್, ಪ್ಲೀಸ್ ಲೆಟ್ ಮಿ ನೋ. ಇಟ್ಸ್ ಎ ನೆಗೆಟಿವ್, ಇಟ್ಸ್ ಎ ಪಾಸಿಟಿವ್ ಅಂತ. Rekha, please let me know what are the positives or negatives of the parliamentary system of India. Tell me at least any one point, what you have learned or what you have heard. ಏನು ಅರ್ಥ ಆಗಿದೆ? ಯಾಕೋ ಗೈಸ್ ನಿಮ್ದು ಯಾಕೋ ಆಕ್ಟಿವ್ ಪಾರ್ಟಿಸಿಪೇಷನ್ ಬರ್ತಾ ಇಲ್ಲ ಇಲ್ಲಿ. ಇಟ್ಸ್ ಓಕೆ, ಐ ವಿಲ್ ಕಂಟಿನ್ಯೂ ಫರ್ದರ್. ನಿಮಗೆ ಲಾಸ್ ಆಗುತ್ತೆ ನೀವು ಇಫ್ ಯು ಡೋಂಟ್ ಪಾರ್ಟಿಸಿಪೇಟ್, ಇಫ್ ಯು ಡೋಂಟ್ ಹಿಯರ್ ದ ಕ್ಲಾಸಸ್ ಕ್ಲಿಯರ್ಲಿ, ಯು ಗೈಸ್ ವಿಲ್ ಬಿ ಇನ್ ದ ಡಿಸ್ಅಡ್ವಾಂಟೇಜ್. ಓಕೆನಾ? ಈಗ ನಾವು ಸಿಸ್ಟಮ್ ಆಫ್ ಗೌರ್ಮೆಂಟ್ ನೋಡ್ತಾ ಇದ್ವಿ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಮಾಡಿದ್ರೆ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಇದೆ. ಓಕೆನಾ? ಇಲ್ಲಿ ಏನಿದೆ, ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಇರ್ತಾರೆ. Its policies and acts both at the same. ಓಕೆನಾ? ಪಾರ್ಲಿಮೆಂಟರಿ ಗೌರ್ಮೆಂಟ್ ಇಸ್ ಆಲ್ಸೋ ನಾವು ಹೇಳ್ತೀವಿ ಕ್ಯಾಬಿನೆಟ್ ಗೌರ್ಮೆಂಟ್ ಅಂತೀವಿ, ಅಥವಾ ಇದನ್ನ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂತೀವಿ, ಅಥವಾ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅಂತ ಹೇಳ್ತೀವಿ. ಇಟ್ ಇಸ್ ಪ್ರಿವೆಲೆಂಟ್ ಇನ್ ಇದೇನಿದೆಯಲ್ಲ ನಮ್ದು ಈಗ ಪಾರ್ಲಿಮೆಂಟ್ ಸಿಸ್ಟಮ್ ಇಂಡಿಯನ್ ಗೌರ್ಮೆಂಟ್ ಅಡಾಪ್ಟ್ ಮಾಡಿದೆ. Legislative not enter into the executive and executive not enter into the judiciary. It's a positive, correct, but not complete. But your understanding is fine. We are calling the Naveen Kumar, your point, we are calling it as a separation of power. Okay, it's fine, good for your active participation. Next, now Indian government now Republican type, the parliamentary type of government ಇದೆ ಅಲ್ವಾ, ಇದನ್ನು ನಾವು ಕ್ಯಾಬಿನೆಟ್ ಗೌರ್ಮೆಂಟ್ ಅಂತ ಹೆಸರು ಕರಿತೀವಿ. These are the alternate names for the legislative type of government ಗೆ, ಮೀನ್ಸ್ ಪಾರ್ಲಿಮೆಂಟರಿ ಟೈಪ್ ಆಫ್ ಗೌರ್ಮೆಂಟ್ ಗೆ ಆಲ್ಟರ್ನೇಟಿವ್ ನೇಮ್ಸ್ ಏನಪ್ಪಾ ಅಂತಂದ್ರೆ, ಒಂದು ಕ್ಯಾಬಿನೆಟ್ ಗೌರ್ಮೆಂಟ್ ಅಂತೀವಿ, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅಂತೀವಿ,
ವೆಸ್ಟ್ ಮಿನಿಸ್ಟರ್ ಮಾಡಲ್ ಟೈಪ್ ಆಫ್ ಗೌರ್ಮೆಂಟ್ ಅಂದ್ರು ಒಂದೇ. ಇವೆಲ್ಲವೂ ಪಾರ್ಲಿಮೆಂಟರಿ ಟೈಪ್ ಆಫ್ ಗೌರ್ಮೆಂಟ್ ಹೆಸರು. ಈ ತರ ಎಲ್ಲೆಲ್ಲಿದೆ? ಬ್ರಿಟನ್ ಅಲ್ಲಿ ಇದೆ, ಜಪಾನ್ ಅಲ್ಲಿ ಇದೆ, ಕೆನಡಾದಲ್ಲಿದೆ, ಇಂಡಿಯಾದಲ್ಲಿದೆ. ನೆಕ್ಸ್ಟ್ ಯಾಕೆ ನಿಮ್ಗೆ ಹೇಳಿದ್ನಲ್ವಾ, ಇಂಡಿಯಾ ಯಾಕೆ ಪಾರ್ಲಿಮೆಂಟರಿ ಸಿಸ್ಟಮ್ ನ ಅಡಾಪ್ಟ್ ಮಾಡ್ತು ಅಂತಂದ್ರೆ ಫೆಮಿಲಿಯಾರಿಟಿ ಇತ್ತು ನಮ್ಗೆ. ಬ್ರಿಟಿಷರ್ ರೂಲ್ ಜೊತೆಗೆ ಆಗಿರೋದ್ರಿಂದ ನಮ್ಗೆ ಇದ್ರ ಬಗ್ಗೆ ಫೆಮಿಲಿಯಾರಿಟಿ ಇತ್ತು. ಹಂಗಾಗಿ ನಾವು ಈ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡ್ವಿ. ರೆಸ್ಪಾನ್ಸಿಬಿಲಿಟಿ ಇದೇನಾಯ್ತಂದ್ರೆ ಈ ತರ ಸಿಸ್ಟಮ್ ಬೇರೆ ಅಂಬೇಡ್ಕರ್ ಏನ್ ಹೇಳಿದ್ರೆ ಅಂದ್ರೆ ಡೆಮೋಕ್ರೇಟಿವ್ ಎಕ್ಸಿಕ್ಯೂಟಿವ್ಸ್ ಗೆ ಇದು ರೆಸ್ಪಾನ್ಸಿಬಲ್ ಗವರ್ನಮೆಂಟ್ ಮಾಡುತ್ತೆ, ಹಂಗಾಗಿ ಒಂದು ಸ್ಟೆಬಿಲಿಟಿ ಬರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಹೇಳಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಇದ್ರೆ ಒಳ್ಳೆಯದು ಇಂಡಿಯನ್ ಕಂಡೀಷನ್ಗೆ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು. ಆಮೇಲೆ ಕನ್ಫ್ಲಿಕ್ಟ್ಸ್ ಆಗಬಾರ್ದು ಅಂದ್ರೆ ಪಾರ್ಲಿಮೆಂಟರಿ ಸಿಸ್ಟಮ್ ಶಾಲ್ ಪ್ರಿವೆಂಟ್ ಕನ್ಫ್ಲಿಕ್ಟ್ಸ್ ವಿತ್ ಹೇಳಿದ್ನಲ್ವಾ, ಈ ಲೆಜಿಸ್ಲೇಟಿವ್ ಬಾಡಿಯಿಂದಾನೇ ನಾವು ಎಕ್ಸಿಕ್ಯೂಟಿವ್ಸ್, ಇದು ದೊಡ್ಡ ಲೆಜಿಸ್ಲೇಟಿವ್ ಬಾಡಿ, ಇದ್ರಲ್ಲೇ ಇರ್ತಾರೆ ಎಕ್ಸಿಕ್ಯೂಟಿವ್ಸ್ ಆಲ್ಮೋಸ್ಟ್ ಎಲ್ಲರೂ. ನಾವು ದೇ ಆರ್ ಆಲ್ ಎಕ್ಸಿಕ್ಯೂಟಿವ್ಸ್ ಆರ್ ಪಾರ್ಟ್ ಆಫ್ ಎನ್ ಲೆಜಿಸ್ಲೇಟಿವ್ ಸಿಸ್ಟಮ್. ಸೊ ಹಂಗಾಗಿ ಇಂಡಿಯನ್ ಸಿಸ್ಟಮ್ ಏನಿದೆ ಪಾರ್ಷಿಯಲ್ ಸಪರೇಷನ್ ಆಫ್ ಪವರ್. ನವೀನ್ ಕುಮಾರ್ ನೀವೇನ್ ಹೇಳಿದ್ರಲ್ವಾ ಅದ್ರದ್ದು ಇದು ಎಕ್ಸ್ಪ್ಲನೇಷನ್. ಪಾರ್ಷಿಯಲ್ ಸಪರೇಷನ್ ಆಫ್ ಪವರ್ ಇದೆ ಇಲ್ಲಿ. ಎಲ್ಲಾ ಎಕ್ಸಿಕ್ಯೂಟಿವ್ಸ್ ಗಳು ಲೆಜಿಸ್ಲೇಟಿವ್ ನ ಪಾರ್ಟ್ ಆಗಿದ್ದಾರೆ, ಹಾಗಾಗಿ ಇವರಿಬ್ಬರಿಗೂ ಮಧ್ಯೆ ಕನ್ಫ್ಲಿಕ್ಟ್ಸ್ ಇರಲ್ಲ. ಆ ಒಂದು ರೀಸನ್ಗೋಸ್ಕರ ನಾವು ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅನ್ನ ಸೆಲೆಕ್ಟ್ ಮಾಡಿದ್ದು. ರೆಪ್ರೆಸೆಂಟೇಷನ್ ಏನಿದೆ, ಡೈವರ್ಸ್ ಸೊಸೈಟಿ ಅವರಿಗೆ ಡಿಫರೆಂಟ್ ಸೆಕ್ಷನ್ಸ್ ಆಫ್ ದಿ ಪೀಪಲ್ಸ್ ಗೆ SC ST ಇವನ್ 106th ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ನಲ್ವಾ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ವುಮೆನ್ಗೆ 33% ರಿಸರ್ವೇಶನ್ ಕೊಟ್ಟಿದ್ವಿ. ಹಾಗಾಗಿ ಡೈವರ್ಸ್ ಸೆಕ್ಷನ್ಸ್ ಅಂಡ್ ಸೆಕ್ಟರ್ಸ್ ಆಫ್ ದಿ ಸೊಸೈಟಿ ಅದು ಪಾರ್ಟ್ ಆಫ್ ದಿ ಲೆಜಿಸ್ಲೇಟಿವ್ ಅಂಡ್ ಎಕ್ಸಿಕ್ಯೂಟಿವ್ ಸಿಸ್ಟಮ್. ದಟ್ಸ್ ವೈ ಇಟ್ ಇಸ್ ಅ ಡೈವರ್ಸ್ ಸಿಸ್ಟಮ್ ಅಂತ ಇರುತ್ತೆ ನಮ್ಮಲ್ಲಿ. ಓಕೆನಾ? ನೆಕ್ಸ್ಟ್ ಫೀಚರ್ಸ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾಮಿನಲ್ ಅಂಡ್ ರಿಯಲ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ನಾಮಿನಲ್ ಹೆಡ್ ಇಲ್ಲಿ PM ಇರ್ತಾರೆ. ರಿಯಲ್ ನಾಮಿನಲ್ ಹೆಡ್ ಪ್ರೆಸಿಡೆಂಟ್ ಇದ್ದಾರೆ ಇಂಡಿಯಾದಲ್ಲಿ. ರಿಯಲ್ ಎಕ್ಸಿಕ್ಯೂಟಿವ್ ಹೆಡ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಪ್ರೆಸಿಡೆಂಟ್ ಇಸ್ ನಥಿಂಗ್ ಬಟ್ ಲೈಕ್ ಎನ್ ರಬ್ಬರ್ ಸ್ಟ್ಯಾಂಪ್. ಅವ್ರ ಹತ್ರ ಎಲ್ಲ ಪವರ್ ಇರಲ್ಲ, ಜಸ್ಟ್ ಹೆಸರಿಗೆ ಮಾತ್ರ ಪವರ್ ಅವ್ರಿಗೆ. ಅವ್ರು ಏನೇ ಆಕ್ಷನ್ಸ್ ತಗೋಬೇಕು, ಅವ್ರು ಏನೇ ಪಾಸ್ ಮಾಡಬೇಕು ಅಥವಾ ಏನೇ ತಗೋಬೇಕು ಅಂದ್ರೆ ಅದೆಲ್ಲದಕ್ಕೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನ ಸಜೆಷನ್ ಮೇರೆಗೆ ಪ್ರೆಸಿಡೆಂಟ್ ಕೆಲಸ ಮಾಡ್ತಾರೆ. ಅವ್ರಿಗೆ ಓನ್ಲಿ ವೆರಿ ಲಿಮಿಟೆಡ್ ಡಿಸ್ಕ್ರಿಷನರಿ ಪವರ್ಸ್. ಡಿಸ್ಕ್ರಿಷನ್ ಅನ್ಸಿದ್ರೆ ನನಗೆ ಅನ್ಸಿದ್ದು ವಿತ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಅಲ್ಲೇ ವರ್ಕ್ ಮಾಡಬೇಕು, ಬಟ್ ನಮ್ದು ಸ್ವಂತ ವಿವೇಚನೆ ಯೂಸ್ ಮಾಡ್ಬೋದು. ಬಟ್ ಆ ತರ ಲಿಮಿಟೆಡ್ ಪವರ್ಸ್ ಇದೆ ಪ್ರೆಸಿಡೆಂಟ್. ಈಸ್ ಆಲ್ಮೋಸ್ಟ್ ವರ್ಕಿಂಗ್ ಅಕಾರ್ಡಿಂಗ್ ಟು ದ ಸಜೆಷನ್ಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆನಾ? ಇಲ್ಲಿ ಮೆಜಾರಿಟಿ ಪಾರ್ಟಿಗಳು ಇದೆ ಇಂಡಿಯಾದಲ್ಲಿ, ನಿಮ್ಗೆ ಹೌದಲ್ವಾ? BJP ಇದೆ, ಕಾಂಗ್ರೆಸ್ ಇದೆ, JDS ಇದೆ, CPIM ಇದೆ, ನಿಮ್ಗೆ ಓವರ್ NDA ಗ್ರೂಪ್ ಮತ್ತು ಇಂಡಿಯಾ ಗ್ರೂಪ್ ಅಂತ ಇದೆ ಅಲ್ವಾ? ಈ ಎಲ್ಲಾನು ಮೇಜಾರಿಟಿ ನಮ್ಮ ಇಂಡಿಯಾದಲ್ಲಿ ಮೆಜಾರಿಟಿ ಪಾರ್ಟಿ ಸಿಸ್ಟಮ್ ಇದೆ, ಡಿಫ್ರೆಂಟ್ ಪಾರ್ಟಿ ಸಿಸ್ಟಮ್ಸ್ ಅಂತ ಇದೆ. ನೆಕ್ಸ್ಟ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದೆ. ದೀಸ್ ಆರ್ ದಿ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್. ಓಕೆನಾ? ಇದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಇದೆ. ಅದೇ ಮಿನಿಸ್ಟರ್ಸ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ. ಇದು ಆರ್ಟಿಕಲ್ 75 ಇದೆ, ಕರೆಕ್ಟ್ ನೋಟ್ ಮಾಡ್ಕೋಬೇಕು. ಆರ್ಟಿಕಲ್ 75 ಇದೆ, ವಿಚ್ ಕ್ಯಾನ್ ರಿಮೂವ್ ಥ್ರೂ ನಾನ್ ಕಾನ್ಫಿಡೆನ್ಸ್ ಮೋಷನ್. ಅವರಲ್ಲಿ ಆ ಗೌರ್ಮೆಂಟ್ ಅಲ್ಲಿ ಎಕ್ಸಾಕ್ಟ್ ನಂಬರ್ ಇಲ್ಲ ಅಂತಂದ್ರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ ಪಾಸ್ ಮಾಡಿ ಇರೋ ಗೌರ್ಮೆಂಟ್ ನ ಬೀಳಿಸ್ಬಿಡ್ಬೋದು. ಆ ತರ ಒಂದು ಪವರ್ ನಮ್ಮ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಇದೆ. ಡಬಲ್ ಮೆಂಬರ್ಶಿಪ್ ಇದೆ. ಮಿನಿಸ್ಟರ್ಸ್ ಬಿಲಾಂಗ್ ಟು ಬೋತ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಟಿವ್. ಅದೇ ಹೇಳಿದಲ್ವಾ, ಇದು ಎಲ್ಲರೂ ಲೆಜಿಸ್ಲೇಟರ್ಸ್, ಎಲ್ಲರೂ MP ಆಗಿ ಸೆಲೆಕ್ಟ್ ಆಗಿರ್ತಾರೆ. ಓಕೆನಾ? ಇವರು ಲೆಜಿಸ್ಲೇಟಿವ್, ಇದರಲ್ಲಿ ಸಮ್ ಪಾರ್ಟ್ಸ್ ಆರ್ ಎಕ್ಸಿಕ್ಯೂಟಿವ್, ಇವರು ಪಾರ್ಲಿಮೆಂಟ್ ಇರ್ತಾರೆ. ಈ ಲೆಜಿಸ್ಲೇಟಿವ್ಸ್ ಲೋಕಸಭಾ ರಾಜ್ಯಸಭಾದಲ್ಲಿ ಇರ್ತಾರೆ, ಎಕ್ಸಿಕ್ಯೂಟಿವ್ ಫ್ರಮ್ ಎನಿ ಬಾಡಿ. ಓಕೆನಾ? ಇದು ಡಬಲ್ ಮೆಂಬರ್ಶಿಪ್. ಲೆಜಿಸ್ಲೇಟಿವ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಇದ್ದಾರೆ ಫ್ರಮ್ ದ ಸೇಮ್ ಬಾಡಿ. ಲೋಕಸಭಾ ರಾಜ್ಯಸಭಾದಿಂದಾನೇ ಆಗಿರ್ತಾರೆ, ಔಟ್ಸೈಡ್ ಯಾರು ಇರೋದೇ ಇಲ್ಲ. ದೇ ಕ್ಯಾನ್ ಬಿ ಲೆಜಿಸ್ಲೇಟಿವ್, ದೇ ಕ್ಯಾನ್ ಬಿ ಎಕ್ಸಿಕ್ಯೂಟಿವ್ ಅಂಡ್ ದೇ ಕ್ಯಾನ್ ಡೂ ದ ಬೋತ್ ಆಲ್ಸೋ. ಓಕೆನಾ? ಇದನ್ನ ನಾವು ಡಬಲ್ ಮೆಂಬರ್ಶಿಪ್ ಆಫ್ ದಿ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಸಲ್ಯೂಷನ್ ಆಫ್ ದಿ ಲೋಕಸಭಾ. ಅದೇ ಪ್ರೆಸಿಡೆಂಟ್ ಈ ಇರೋ ಗೌರ್ಮೆಂಟ್ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ ಡಿಸಾಲ್ವ್ ಮಾಡೋದು ಒಂದು. ಆಮೇಲೆ ಎಂಡ್ ಆಗುತ್ತಲ್ವಾ 5 year ಟರ್ಮ್ಸ್ ಆದ್ಮೇಲೆ ನಾವು ಆ ಇರೋ ಗೌರ್ಮೆಂಟ್ ಡಿಸಾಲ್ವ್ ಮಾಡಿ ಎಲೆಕ್ಷನ್ಸ್ ಹೋಗಿ ಮತ್ತೆ ಫ್ರೆಶ್ ಗೌರ್ಮೆಂಟ್ ಮಾಡ್ತೀವಿ.
ಡಿಸಾಲ್ವ್ ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ಮಾಡ್ತಾರೆ. ಯಾರ ಅಡ್ವೈಸ್ ಮೇಲೆ ಅದು ಇಂಪಾರ್ಟೆಂಟ್ ಮೀನ್ಸ್ ಈ ಪ್ರೆಸೆಂಟ್ 5 years ಮುಗಿತಲ್ವಾ, ಈ ಮೋದಿ ಗೌರ್ಮೆಂಟ್ ಇವತ್ತು 5 years ಆಯ್ತು, ಮುಗಿತು ಅನ್ಕೊಳ್ಳಿ. ಮುಗಿದ ಮೇಲೆ ಯಾರು ರಿಸಾಲ್ವ್ ಮಾಡಬೇಕು? ಪ್ರೆಸಿಡೆಂಟ್ ರಿಸಾಲ್ವ್ ಮಾಡಬೇಕು. ಯಾರು ಹೇಳ್ಬೇಕು ಅಡ್ವೈಸ್? ಪ್ರೈಮ್ ಮಿನಿಸ್ಟರ್ ಮೋದಿ ಹೇಳ್ಬೇಕು 5 ವರ್ಷ ಆಯ್ತು, ಎಂಡ್ ಮಾಡೋಣ, ಡಿಸಾಲ್ವ್ ಮಾಡಿ ಅಂತ ಹೇಳಬೇಕು. ಇದನ್ನ ಆರ್ಟಿಕಲ್ 85. ಓಕೆನಾ? ಸೀಕ್ರೆಸಿ, ಮಿನಿಸ್ಟರ್ಸ್ ಮೇಂಟೈನ್ ದ ಕಾನ್ಫಿಡೆನ್ಶಿಯಾಲಿಟಿ ಇನ್ ದ ಡಿಸಿಷನ್ಸ್ ಅಂಡ್ ಪ್ರೊಸೀಡಿಂಗ್ಸ್, ಇದು ಆರ್ಟಿಕಲ್ 75 ಅಲ್ಲಿ ಬರುತ್ತೆ. ಸೀಕ್ರೆಸಿ ಮೆನ್ಷನ್ ಮಾಡ್ತೀವಿ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಷ್ಟೇ ಡಿಸ್ಕಸ್ ಮಾಡಿರ್ತೀವಿ, ಅದನ್ನ ಮೀಡಿಯಾದಲ್ಲಿ ಹೇಳೋದು, ಎಲ್ಬೇಕಾದ್ರೆ ಹೇಳೋಂಥ ಥಿಂಗ್ಸ್ಗಳು ಮಾಡೋದಿಲ್ಲ. ದೇರ್ ವಿ ಆರ್ ಮೇಂಟೈನಿಂಗ್ ಇನ್ ಸೀಕ್ರೆಸಿ. ದಿಸ್ ಇಸ್ ಅ ಪಾರ್ಟ್ ಆಫ್ ಎ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್. ಓಕೆನಾ? ದೀಸ್ ಆರ್ ದಿ ಫೀಚರ್ಸ್ ಆಫ್ ದಿ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್. ಇವೆಲ್ಲ ನಾಮಿನಲ್, ಮೆಜಾರಿಟಿ ಪಾರ್ಟಿ ಇರೋ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಡಬಲ್ ಮೆಂಬರ್ಶಿಪ್. ಓಕೆನಾ? ನಾವು ಈ ಪಾರ್ಲಿಮೆಂಟರಿ ಸಿಸ್ಟಮ್ ಎಲ್ಲಿಂದ ತಗೊಂಡಿರೋದು? ಬ್ರಿಟಿಷ್ ಸಿಸ್ಟಮ್ ಇಂದ ತಗೊಂಡಿರೋದಲ್ವಾ? ಏನೇನ್ ಡಿಫ್ರೆನ್ಸ್ ಇದೆ ಇಂಡಿಯನ್ ಪಾರ್ಲಿಮೆಂಟರಿಗೂ ಬ್ರಿಟಿಷ್ ಅವರ ಪಾರ್ಲಿಮೆಂಟ್ ಸಿಸ್ಟಮ್ಗೂ ಏನೇನ್ ಡಿಫ್ರೆನ್ಸ್ ಇದೆ ಅಂತ ನೋಡ್ಬೇಕು ನಾವು. ಏನಿದೆ? ಇದು ರಿಪಬ್ಲಿಕನ್ ಸಿಸ್ಟಮ್ ವಿತ್ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಇದ್ದಾರೆ ಆಸ್ ಅನ್ ಹೆಡ್ ಆಫ್ ಸಿಸ್ಟಮ್, ಹೆಡ್ ಆಫ್ ದಿ ಸ್ಟೇಟ್ ಅಂತೀವಿ. ಇಲ್ಲಿ ಇದು ಮೊನಾರ್ಕಿಕಲ್ ಅಂತ ಹೇಳಿದ್ರೆ, ಮೊನಾರ್ಕಿಕಲ್ ಅಂತಂದ್ರೆ ಕಿಂಗ್ಶಿಪ್ ಅಥವಾ ಪ್ರೆಸಿಡೆಂಟ್ ಇಸ್ ಹೆರಿಡಿಟರಿ ಇರುತ್ತೆ. ಓನ್ಲಿ ಟು ದ ದೋಸ್ ಫ್ಯಾಮಿಲಿ ಮೆಂಬರ್ಸ್ ಇಟ್ ಇಸ್ ಅವೈಲಬಲ್, ನಾಟ್ ಅವೈಲಬಲ್ ಟು ದಿ ಎವ್ರಿ ಸಿಟಿಸನ್ ಆಫ್ ದಟ್ ಕಂಟ್ರಿ. ಅದನ್ನ ನಾವು ಮೊನಾರ್ಕಿ ಅಂತ ಹೇಳ್ತೀವಲ್ವಾ, ಅದು ಇದೆ ಇಲ್ಲಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮೆಸಿ. ಇಲ್ಲಿ ಯಾರಪ್ಪ ಕಿಂಗು, ಯಾರ್ದಪ್ಪ ನಡೆಯೋದೆ ಅಂದ್ರೆ ಇಂಡಿಯಾದಲ್ಲಿ ಕಾನ್ಸ್ಟಿಟ್ಯೂಷನಲ್ ಏನ್ ಬರ್ತಿದೆ ಅದ್ರ ಪ್ರಕಾರ ನಡಿಬೇಕು ನೀವು. ಯಾರೋ ಕಿಂಗ್ ಹೇಳ್ದ ಅಂತಂದಲ್ಲ, ಯಾರೋ ಒಬ್ರು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ಮಾಡ್ತಿದಾರೆ ಅನ್ನೋ ಸಿಸ್ಟಮ್ ಅಲ್ಲಿ ನಡೆಯಲ್ಲ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಸುಪ್ರಿಮಸಿ. ಬಟ್ ಇದು ಪಾರ್ಲಿಮೆಂಟರಿ ಸುಪ್ರಿಮಸಿ ಅಂದ್ರೆ ನಿಮ್ಗೆ ಹೇಳಿದೀನಿ, ಇನ್ ಬ್ರಿಟನ್ ದೇ ಕ್ಯಾನ್ ಚೇಂಜ್ ಎನಿಥಿಂಗ್ ಎಕ್ಸೆಪ್ಟ್ ಫ್ರಮ್ ಮ್ಯಾನ್ ಟು ಎನ್ ವುಮೆನ್ ಅಂಡ್ ವುಮೆನ್ ಟು ಎನ್ ಮ್ಯಾನ್. ಒಬ್ಬ ಹುಡುಗನ ಹುಡುಗಿ ಮಾಡೋದು ಬಿಟ್ಟು ಅಥವಾ ಒಂದು ಹುಡುಗಿನ ಹುಡುಗನ್ ಮಾಡೋದು ಬಿಟ್ಟು ದೇ ಕ್ಯಾನ್ ಡೂ ಎನಿಥಿಂಗ್ ಇನ್ ದಿ ಬ್ರಿಟಿಷ್ ಸಿಸ್ಟಮ್. ದಿಸ್ ಈಸ್ ಅನ್ ದಿಸ್ ಟೈಪ್ ಆಫ್ ಸಿಸ್ಟಮ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಪಾರ್ಲಿಮೆಂಟರಿ ಸಾವರಿಟಿ. ಅವ್ರಿಗೆ ಯಾವ್ದ್ರ ಮೇಲೆ ಬೇಕಾದ್ರೂ, ಏನ್ ಬೇಕಾದ್ರೂ, ಹೆಂಗ್ ಬೇಕಾದ್ರೂ ಲಾ ಮಾಡುವಂತ ಪವರ್ ಇದೆ. ಅದಕ್ಕೆ ಅವ್ರಿಗೆ ಪಾರ್ಲಿಮೆಂಟರಿ ಸಾವರಿಟಿ ಇದೆ. ಅವ್ರ ದೇಶದಾಗೆ ಒಂದು ಕಾನ್ಸ್ಟಿಟ್ಯೂಷನ್ ಗುರು ನಿಮ್ಗೆ ಇಷ್ಟು ಫ್ರೇಮ್ ವರ್ಕ್ ಅಲ್ಲೇ ಕಾನ್ಸ್ಟಿಟ್ಯೂಷನ್ ಹೇಳಿರೋ ಚೌಕಟ್ಟಲ್ಲೇ ಆಟ ಆಡ್ಬೇಕಂತ ಏನಿಲ್ಲ. ಬಟ್ ಇಂಡಿಯಾದಲ್ಲಾದ್ರೆ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮಸಿ ಇದೆ. ನಿಮ್ಗೊಂದು ಬುಕ್ ಕೊಡ್ತೀವಿ, ಆ ಬುಕ್ ಅಲ್ಲಿರೋ ಲಾಸವಾಗಿ ನೀವು ಆಟ ಆಡ್ಬೇಕು ಅಷ್ಟೇ. ಓಕೆನಾ? ಇಂಡಿಯನ್ ಸಿಸ್ಟಮ್ ಕಾಲಿಂಗ್ ಇಟ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮಸಿ. ಇದನ್ನ ನಾವು ಪಾರ್ಲಿಮೆಂಟರಿ ಸುಪ್ರಿಮಸಿ ಅಂತ ಹೇಳ್ತೀವಿ. ಇಲ್ಲಿ ನಾನ್ ಪಾರ್ಟಿಸನ್ ಮೆಂಬರ್ಸ್ ಕ್ಯಾನ್ ಬಿಕಮ್ ಅಪಾಯಿಂಟೆಡ್ ಆಸ್ ಎ ಮಿನಿಸ್ಟರ್ ಫಾರ್ 6 months. ಅಂದ್ರೆ ಹೇಳಿದ್ನಲ್ವಾ, ಇಲ್ಲಿ ಲೆಜಿಸ್ಲೇಟಿವ್ ಇರುತ್ತೆ, ಇವ್ರು ಎಕ್ಸಿಕ್ಯೂಟಿವ್ ಇದ್ರಾಗೆ ಇರ್ತಾರೆ. ಇವ್ರು ಎಕ್ಸಿಕ್ಯೂಟಿವ್ಸ್ ನೀವು ಯಾರೋ ಒಬ್ಬ ಮಿನಿಸ್ಟರ್ ಇರಲ್ಲ, ಒಬ್ಬ IAS ಆಫೀಸರ್ ಚೆನ್ನಾಗಿ ವರ್ಕ್ ಮಾಡ್ತಿರ್ತಾರೆ, ನಾವು ಮಿನಿಸ್ಟರ್ ಮಾಡ್ಬೋದು ಅಂದ್ರೆ ಅವ್ರ IAS ಜಾಬ್ ಇಂದ ರಿಟೈರ್ಮೆಂಟ್ ಕೊಡಿಸಿ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಅವ್ರನ್ನ ನೀವು ಡಿಫೆನ್ಸ್ ಮಿನಿಸ್ಟರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹೂ ಇಸ್ ದ ಕರೆಂಟ್ ಫಾರಿನ್ ಮಿನಿಸ್ಟರ್ ಇಸ್ ಯಾರಿದ್ದಾರೆ ಹೇಳಿ? ಕರೆಂಟ್ ಫಾರಿನ್ ಮಿನಿಸ್ಟರ್. ಹೂ ಇಸ್ ದ ಕರೆಂಟ್ ಫಾರಿನ್ ಮಿನಿಸ್ಟರ್? ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್ ಸೆಕ್ಷನ್. Only one person is there. Professor S. Jaishankar is a current foreign minister. ಅವರು ಏನಿದಾರಲ್ವಾ, ವಿತೌಟ್ ಹೀಸ್ ಬೀಯಿಂಗ್ ಎ ಮೆಂಬರ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಥವಾ ಲೆಜಿಸ್ಲೇಟಿವ್ ಎಲೆಕ್ಷನ್ ಹೋಗ್ದೇನೆ ಡೈರೆಕ್ಟ್ ಅಪಾಯಿಂಟೆಡ್ ಆಸ್ ಎ ಫಾರಿನ್ ಮಿನಿಸ್ಟರ್. ಬಟ್ ಇಲ್ಲೇ ಇರೋದು ಕ್ಯಾಚ್ ಏನಂದ್ರೆ, within 6 months he has to be elected to a legislative body ಗೆ ಎಲೆಕ್ಟ್ ಆಗಬೇಕು, ಐದರ್ ಟು ಲೋಕಸಭಾ, ರಾಜ್ಯಸಭಾ, ಎಲ್ಲಿಗಾದ್ರೂ ಆಗಲಿ. ಬಟ್ ವಿತಿನ್ 6 months ಅಲ್ಲಿ ಅವನು ಶುಡ್ ಬಿಕಮ್ ಎನ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಇದು ಇಂಡಿಯನ್ ಪಾರ್ಲಿಮೆಂಟ್ ಸಿಸ್ಟಮ್. ನಾನ್ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರೂ ಕೂಡ ಮಿನಿಸ್ಟರ್ ಆಗ್ಬೋದು. ಬಟ್ ಕ್ಯಾಚ್ ಇಸ್ ವಿತಿನ್ 6 months he has to become a member of parliament either to the ಲೋಕಸಭಾ or to the ರಾಜ್ಯಸಭಾ. ಬಟ್ ಇಲ್ಲಿ ಮಿನಿಸ್ಟರ್ಸ್ ಆರ್ ಯೂಶಲಿ ಫ್ರಮ್ ದ ಪಾರ್ಲಿಮೆಂಟ್ ಓನ್ಲಿ. ಯುಕೆದಲ್ಲಿ ಓನ್ಲಿ ಪಾರ್ಲಿಮೆಂಟರಿ ಮೆಂಬರ್ ಆಗಿದ್ರೆ ಮಾತ್ರ ನೀನು ಎಕ್ಸಿಕ್ಯೂಟಿವ್ ಆಗಿ ಮಾಡ್ಬೋದು ಅಥವಾ ಮಿನಿಸ್ಟರ್ ಆಗಿ ಮಾಡ್ಬೋದು. ಇದು ಇಂಡಿಯಾ ಮತ್ತೆ ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಮಧ್ಯೆ ಇರ್ತಕ್ಕಂಥ ಒನ್ ಆಫ್ ದ ಮೇಜರ್ ಡಿಫರೆನ್ಸಸ್. ನೆಕ್ಸ್ಟ್, ನೋ ಸಿಸ್ಟಮ್ ಆಫ್ ಲೀಗಲ್ ರೆಸ್ಪಾನ್ಸಿಬಿಲಿಟಿ. ಮಿನಿಸ್ಟರ್ಸ್ ಡು ನಾಟ್ ಕೌಂಟರ್ಸೈನ್ ಅಫಿಷಿಯಲ್ ಆಕ್ಟ್ಸ್. ಇಲ್ಲಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಯುಕೆ. ಅಂದ್ರೆ ನೀವು ಮಾಡಿರೋ ಆಕ್ಷನ್ಸ್ ಗೆ ನಿಮಗೆ ಲೀಗಲಿ ರೆಸ್ಪಾನ್ಸಿಬಿಲಿಟಿ ಮಾಡಲ್ಲ. ಇದು ಈ ತರ ಮಾಡಿದ್ರೆ ನಿಮ್ಗೆ ಕೋರ್ಟಿಗೆ ಕರ್ಕೊಂಡು ಹೋಗುವಂತ ಸಿಸ್ಟಮ್ ಇಲ್ಲ ಇಂಡಿಯಾದಲ್ಲಿ. ಪಾರ್ಲಿಮೆಂಟ್ ಒಳಗೆ ನೀವು ಏನೇ ಮಾಡಿರ್ತೀರಲ್ವಾ ಅದಕ್ಕೆ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಬಟ್ ಯುಕೆದಲ್ಲಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ.
ನೆಕ್ಸ್ಟ್ ನೋ ಇನ್ಸ್ಟಿಟ್ಯೂಷನ್ ಆಫ್ ಶಾಡೋ ಕ್ಯಾಬಿನೆಟ್. ಇನ್ ಇಂಡಿಯನ್ ಸಿಸ್ಟಮ್ ಅಲ್ಲಿ ಇರೋದ್ರೊಳಗೆ ಒಂದು ಸಣ್ಣದು ಶಾಡೋ ಕ್ಯಾಬಿನೆಟ್ ಅಂತ ಮಾಡಿಟ್ಕೊಂಡಿರ್ತೀವಿ. ಬಟ್ ಇಲ್ಲಿ ಶಾಡೋ ಕ್ಯಾಬಿನೆಟ್ ಫಾರ್ಮ್ ಬೈ ದ ಅಪೋಸಿಷನ್. ಓಕೆನಾ, ಇಲ್ಲಿ ಶಾಡೋ ಕ್ಯಾಬಿನೆಟ್ ಇರುತ್ತೆ. ಯುಕೆದಲ್ಲಿ ಶಾಡೋ ಕ್ಯಾಬಿನೆಟ್ ಇರುತ್ತೆ. ಓನ್ಲಿ ನವೀನ್ ಕುಮಾರ್ ಇಸ್ ಪ್ರೆಸೆಂಟ್. ನವೀನ್ ಕುಮಾರ್ ಅರ್ಥ ಆಗ್ತಿದೇನಾ? ಐ ಡೋಂಟ್ ನೋ ವೈ ಪೀಪಲ್ ಲೆಫ್ಟ್, ಬಿಕಾಸ್ ಐ ಡೋಂಟ್ ನೋ, ಮೇ ಬಿ ದೇ ಅವ್ರಿಗೆ ಎಕ್ಸಾಮ್ ಇರ್ಬೋದೇನೋ. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ದೇ ಹ್ಯಾವ್ ಲೆಫ್ಟ್. ಇಟ್ಸ್ ಓಕೆ. ನವೀನ್ ಕುಮಾರ್ ನೀವು ಒಬ್ಬರೇ ಇದ್ದೀರಾ? ನಿಮ್ಗೆ ಅರ್ಥ ಆಗ್ತಿದೇನಾ? ನೀವು ಏನೇನು ಡೌಟ್ಸ್ ಇದ್ರೆ ಹೇಳಿ. ಓಕೆ, ವಿಲ್ ಕಂಟಿನ್ಯೂ. ನೆಕ್ಸ್ಟ್ ಪಾರ್ಟ್ಗೆ ನಾನು ಹೋಗ್ತೇನೆ. ದೀಸ್ ಆರ್ ದ ಮೇಜರ್ ಡಿಫರೆನ್ಸಸ್ ಬಿಟ್ವೀನ್ ಇಂಡಿಯನ್ ಸಿಸ್ಟಮ್ ಮತ್ತು ಬ್ರಿಟಿಷ್ ಸಿಸ್ಟಮ್ ಅಲ್ಲಿ. ಓಕೆನಾ, ಇದು ರಿಪಬ್ಲಿಕನ್ ಸಿಸ್ಟಮ್ ಇಂಡೈರೆಕ್ಟ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಇರ್ತಾರೆ. ಇಲ್ಲಿ ಮೊನಾರ್ಕಿಕಲ್ ಸಿಸ್ಟಮ್ ಇರುತ್ತೆ. ಓಕೆನಾ, ಇಲ್ಲಿ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಸುಪ್ರೀಮಸಿ ಇದೆ, ಇಲ್ಲಿ ಪಾರ್ಲಿಮೆಂಟರಿ ಸುಪ್ರೀಮಸಿ ಇದೆ. ಇಲ್ಲಿ ನಾನ್ ಪಾರ್ಲಿಮೆಂಟ್ ಮೆಂಬರ್ಸ್ ಕ್ಯಾನ್ ಬಿ ಅಪಾಯಿಂಟೆಡ್ as ಮಿನಿಸ್ಟರ್ಸ್ ಇರ್ತಾರೆ. ಓನ್ಲಿ ಮಿನಿಸ್ಟರ್ಸ್ ಪಾರ್ಲಿಮೆಂಟ್ ಅಲ್ಲಿ ಅಷ್ಟೇ ಬರ್ತಾರೆ. ಇಲ್ಲಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇರಲ್ಲ. ಇಲ್ಲಿ ಲೀಗಲ್ ರೆಸ್ಪಾನ್ಸಿಬಿಲಿಟಿ ಇದೆ. ನೆಕ್ಸ್ಟ್ ನೋ ಇನ್ಸ್ಟಿಟ್ಯೂಷನ್ ಆಫ್ ಶಾಡೋ ಕ್ಯಾಬಿನೆಟ್. ಇಲ್ಲಿ ಶಾಡೋ ಕ್ಯಾಬಿನೆಟ್ ಇರುತ್ತೆ. ಅಂದ್ರೆ ಅಪೋಸಿಷನ್ ಮೆಂಬರ್ಸ್ ಕೂಡ ಈ ಕ್ಯಾಬಿನೆಟ್ ಸಿಸ್ಟಮ್ ಅಲ್ಲಿ ಪಾರ್ಟ್ ಆಗಿರ್ತಾರೆ. ಇಂಡಿಯಾದಲ್ಲಿ ಆ ತರ ಸಿಸ್ಟಮ್ ಇಲ್ಲ. ಓಕೆನಾ, ನೆಕ್ಸ್ಟ್ ಫಾರ್ಮ್ಸ್ ಆಫ್ ಪಾಲಿಟಿ. ಅಲ್ಲಿ ಮತ್ತೆ there are two types of government, ಫೆಡರಲ್ ಗವರ್ನಮೆಂಟ್, ಯೂನಿಟರಿ ಗವರ್ನಮೆಂಟ್. ನಿಮ್ಗೆ ಆಲ್ರೆಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ಸ್ಗಳು ಹೇಳ್ತಾ ಇರಬೇಕಾದ್ರೆ ಅಥವಾ ಬ್ರಿಟಿಷ್ ಸಿಸ್ಟಮ್ ಆಫ್ ಆಕ್ಟ್ಸ್ಗಳು ಹೇಳ್ತಾ ಇರಬೇಕಾದ್ರೆ ದೇರ್ ಹ್ಯಾವ್ ಗಿವನ್ ಸಮ್ ಹಿಂಟ್ ಅಂಡ್ ಸಮ್ ಐಡಿಯಾಸ್ ರಿಗಾರ್ಡಿಂಗ್ ದಿ ಫೆಡರಲ್ ಸಿಸ್ಟಮ್ ಅಂದ್ರೆ ಏನು, ಯೂನಿಟರಿ ಸಿಸ್ಟಮ್ ಅಂದ್ರೆ ಏನು, ಒನ್ ಅನ್ನೋದ್ರ ಮೇಲೆ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೀನಿ. ಈಗ ನಾವು ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಆಗಿ ನೋಡ್ತಾ ಇದೀವಿ. ಫೆಡರಲ್ ಗವರ್ನಮೆಂಟ್ ಅಂದ್ರೆ ಏನು, ಯೂನಿಟರಿ ಗವರ್ನಮೆಂಟ್ ಅಂದ್ರೆ ಏನು ಅಂತ. ಈ ಯೂನಿಟರಿ ಸಿಸ್ಟಮ್ ಇದೆ ಅಲ್ವಾ, it's a governing system in which a single central government has a total power over all its other political subdivisions. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮೇಜರ್ ಪವರ್ ಆಗಿರುತ್ತೆ. ಸ್ಟೇಟ್ ಗವರ್ಮೆಂಟ್ಗಳು ಎಲ್ಲ ಸಣ್ಣ ಸಣ್ಣ ಸಿಸ್ಟಮ್ ಆಗಿರೋ ಸಬ್ ಡಿವಿಷನ್ ಆಗಿ ವರ್ಕ್ ಮಾಡ್ತಾ ಇರ್ತವೆ. ಇದನ್ನ ನಾವು ಯೂನಿಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂತೀವಿ. ಈ ತರ ಗವರ್ಮೆಂಟ್ ಎಲ್ಲಿದೆ ಅಂತಂದ್ರೆ UK ಎಲ್ಲಿದೆ, ಬ್ರಿಟನ್ ಅಲ್ಲಿ ಯೂನಿಟರಿ ಟೈಪ್ ಆಫ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಇದೆ. ಇಲ್ಲಿ ಮೇಜರ್ ಸೆಂಟರ್, ಇವೆಲ್ಲ ಸ್ಟೇಟ್ಗಳು ಅದು ಸಬ್ಸಿಡಿಯರಿ ಆಗಿ ವರ್ಕ್ ಮಾಡ್ತಿರ್ತವೆ, ಸಬ್ ಡಿವಿಷನ್ಸ್ ಆಗಿ. ಫೆಡರಲಿಸಮ್ ಅಂತಂದ್ರೆ ಪವರ್ ಇಸ್ ಡಿವೈಡೆಡ್ ಯೂನಿಯನ್ ಅಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಸ್ಟೇಟ್ಸ್. ನೋಡಿದ್ರು ಎಲ್ಲಾ ಪವರ್ ನಿಮ್ಮ ಹತ್ರನೇ ಇರಲ್ಲ. ಸಮ್ ಪವರ್ ಯೂನಿಯನ್ ಗವರ್ಮೆಂಟ್ಗೆ, ಸಮ್ ಪವರ್ ಸ್ಟೇಟ್ ಗವರ್ಮೆಂಟ್ಗೆ. ನಾವು ಡಿವಿಷನ್ಸ್ ಮಾಡ್ಕೊಂತೀವಿ. ಎಲ್ಲದಕ್ಕೂ ನೀನೇ ಗ್ರೇಟ್ ಅಲ್ಲ, ಎಲ್ಲದನ್ನು ನೀನ್ ಹೇಳೋದನ್ನ ಕೇಳ್ಬೇಕಿಲ್ಲಪ್ಪ. ಇವೊಂದು ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು, ಫೆಡರಲ್ ಗವರ್ಮೆಂಟ್ ಇರುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಅನ್ನೋ ಫೆಡರಲ್ ಗವರ್ಮೆಂಟ್ ಅಂತೀವಿ. ಕೆಲವೊಂದಿಷ್ಟು ಪವರ್ ನಿನಗೆ, ಫಾರ್ ಎಕ್ಸಾಂಪಲ್ ಡಿಫೆನ್ಸ್, ಕಮ್ಯುನಿಕೇಶನ್, ಓವರ್ ಆಲ್ ನಮ್ಮ ಸೆಕ್ಯೂರಿಟಿನ ನೀನು ನೋಡ್ಕೊ, ನಮಗೆ ಪೊಲೀಸ್, ಲಾ ಅಂಡ್ ಆರ್ಡರ್ಗಳು ನಾವು ನೋಡ್ಕೊಂತೀವಿ. ಈ ತರ ಸಿಸ್ಟಮ್ ನಾವು ಫೆಡರಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂತೀವಿ. ಇದು ಎಲ್ಲಿದೆ ಅಂದ್ರೆ USA ಅಲ್ಲಿ ನಾವು ಫೆಡರಲ್ ಟೈಪ್ ಆಫ್ ಗವರ್ನಮೆಂಟ್ ಅನ್ನ ಕಾಣ್ತಿದ್ದೀವಿ. ಯಾಕಪ್ಪ ಅಂತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ಆಫ್ ಈ ಸಿಸ್ಟಮ್ ಅನ್ನ USA ಅವ್ರು ಮಾಡಿರೋದ್ರಿಂದ ನಾವು ಅದನ್ನ ಮಾಡೆಲ್ ಆಗಿ, ಅದನ್ನ ರೆಫರೆನ್ಸ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ, ನೆಕ್ಸ್ಟ್ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ ಹೇಳಿದಲ್ವಾ, ಯೂನಿಟರಿಗೆ USA ಇದೆ, ಫೆಡರಲ್ಗೆ ಯೂನಿಟರಿಗೆ UK, ಫೆಡರಲ್ಗೆ US. ನೆಕ್ಸ್ಟ್ ಯೂನಿಟರಿ ಸಿಸ್ಟಮಿನ ಫೀಚರ್ಸ್ ಅಂತಂದ್ರೆ ಯೂನಿಟರಿ ಸಿಸ್ಟಮ್ ಆಫ್ ಗವರ್ನಮೆಂಟ್ ಏನಿದೆ ಅದಕ್ಕೆ ಸಿಸ್ಟಮ್ಸ್ ಏನಿರುತ್ತೆ, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ, ಈ ಕ್ಯಾರೆಕ್ಟರ್ಸ್ ಇದ್ರೆ ನಾವು ಯೂನಿಟರಿ ಅನ್ಬೋದಾ ಅಥವಾ ಯೂನಿಟರಿ ಗವರ್ನಮೆಂಟ್ ಅಂತ ಹೇಳಬೇಕು ಅಂದ್ರೆ ಅದಕ್ಕೆ ಇರ್ಬೇಕಾದಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು ಅದನ್ನ ನೋಡ್ತಾ ಇದೀವಿ ನಾವು. ಸಿಂಗಲ್ ಗವರ್ನಮೆಂಟ್ ಇರಬೇಕು ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್, ಅದೇ ಸ್ಟೇಟ್ ಗವರ್ನಮೆಂಟ್, ಕಾಂಗ್ರೆಸ್ ಗವರ್ನಮೆಂಟ್ ಅಂದ್ರೆ ಲೈಕ್ ಕರ್ನಾಟಕ ಗವರ್ನಮೆಂಟ್, ಆಂಧ್ರ ಗವರ್ನಮೆಂಟ್ ಅಂತ ಇಲ್ಲ. ಎಲ್ಲದಕ್ಕೂ ಒಂದೇ ಗವರ್ನಮೆಂಟ್, ಸೆಂಟ್ರಲ್ ಗವರ್ನಮೆಂಟ್.
ಅದು ಯೂನಿಟರಿ ಸಿಸ್ಟಮ್. ಇಲ್ಲಿ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಮಾಡ್ಬೋದು, ಅನ್ರಿಟರ್ನ್ ಮಾಡ್ಬೋದು. ನೀವು ಹೇಳಿದೀನಿ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೂ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೂ ಡಿಫರೆನ್ಸ್ ಏನಂದ್ರೆ, ರಿಟರ್ನ್ ಅಂದ್ರೆ ಬರ್ದಿರತಕ್ಕಂತಹ ರೂಲ್ಸ್ ಗಳು ನಾವು ಕೋಡಿಫೈಡ್ ಮಾಡಿದೀವಿ. ಇದು ಫಂಡಮೆಂಟಲ್ ರೈಟ್ಸ್, ಇದು DPSP, ಇದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಆ ತರ ಕೋಡಿಫೈಡ್ ಮಾಡಿರ್ತೀವಿ. ಇಲ್ಲಿ ಯೂನಿಟರಿಯಲ್ಲಿ ನಾಟ್ ನೆಸೆಸರಿ ಅನ್ರಿಟರ್ನ್ ಇರಬೇಕು ಅಂತ, ಯಾಕಂದ್ರೆ UK ಇಸ್ ಅನ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ, ಬಟ್ ನಾಟ್ ನೆಸೆಸರಿ. ಇದು ರಿಟರ್ನ್ ಆಗಿರ್ಬೋದು, ಅನ್ರಿಟರ್ನ್ ಆಗಿರ್ಬೋದು. ಇದು ಒನ್ ಆಫ್ ದ ಯೂನಿಟರಿ ಫೀಚರ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ಮೇಜರ್ ಆಗಿ ನೋ ಡಿವಿಷನ್ ಆಫ್ ಪವರ್ ಇದೆ. ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಏನಿದೆ ಅಲ್ಲ, ಇಲ್ಲಿ ಏನು ಡಿವಿಷನ್ ಮಾಡಿಲ್ಲ, ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಿರ್ತಾರೆ. ಹಂಗಾಗಿ ದೇರ್ ಇಸ್ ನೋ ಸಪರೇಷನ್ ಆಫ್ ಪವರ್ ಅಂತ, ಅಥವಾ ಸಾರಿ ಇದು ಸಪರೇಷನ್ ಆಫ್ ಪವರ್ ಹೇಳ್ತಿರೋದು, ಸಾರಿ ಡಿವಿಷನ್ ಆಫ್ ಪವರ್ ಅಂತಂದ್ರೆ ಯೂನಿಯನ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಬಗ್ಗೆ ಡಿವಿಷನ್ ಮಾಡ್ಕೊಂಡಿಲ್ಲ ನಾವು. ಎಲ್ಲವುದನ್ನು ಯೂನಿಟರಿ ಗವರ್ಮೆಂಟೇ ನೋಡ್ಕೊಳ್ಳುತ್ತೆ. ಈಗ ನಮಗೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಲಾ ಅಂಡ್ ಆರ್ಡರ್ ಸ್ಟೇಟ್ ಗವರ್ಮೆಂಟ್ ನೋಡ್ಕೊಳ್ಳುತ್ತೆ, ಪೊಲೀಸ್ ಎಲ್ಲ ಸ್ಟೇಟ್ ಗವರ್ಮೆಂಟ್ ನೋಡ್ಕೊಳ್ಳುತ್ತೆ. ಇಲ್ಲ ಹಂಗಿಲ್ಲ, ಯೂನಿಟರಿ ಗವರ್ಮೆಂಟ್ ಅಲ್ಲಿ ಎಲ್ಲದನ್ನು ಸೆಂಟ್ರಲ್ ಗವರ್ನಮೆಂಟೇ ನೋಡ್ಕೊಳ್ಳುತ್ತೆ. ಹಂಗಾಗಿ ಇಲ್ಲಿ ಡಿವಿಷನ್ ಆಫ್ ಪವರ್ಸ್ ಇಲ್ಲ. ಓಕೆನಾ? ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ ಮೇ ಬಿ ಎ ಸುಪ್ರೀಂ ಆರ್ ಮೇ ನಾಟ್ ಬಿ ಎ ಸುಪ್ರೀಂ. ನಿಮ್ಗೆ ಹೇಳಿದೀನಿ ಆಲ್ಮೋಸ್ಟ್ UK ಒಳಗೆ ಏನಿದೆ, ಪಾರ್ಲಿಮೆಂಟರಿ ಸುಪ್ರೀಮೆಸಿ ಇದೆ. ಇದು UK ಸಿಸ್ಟಮ್. ಬಟ್ ಇನ್ ಜನರಲ್ ಯೂನಿಟರಿ ಅಂತ ನೋಡಿದಾಗ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಮೆಸಿ ಇರ್ಬೇಕಂತ ನೆಸೆಸಿಟಿ ಇಲ್ಲ. ಇದ್ರೂ ಓಕೆ, ಇರ್ಲಿಲ್ಲ ಅಂದ್ರೂ ಓಕೆ. ಕಾನ್ಸ್ಟಿಟ್ಯೂಷನ್ ಸುಪ್ರೀಮೆಸಿ ಇದ್ರೂ ಅದು ಯೂನಿಟರಿ ಗವರ್ಮೆಂಟ್ ಅಂತ ಹೇಳ್ಬೋದಾ? ಎಸ್. ಬಟ್ ಪಾರ್ಲಿಮೆಂಟರಿ ಸುಪ್ರೀಮೆಸಿ ಅಂದಾಗ ಅಲ್ಲಿ ಪಾರ್ಲಿಮೆಂಟೇ ಮೇಜರ್ ಇರುತ್ತೆ, ನಾಟ್ ಕಾನ್ಸ್ಟಿಟ್ಯೂಷನ್. ನೀವು ಕನ್ಫ್ಯೂಸ್ ಮಾಡ್ಕೋಬಹುದು. ಯೂನಿಟರಿ ಸಿಸ್ಟಮ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಿದ್ದೀನಿ. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಮೆಸಿ ಇರ್ಬೋದಾ ಅಂದ್ರೆ ಎಸ್. ಇವೊಂದು ಕಾನ್ಸ್ಟಿಟ್ಯೂಷನ್ ಸುಪ್ರೀಮೆಸಿ ಇದ್ರೂ ಕೂಡ ಯೂನಿಟರಿ ಗವರ್ಮೆಂಟ್ ಅಂತ ಕರಿಬಹುದು. ಎಸ್, ಈ ಎಲ್ಲಾ ಕಂಡೀಷನ್ಸ್ ಇರಬೇಕು ಇಫ್ ಯು ಆರ್ ಕಾಲಿಂಗ್ ಇಟ್ ಆಸ್ ಯೂನಿಟರಿ ಗವರ್ನಮೆಂಟ್. ಅದರಲ್ಲಿ ಇದು ಮೇಜರ್ ಇಂಪಾರ್ಟೆಂಟ್ ಅಂದ್ರೆ ಇದೆ, ನೋ ಡಿವಿಷನ್ ಆಫ್ ಪವರ್ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ರಿಜಿಡ್ ಆರ್ ಫ್ಲೆಕ್ಸಿಬಲ್. ಹೇಳಿದನಲ್ಲ, ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಒಂದಿಷ್ಟು ಪವರ್ಸ್ಗಳು ಕಾನ್ಸ್ಟಿಟ್ಯೂಷನ್ ಇದಾವ ಇಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ. ರಿಜಿಡ್ ಆದ್ರೂ ಇರ್ಬೋದು, ಫ್ಲೆಕ್ಸಿಬಲ್ ಇರ್ಬೋದು. ಇವೆಲ್ಲ ಯೂನಿಟರಿ ಸಿಸ್ಟಮ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್, ಜುಡಿಷಿಯರಿ ಮೇ ಬಿ ಇಂಡಿಪೆಂಡೆಂಟ್ ಆರ್ ಮೇ ಬಿ ನಾಟ್ ಇಂಡಿಪೆಂಡೆಂಟ್. ಅಂದ್ರೆ ಹೇಳಿದ್ವಲ್ವಾ, ಜುಡಿಷಿಯರಿ ಇಂಡಿಪೆಂಡೆಂಟ್ ಅಂತ ಹೇಳಿದ ತಕ್ಷಣ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ದೆ. ಅವ್ರ ಆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗಿಲ್ಲ, ಅವ್ರ ಅಪಾಯಿಂಟ್ಮೆಂಟ್ ಬಗ್ಗೆ ಅವ್ರಿಗೆ ಇಂಡಿಪೆಂಡೆನ್ಸ್ ಕೊಡಬೇಕು. ಅವ್ರ ಆಕ್ಷನ್ಸ್ ಅಲ್ಲಿ ನಾವು ಇಂಟರ್ಫಿಯರ್ ಆಗಬಾರ್ದು. ಅವ್ರ ದುಡ್ಡನ್ನ ಯಾವುದೇ ಕಾರಣಕ್ಕೂ ಸ್ಯಾಲರಿಗಳನ್ನ ಎಕ್ಸೆಪ್ಷನಲ್ ಸಿಚುವೇಶನ್ಸ್ ಬಿಟ್ಟು ನೀವು ವಿಥ್ಹೋಲ್ಡ್ ಮಾಡೋ ಆಗಿಲ್ಲ. ಈ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ನಾವು ಪೊಲಿಟಿಕ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಇಲ್ಲಿ ಇಂಡಿಪೆಂಡೆಂಟ್ ಆದ್ರೂ ಇರ್ಬೋದು, ಇಂಡಿಪೆಂಡೆಂಟ್ ಇಲ್ದೇನೂ ಇರ್ಬೋದು. ಇವೆಲ್ಲ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು ಯೂನಿಟರಿ ಸಿಸ್ಟಮ್ ಅಲ್ಲಿ. ಜುಡಿಷಿಯರಿ ಮೇ ಬಿ ಇಂಡಿಪೆಂಡೆಂಟ್ ಆರ್ ಮೇ ನಾಟ್ ಬಿ ಇಂಡಿಪೆಂಡೆಂಟ್, ಕನ್ಫ್ಯೂಸ್ ಮಾಡ್ಕೊಂಡು ಇವೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯೂನಿಟರಿ ಅಂತ ಹೇಳ್ತಾ ಇದ್ದೀನಿ ನಾವು. ಲೆಜಿಸ್ಲೇಚರ್ ಮೇ ಬಿ ಬೈಕ್ಯಾಮರಲ್ ಆರ್ ಯೂನಿಕ್ಯಾಮರಲ್. ಹೇಳಿದ್ದೀನಿ ಯೂನಿಕ್ಯಾಮರಲ್ ಬೈಕ್ಯಾಮರಲಿಸಮ್ ಅಂತ ಡಿಸ್ಕಸ್ ಸೋ ಮೆನಿ ಟೈಮ್ಸ್. ಬೈಕ್ಯಾಮರಲಿಸಮ್ ಅಂತಂದ್ರೆ ಲೋಕಸಭಾ, ರಾಜ್ಯಸಭಾ. ರಾಜ್ಯಸಭಾ ಇಸ್ ಅನ್ ಅಪ್ಪರ್ ಹೌಸ್, ಲೋಕಸಭಾ ಇಸ್ ಅನ್ ಲೋಯರ್ ಹೌಸ್ ಅಲ್ವಾ? ಕರೆಕ್ಟ್ ಆಗಿ ಕಾಣಿಸ್ತಿದ್ದಾನ? ಇದು ಅಪ್ಪರ್ ಹೌಸ್ ಇಸ್ ರಾಜ್ಯಸಭಾ, ಲೋಯರ್ ಹೌಸ್ ಕಡೆ ಲೋಕಸಭಾ. ಇವೆರಡೂ ಸಿಸ್ಟಮ್ ಒಂದು ಗವರ್ನಮೆಂಟ್ ಅಲ್ಲಿ ಇತ್ತು ಅಂದ್ರೆ ನಾವೇನಂತೀವಿ, ಇದಕ್ಕೆ ಏನಂತೀವಿ? ಕಮೆಂಟ್ ಮಾಡ್ತೀರಾ? ಐ ಥಿಂಕ್ ನೀವು ಅಷ್ಟು ಅದು ಲ್ಯಾಗ್ ಇದೆ. ಓಕೆ, ವಿ ಆರ್ ಕಾಲಿಂಗ್ ದಿಸ್ ಟೈಪ್ ಆಫ್ ಗವರ್ನಮೆಂಟ್ ಆಸ್ ಅನ್ ಬೈಕ್ಯಾಮರಲ್ ಸಿಸ್ಟಮ್ ಆಫ್ ಗವರ್ನಮೆಂಟ್ ಅಂತ ಹೇಳ್ತೀವಿ. ಓಕೆನಾ? ಇದು ಬೈಕ್ಯಾಮರಲ್ ಇರ್ಬೋದು ಅಥವಾ ಇಲ್ದೇನೂ ಇರ್ಬೋದು. ಇವೆಲ್ಲ ಯೂನಿಟರಿ ಫೀಚರ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್. ಫೆಡರಲಿಸಮ್ ಅಂತಂದ್ರೆ ಎಸ್, ಇದು ರಿಟರ್ನ್ ಇರಲೇಬೇಕು. ರಿಟರ್ನ್ ವೆರಿ ಇಂಪಾರ್ಟೆಂಟ್. ಇಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ರಿಟರ್ನ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಫೆಡರಲ್ ಅಥವಾ ಫೆಡರಲ್ ಫೀಚರ್ ನ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಜಸ್ಟ್ ಬಿಕಾಸ್ ರಿಟರ್ನ್ ಯು ಕಾಂಟ್ ಕಾಲ್ ಇಟ್ ಆಸ್ ಅನ್ ಫೆಡರಲಿಸಮ್. But in a federalism, the constitution has to be written. Yes, the major condition is it has to be written. Next, multiple level of government ಇರಬೇಕಿದೆ. ಅಂದ್ರೆ ಫೆಡರಲ್ ಗವರ್ನಮೆಂಟ್ ಅನ್ಬೇಕಿದೆ ನಾವು. ಫೆಡರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್, ಅಟ್ ದ ಲೋಕಲ್ ಲೆವೆಲ್ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಈ ತರ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಗವರ್ನಮೆಂಟ್ ಇರಬೇಕು. ಫೆಡರಲ್, ಸ್ಟೇಟ್, ಗ್ರಾಮ ಪಂಚಾಯತ್, ಅದರಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಈ ತರ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಗವರ್ನಮೆಂಟ್ ಇರಬೇಕು. ಇದು ಫೆಡರಲ್ ಸಿಸ್ಟಮ್ ಇನ ಫೀಚರ್ಸ್.
ರಿಜಿಡ್ ಇರಬೇಕು ಕಾನ್ಸ್ಟಿಟ್ಯೂಷನ್ ಹೇಳಿದೀವಿ. ಸಿ 1750 ಅಮೆರಿಕಕ್ಕೆ ರೆವಲ್ಯೂಷನ್ ಆಗಿ ಅಲ್ಲಿಂದ ಗೌರ್ಮೆಂಟ್ ಆಗಿ ಅವ್ರು ಅಲ್ಲಿಂದ ಕಾನ್ಸ್ಟಿಟ್ಯೂಷನ್ ತಂದ್ರು ಕೂಡ ಆಸ್ ಆಫ್ ನಾವು ಅರೌಂಡ್ ಮೇಜರ್ಲಿ 15 to 16 ಅಮೆಂಡ್ಮೆಂಟ್ಸ್ ಅಷ್ಟೇ ಆಗಿದೆ, ಅಥವಾ ಇವನ್ ಲೆಸ್ ದನ್ ದಿಸ್ ನಂಬರ್ಸ್. ಬಟ್ ಇಂಡಿಯಾದಲ್ಲಿ ಸಿನ್ಸ್ ಓನ್ಲಿ ಫ್ರಮ್ 1947 ಟು ಇಲ್ಲಿಗೆ ನಾವು 75 ವರ್ಷದಲ್ಲಿ 106 ಅಮೆಂಡ್ಮೆಂಟ್ ಮಾಡಿದ್ದೀವಿ. ಥಿಂಕ್ ಮಾಡಿ ನಾವು ಎಷ್ಟು ಫ್ಲೆಕ್ಸಿಬಲ್ ಇದ್ವಿ ಕಂಪೇರ್ ಟು ಅಮೆರಿಕಾ. ದಟ್ಸ್ ವೈ ಇಟ್ಸ್ ರಿಜಿಡ್ ಕಾನ್ಸ್ಟಿಟ್ಯೂಷನ್. ಒಂದ್ಸತಿ ಬರೋದಾಗ ಫಾಲೋ ಮಾಡ್ತೀವಿ, ನಾವು ಬೇರೆದನ್ನೆಲ್ಲ ಫಾಲೋ ಮಾಡ್ತೀವಿ. ಅವರು ಹಳೆ ಕಾಲದಲ್ಲಿ ಮಾಡಿದಾರೆ ಅಂದ್ರೆ ಅದಕ್ಕೆಲ್ಲ ಸುಮ್ಮನೆ ಮಾಡಿರೋದು, ಅದಕ್ಕೊಂದು ಏನೋ ರೀಸನ್ ಇರುತ್ತೆ. ಎಲ್ಲದನ್ನು ಮಿತ್ ಆಗಿ ಸೂಪರ್ಸ್ಟಿಷನ್ ಆಗಿ ಫಾಲೋ ಮಾಡ್ತಿರ್ತೀವಿ. ಎಲ್ಲ ಥಿಂಗ್ಸ್ನೆಲ್ಲ ಮೇಜರ್ ಇಂಪಾರ್ಟೆಂಟ್ ಥಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ, ಯಾವ್ದಾದ್ರು ಮಾಡ್ತಿರ್ತೀರಾ. ಇಂಡಿಪೆಂಡೆಂಟ್ ಜುಡಿಷರಿ ಇರಬೇಕಿಲ್ಲಿ. ಇಂಡಿಪೆಂಡೆಂಟ್ ಅಂತ ಹೇಳಿದೀನಿ. ಜುಡಿಷರಿ ಹ್ಯಾಸ್ ಟು ಬಿ ಇಂಡಿಪೆಂಡೆಂಟ್. ಇಟ್ಸ್ ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಫೆಡರಲಿಸಮ್. ಡ್ಯೂಯಲ್ ಪಾಲಿಟಿ ಇರಬೇಕು. ನೆಕ್ಸ್ಟ್ ಡಿವಿಷನ್ ಆಫ್ ಪವರ್ಸ್. ಡಿವಿಷನ್ ಆಫ್ ಪವರ್ ಅಂತ ಹೇಳಿದ್ನಲ್ವಾ, ಯೂನಿಯನ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಮಧ್ಯೆ ಡಿವಿಷನ್ ಮಾಡ್ಕೊಳ್ಳೋಣ. ನೀವು ಡಿಫೆನ್ಸ್ ನೋಡ್ಕೊಳ್ಳಿ, ನಾವು ಲಾ ಅಂಡ್ ಆರ್ಡರ್ ನೋಡ್ಕೊಳ್ತೀವಿ. ವಿ ಆರ್ ಲುಕಿಂಗ್ ಇಟ್ ಇನ್ ಲಾ ಅಂಡ್ ಆರ್ಡರ್. ಪೊಲೀಸ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇವುಗಳನ್ನ ನಾವು ಡಿವೈಡ್ ಮಾಡ್ಕೊಳ್ಳೋಣ, ನಮ್ಮ ಮಧ್ಯೆ ಡಿವೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿರೋದು. ನೆಕ್ಸ್ಟ್ ಸುಪ್ರಿಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಯೂನಿಟರಿ ಒಳಗೆ ಇದು ಇರ್ಬೋದು, ಇಲ್ದೇನೆ ಇರ್ಬೋದು. ಆದ್ರೆ ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಬಿ ದ ಸುಪ್ರೀಂ. ಅದೇ ಅಲ್ಲಿ ಗ್ರೇಟ್, ಅವರೇ ಕಿಂಗ್. ಕಾನ್ಸ್ಟಿಟ್ಯೂಷನ್ ಏನಿದೆ ಅದೇ ನಡಿಬೇಕು ಇಲ್ಲಿ. ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಸುಪ್ರಿಮಸಿ ಅಂತೀವಿ. ಬೈಕೆಮರಲಿಸಮ್ ಇರ್ಬೇಕಾ? ಎಸ್. ಬೈಕೆಮರಲಿಸಮ್ ಅಂದ್ರೆ ಲೋಕಸಭಾ ಅಥವಾ ರಾಜ್ಯಸಭಾ, ಅಥವಾ ರಾಜ್ಯಸಭಾ ಮತ್ತೆ ಲೋಕಸಭಾ ಇರಬೇಕು, ಅಥವಾ ಅಪ್ಪರ್ ಹೌಸ್ ಅಥವಾ ಲೋಯರ್ ಹೌಸ್. ಈ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ವು ಅಂದ್ರೆ ನಾವು ವಿ ಆರ್ ಕಾಲಿಂಗ್ ಇಟ್ ಆಸ್ ಅನ್ ಫೆಡರಲ್ ಗವರ್ನಮೆಂಟ್. ಏನಾದ್ರು ಡೌಟ್ ಇದ್ರೆ ಹೇಳಿ. ಇವನ್ ದೋ ದಿಸ್ ಓನ್ಲಿ ಲೆಸ್ ಪೀಪಲ್, ಬಟ್ ಲುಕ್ ಇಂಟು ಆಲ್ ದೀಸ್ ಥಿಂಗ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ನ ನೆನ್ಪಿಟ್ಕೊಳ್ಳಿ. ನವೀನ್ ಕುಮಾರ್, ಐ ಥಿಂಕ್ ಯು ಆರ್ ಓನ್ಲಿ ಕ್ಯಾಂಡಿಡೇಟ್ ಪ್ರೆಸೆಂಟ್ ಹಿಯರ್. ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಒಂದೆರಡು ಕ್ವಶನ್ ಕೇಳ್ತೀನಿ. ಇವನ್ ದೋ ಯು ಆರ್ ದ ಓನ್ಲಿ ಸ್ಟೂಡೆಂಟ್, ಬಟ್ ಇಟ್ಸ್ ಓಕೆ. ದಿಸ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಗಿವಿಂಗ್ ಯುವರ್ ಮ್ಯಾಕ್ಸಿಮಮ್ ಟೈಮ್ ಕೊಡ್ತಾ ಇದ್ದೀರಾ. ಪ್ಲೀಸ್ ಲೆಟ್ ಮಿ ನೋ. Naveen Kumar, can you tell me any one of the characteristics of the federal government? ನಿಮ್ಗೆ ಅನ್ಸಿದ್ದೆ ಹೇಳಿ, ಪರವಾಗಿಲ್ಲ. Naveen Kumar, can you tell me any one of the characteristics of the federal government? Division of power. Fine. Any one of the characteristics of the unitary government? Any one of the features of an unitary government? ಇರ್ಬೋದು, ರಿಜಿಡ್ ಇರ್ಬೋದು, ಫ್ಲೆಕ್ಸಿಬಲ್ ಇರ್ಬೋದು. ಸೂಪರ್. I appreciate your participation, Naveen Kumar. It's a great. You are doing a great work. Please have the same kind of motivation and steady with yourself. You are going to reap all these benefits. Good. Make a same kind of consistency in your preparation. Good. Super. ಓಕೆನಾ? ಇದೆ ನಾವು ಇವತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೆಡರಲಿಸಮ್ ನೋಡಿದ್ವಲ್ವಾ ಯಶೋದಂಕ? ಅದ್ರ ಬಗ್ಗೆ ಒಂದು ಬ್ರೀಫ್ ಆಗಿ. ಓಕೆನಾ? ಈ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೆಡರಲಿಸಮ್ ಅಲ್ಲಿ 2 or more ಲೆವೆಲ್ಸ್ ಇರ್ಬೇಕು. ಅದೇ ಹೇಳಿದ್ನಲ್ವಾ, ಸ್ಟೇಟ್ ಮತ್ತೆ ಸೆಂಟರ್.
ನೆಕ್ಸ್ಟ್ ಈಚ್ ಹ್ಯಾಸ್ ಇಟ್ಸ್ ಓನ್ ಜ್ಯೂರಿಸ್ಟಿಕ್ಷನ್ ಇರುತ್ತೆ, ಅದಕ್ಕೆ ಆದಂತ ಸಪರೇಟ್ ಲಿಜಿಸ್ಲೇಷನ್, ಟ್ಯಾಕ್ಸೇಷನ್, ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಅಲ್ವಾ. ಸ್ಟೇಟ್ ಗೌರ್ಮೆಂಟ್ ನಮ್ಮ ಪ್ರೆಸೆಂಟ್ ಗೌರ್ಮೆಂಟ್ ಅಲ್ಲಿ ಕರ್ನಾಟಕ ಲೆಜಿಸ್ಲೇಷನ್ಸ್ ಬೇರೆ ಬೇರೆ ಇರುತ್ತೆ, ಆಂಧ್ರ ಲೆಜಿಸ್ಲೇಷನ್ಸ್ ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್ ಎಕ್ಸಿಸ್ಟೆನ್ಸ್ ಅಂಡ್ ದಿ ಅಥಾರಿಟಿ ಆಫ್ ಈಚ್ ಗೌರ್ಮೆಂಟ್ ಇಸ್ ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟೆಡ್ ಇರುತ್ತೆ. ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಸ್ಗಳು ಯಾವುದೇ ಕಾರಣಕ್ಕೂ ಇದು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೆಡ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ತರ ಗೌರ್ಮೆಂಟ್ ಇರಬೇಕು ಅಂತ ಕಾನ್ಸ್ಟಿಟ್ಯೂಷನಲ್ಲೇನೆ ಮೆನ್ಷನ್ ಆಗಿರುತ್ತೆ. ಫಾರ್ ಎನಿ ರೀಸನ್ ಯು ಕಾಂಟ್ ಕಮ್ ಅಂಡ್ ಓಕೆ ಈ ಗೌರ್ಮೆಂಟ್ ಡಿಸಾಲ್ವ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಅದನ್ನ ಡಿಸಾಲ್ವ್ ಮಾಡ್ಬೇಕಂತ ರಿಮೂವ್ ಮಾಡ್ಬೇಕಂತ ಅವ್ರು ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಮಾಡಿರ್ಬೇಕು. ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ರಿಮೂವ್ ಸಚ್ ಕೈಂಡ್ ಆಫ್ ಗೌರ್ಮೆಂಟ್. ಓಕೆನಾ. ಫಂಡಮೆಂಟಲ್ ಪ್ರಾವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಯೂನಿಲ್ಯಾಟರಲಿ ಚೇಂಜ್ಡ್. ಅಂದ್ರೆ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬೇಕಂದ್ರೆ ಸ್ಟೇಟ್ ಗೌರ್ಮೆಂಟ್ಗಳದ್ದು ಕನ್ಸೆಂಟ್ ಅನ್ನು ನೀವು ತಗೋಬೇಕಾಗುತ್ತೆ. ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಯೂನಿಲ್ಯಾಟರಲಿ ಕಾಂಟ್ ಗೋ ಅಂಡ್ ಚೇಂಜ್ ಎನಿಥಿಂಗ್. ಓಕೆನಾ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಫೀಚರ್ಸ್ ಆಫ್ ದ ಫೆಡರಲಿಸಮ್. ಕೋರ್ಟ್ಸ್ ಇಲ್ಲಿ ಕೋರ್ಟ್ಸ್ಗಳು ಇಂಟರ್ಪ್ರಿಟ್ ಮಾಡುವಂತ ಪವರ್ಗಳು ಇರುತ್ತೆ ಫೆಡರಲ್ ಟೈಪ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಏನಾದ್ರೂ ಒಂದಿಷ್ಟು, ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ ಸುಪ್ರೀಮಸಿ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಇಂಟರ್ಪ್ರಿಟ್ ಮಾಡುವಂತ ಕೆಲಸ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಾರೆ. ಬಟ್ ನಿಮ್ಗೆ ಅದು ಪಾರ್ಲಿಮೆಂಟರಿ ಅಥವಾ ಯೂನಿಟರಿ ಸಿಸ್ಟಮ್ ಅಲ್ಲಿ ಈ ತರ ಒಂದು ಪ್ರಾವಿಷನ್ ಇರುವುದಿಲ್ಲ. ಓಕೆನಾ. ನಾವೀಗ ಇಂಡಿಯಾದಲ್ಲಿ ಫೆಡರಲಿಸಮ್ ಯಾವ ತರದ್ ಇದೆ ಅಂತ ನೋಡೋಣ. ಈಗ ಇಂಡಿಯಾ ಇಸ್ ಎ ಕ್ವಾಸಿ ಫೆಡರಲ್ ಟೈಪ್ ಆಫ್ ಗವರ್ಮೆಂಟ್ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಿ. ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ಬೋತ್ ದ ಫ್ಯೂಚರ್ಸ್ ಆಫ್ ಯೂನಿಟರಿ ಗವರ್ಮೆಂಟ್ ಫೀಚರ್ಸ್ ಇದೆ, ಫೆಡರಲ್ ಟೈಪ್ ಆಫ್ ಗವರ್ಮೆಂಟ್ ಫೀಚರ್ಸ್ ಇದೆ. ಯಾವ್ದಾವ್ದು ಇಂಡಿಯಾದಲ್ಲಿ ಯೂನಿಟರಿ ಫೀಚರ್ ಇದೆ, ಯಾವ್ದಾವ್ದು ಫೆಡರಲ್ ಫೀಚರ್ ಇದೆ ಅಂತ ನೋಡೋಣ. ಫಸ್ಟ್ ಯೂನಿಟರಿ ನೋಡೋಣ. ರೆಸಿಡೆಂಟ್ ಪವರ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ಕೆಲವೊಂದಿಷ್ಟು ಪವರ್ನ ಇದು ಯೂನಿಯನ್ ಗವರ್ಮೆಂಟ್ ಪವರ್, ಇದು ಸ್ಟೇಟ್ ಗವರ್ಮೆಂಟ್ ಪವರ್ ಅಂತ ಹೇಳಿದ್ರು. ಪೊಲೀಸ್, ಲಾ ಅಂಡ್ ಆರ್ಡರ್, ಡಿಫೆನ್ಸ್, ಓಕೆನಾ, ಕಮ್ಯುನಿಕೇಶನ್ ಇದು ಯೂನಿಯನ್ ಗವರ್ಮೆಂಟ್ ಅಂತ ಹೇಳ್ತೀನಿ. ಕೆಲವೊಂದಿಷ್ಟು ಪವರ್ಸ್ ಈಗ ಫಾರ್ ಎಕ್ಸಾಂಪಲ್ ಎ ಬಂದಿದೆ. ಎ ಯಾರು ಗವರ್ನ್ ಮಾಡ್ಬೇಕಪ್ಪ, ಸ್ಟೇಟ್ ಮಾಡ್ಬೇಕಾ ಸೆಂಟ್ರಲ್ ಮಾಡ್ಬೇಕು ಗೊತ್ತಿಲ್ಲ. ಇದು ನಮಗೆ ಆ ಟೈಮಲ್ಲಿ ನಾವು ಡಿವಿಷನ್ ಮಾಡಿರಲಿಲ್ಲ ಇದು ಯಾರಿಗೆ ಹೋಗ್ಬೇಕು ಅಂತ. ಆ ತರ ಉಳಿದಿರೋ ಪವರ್ನ ನಾವು ರೆಸಿಡಿಯರಿ ಪವರ್ ಅಂತ ಹೇಳ್ತೀವಿ. ಇದು ಯಾರು ಮಾಡ್ಬೇಕು, ಇದು ಸೆಂಟ್ರಲ್ ಮಾಡೋದು. ಇದು ಇಂಡಿಯನ್ ಯೂನಿಟರಿ ಫೀಚರ್. ಫೆಡರಲಿಸಮ್ ಅಲ್ಲಿ ಆದ್ರೆ ಅಥವಾ USA ಆದ್ರೆ ಇದನ್ನ ನಾವು ಸ್ಟೇಟ್ ಕೊಟ್ಟಿರ್ತಾರೆ. ಇಂಡಿಯಾದಲ್ಲಿ ಆ ಪವರ್ನ ಅವರು ಯೂನಿಟರಿ ಗವರ್ಮೆಂಟ್ ಕೊಟ್ಟಿದ್ದಾರೆ, ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ಎನ್ ಯೂನಿಟರಿ ಫೀಚರ್. ಓಕೆನಾ. ನೆಕ್ಸ್ಟ್ ಸ್ಟೇಟ್ ಬೌಂಡ್ರಿ ಆಲ್ಟ್ರೇಷನ್ ವಿತೌಟ್ ದೇರ್ ಕನ್ಸೆಂಟ್. ಈಗ ಇಂಡಿಯಾ ಇದೆ, ಇಲ್ಲಿ ನಿಮ್ಮ ಕರ್ನಾಟಕದಲ್ಲಿ, ಇದು ಮಹಾರಾಷ್ಟ್ರ ಇದೆಲ್ಲ. ಸ್ಟೇಟ್ ಗೌರ್ಮೆಂಟ್ ಕನ್ಸೆಂಟ್ ಇಲ್ದಂಗೂ ನೀವು ಅವ್ರ ಬೌಂಡ್ರಿ ಚೇಂಜ್ ಮಾಡಿ ಮಹಾರಾಷ್ಟ್ರನ ಸರಿ ಬೆಳಗಾಂನ ಮಹಾರಾಷ್ಟ್ರ ಕೊಡ್ಬೋದು ಅಂತ ಕೇಳಿದ್ರೆ ಕೊಡಬಹುದು. ಕೊಟ್ಟರೆ ಅದು ತುಂಬಾ ದೊಡ್ಡ ದಂಗೆ ಆಗುತ್ತೆ, ತುಂಬಾ ದೊಡ್ಡ ಕೆಲಸ ಆಗುತ್ತೆ. ಬಟ್ ಕಾನ್ಸ್ಟಿಟ್ಯೂಷನ್ ಇಸ್ ಕರೆಕ್ಟ್, ಎಸ್ ಯು ಕ್ಯಾನ್ ಡೂ ದಟ್ ಸಚ್ ಕೈಂಡ್ ಆಫ್ ಆಕ್ಟಿವಿಟೀಸ್ ವಿತೌಟ್ ದ ಪರ್ಮಿಷನ್ ಆರ್ ಕನ್ಸೆಂಟ್ ಆಫ್ ದ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್. ದಿಸ್ ಇಸ್ ಅ ಫೀಚರ್ ಆಫ್ ಯೂನಿಟರಿ ಗವರ್ನಮೆಂಟ್. ಓಕೆನಾ. ಆಮೇಲೆ ಇಲ್ಲಿ ಸಿಂಗಲ್ ಸಿಟಿಜನ್ಶಿಪ್ ಇದೆ. ಕರ್ನಾಟಕ ಬೇರೆ ಸಿಟಿಜನ್ಶಿಪ್, ಕೇರಳಕ್ಕೆ ಬೇರೆ, ತಮಿಳ್ನಾಡಿಗೆ ಬೇರೆ, ಅಥವಾ ಇಲ್ಲಿ ಪಂಜಾಬಿಗೆ ಬೇರೆ ಅನ್ನೋ ತರ ಇಲ್ಲ. ಒನ್ ನೇಷನ್, ಒನ್ ಇಂಡಿಯಾ, ಒನ್ ಸಿಟಿಜನ್ಶಿಪ್, ಒನ್ ವೋಟ್ ಸಿಸ್ಟಮ್ ಇದೆ ಇಲ್ಲಿ. USA ಆದ್ರೆ ನೀವು ಕ್ಯಾಲಿಫೋರ್ನಿಯಾದಾಗಿದ್ರೆ ನೀವು USA ಸಿಟಿಜನ್ ಬೇರೆ ಮತ್ತೆ ಕ್ಯಾಲಿಫೋರ್ನಿಯಾ ಸಿಟಿಜನ್ಶಿಪ್ ಬೇರೆ, ಅಥವಾ ಲಾಸ್ ಏಂಜಲೀಸ್ ಇದ್ರೆ ಅಂದ್ರೆ ಅಲ್ಲಿ ಸಿಟಿಜನ್ಶಿಪ್ ಬೇರೆ. ಸೊ ಯಾವ್ಯಾವ ಸ್ಟೇಟ್ ನಲ್ಲಿ ಇರ್ತಾರೆ ಆಯಾ ಸ್ಟೇಟ್ ನ ಸಿಟಿಜನ್ಶಿಪ್ ಅಲ್ಲಿ US ದಲ್ಲಿ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ there is no such kind of dual citizenship. We are following in a single citizenship ಇದೆ. ನೆಕ್ಸ್ಟ್ ಆಲ್ ಇಂಡಿಯಾ ಸರ್ವಿಸ್ ಇದೆ ಅಲ್ವಾ, ಅಂದ್ರೆ ಇಡೀ ಇಂಡಿಯಾಕ್ಕೆ ಒಂದೇ ತರದ ಸಿಸ್ಟಮ್ ನ ನಾವು ಫಾಲೋ ಮಾಡ್ತಾ ಇದೀವಿ. IAS ಆಫೀಸರ್ಸ್ಗಳು, IPS ಆಗಲಿ, ಇವರು ಸ್ಟೇಟ್ ಚೇಂಜ್ ಆಗಲ್ಲ. ಇಲ್ಲಿ ಏನ್ ಸಿಸ್ಟಮ್ ಇರುತ್ತೋ ಆಲ್ ಓವರ್ ದ ಇಂಡಿಯಾ ಈ ಸಿಸ್ಟಮ್ ಅನ್ನೇ ಫಾಲೋ ಮಾಡ್ಬೇಕು. ದಟ್ಸ್ ವೈ ಆಲ್ ಇಂಡಿಯಾ ಸರ್ವಿಸಸ್ ಆರ್ ಎನ್ ಯೂನಿಟರಿ ಫೀಚರ್ಸ್, ಯೂನಿಫಾರ್ಮಿಟಿ ಇರುತ್ತೆ ಅಲ್ಲಿ. ಇಂಟಿಗ್ರೇಟೆಡ್ ಆಡಿಟ್ ಆಫ್ ದಿ CAG ಅಂದ್ರೆ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಹೇಳ್ತೀನಲ್ವಾ. ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್ ಫ್ರಮ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇದ್ದಾರೆ, ಇಲ್ಲಿ BBA ಬ್ಯಾಕ್ ಗ್ರೌಂಡ್ ಇದ್ದಾರೆ. ದೇ ನೋ ವೆರಿ ವೆಲ್ ಅಬೌಟ್ ದಿ ಆಡಿಟಿಂಗ್. ಟ್ಯಾಲಿ ಮಾಡೋದ್ರಲ್ಲಿ ಗೊತ್ತಲ್ಲ ಸ್ಟೇಟ್ ಗವರ್ಮೆಂಟ್ ಖರ್ಚು ಎಷ್ಟಾಯ್ತು, ಸೆಂಟ್ರಲ್ ಗವರ್ಮೆಂಟ್ ಖರ್ಚು ಎಷ್ಟಾಯ್ತು, ಎಲ್ಲವೂ ಇಂಟಿಗ್ರೇಟೆಡ್ ಆಗಿ ನಡೆಯುತ್ತೆ, ಒಂದಕ್ಕೊಂದು ಕೋಆರ್ಡಿನೇಟೆಡ್ ಆಗಿ ನಡೆಯುತ್ತೆ. ಯಾಕಂದ್ರೆ ಸೆಂಟ್ರಲ್ ಅವರು ಸ್ಟೇಟ್ಗೆ ಗ್ರಾಂಟ್ಸ್ ಕೊಟ್ಟಿರ್ತಾರೆ, ಇವರೊಂದಿಷ್ಟು ಇವ್ರಿಗೆ ದುಡ್ಡು ಕೊಟ್ಟಿರ್ತಾರೆ. ನೀವು ಯಾವ್ಯಾವ್ದು ಖರ್ಚು ಮಾಡಿದ್ರಪ್ಪ, ನಿಮ್ ಲಾಭ ಎಷ್ಟು, ನಿಮ್ ನಷ್ಟ ಎಷ್ಟು, ಯಾವ್ದಕ್ ಖರ್ಚು ಮಾಡಿದ್ರಿ, ಯಾವ್ದಕ್ ಮಾಡಿಲ್ಲ ಅನ್ನೋದೆಲ್ಲ ಒಂದು ಆಡಿಟ್ ಮಾಡ್ಬೇಕಲ್ವಾ. ಅದನ್ನ ಕ್ಯಾಗ್ ಇಂಟಿಗ್ರೇಟೆಡ್ ಆಗಿ ಮಾಡುತ್ತೆ. ಹಾಗಾಗಿ ನಾವು ದೀಸ್ ಆರ್ ದ ಯೂನಿಟರಿ ಫೀಚರ್ಸ್ ಇನ್ ಅವರ್ ಪ್ರೆಸೆಂಟ್ ಸಿಸ್ಟಮ್ ಆಫ್ ಇಂಡಿಯನ್ ಗವರ್ನಮೆಂಟ್. ಎಮರ್ಜೆನ್ಸಿ ಪ್ರಾವಿಷನ್ಸ್ ಇದೆ ಅಲ್ವಾ. ಇಲ್ಲಿ ಇಂಡಿಯಾದಲ್ಲಿ ಏನಾದ್ರು ಎಕ್ಸ್ಟರ್ನಲ್ ವಾರ್ ಥ್ರೆಟ್ ಆದಾಗ ನಾವು
ಎಮರ್ಜೆನ್ಸಿ ಪವರ್ ಬಂದ್ ಮಾಡ್ಬಿಟ್ಟು ಎಲ್ಲ ಸಿಸ್ಟಮ್ ಬಂದ್ ಮಾಡ್ಬಿಡ್ತೀವಿ. ಎಲ್ಲದನ್ನ ಸೆಂಟ್ರಲ್ ಗೌರ್ಮೆಂಟ್ ನೋಡ್ಕೊಳ್ತಿರುತ್ತೆ. ನಿಮ್ಗೆ ಸಿಕ್ಕ ಲಿಬರ್ಟಿ ಅಷ್ಟು ಫ್ರೀ ಇರೋದಿಲ್ಲ. ಯಾವ್ದು ಇರಬೇಕು, ಯಾವ ಬಿಸ್ನೆಸ್ ಓಪನ್ ಆಗಿರ್ಬೇಕು, ಯಾವ ಬಿಸ್ನೆಸ್ ಓಪನ್ ಆಗಿರಬಾರ್ದು. ಆಮೇಲೆ ಎಲ್ಲ ಫಂಡಮೆಂಟಲ್ ರೈಟ್ಸ್ ನಿಮ್ಗೆ ಫ್ರೀ ಇರಲ್ಲ. ಲೈಕ್ ನಿಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆಗಿದ್ರೆ ಯು ಕಾಂಟ್ ಗೋ ಟು ದ ಕೋರ್ಟ್ ಎಕ್ಸೆಪ್ಟ್ ಓನ್ಲಿ ಫ್ಯೂ ಲಿಮಿಟೆಡ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೆ ಮಾತ್ರ ನೀವು ಕೋರ್ಟಿಗೆ ಹೋಗ್ಬೇಕು. ಈ ಎಲ್ಲ ಎಮರ್ಜೆನ್ಸಿ ಪ್ರಾವಿಷನ್ ಏನಿದೆ ಅಲ್ವಾ, ಇದನ್ನ ನಾವು ಯೂನಿಟರಿ ಗೌರ್ಮೆಂಟಿನ ಪ್ರಾವಿಷನ್ಸ್. ಇಂಡಿಯಾದಲ್ಲಿ ದೀಸ್ ಆರ್ ದ ಯೂನಿಟರಿ ಗೌರ್ಮೆಂಟ್ ಫೀಚರ್ಸ್ ಇದೆ ಅಂತ ನೋಡ್ತಿದೀವಿ ನಾವು. ಆಮೇಲೆ ಹೈಕೋರ್ಟ್ ಜಡ್ಜ್ ನ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾನೆ. ದಿಸ್ ಇಸ್ ಅನ್ ಎ ಫೀಚರ್ ಆಫ್ ಅನ್ ಯೂನಿಟರಿ ಗೌರ್ಮೆಂಟ್. ನೋಡಿ, ಪ್ರೆಸಿಡೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹೆಡ್. ಈ ಕರ್ನಾಟಕ ಗೌರ್ಮೆಂಟ್ಗೆ ಯಾರು ಜಡ್ಜ್ ಇರಬೇಕು ಅಂತ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ. ಸೊ ಹಂಗಾಗಿ ದಿಸ್ ಇಸ್ ಆಲ್ಸೋ ಆಲ್ಮೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ತಿದೆ ಅಂದಾಗ ಮೆಜಾರಿಟಿ ಫಂಕ್ಷನ್ಸ್ ಅವರ ವಿಲ್ ಮೇಲೆ ನಡೀತಿದೆ ಅಂದ್ರೆ ಅದು ಏನೋ ಯೂನಿಟರಿ ಫೀಚರ್ ಅಂತ ಅರ್ಥ. ಆಮೇಲೆ ಆರ್ಟಿಕಲ್ 1 ಯೂನಿಯನ್ ಆಫ್ ದಿ ಸ್ಟೇಟ್ಸ್ ಅಂತ ಹೇಳ್ತೀವಲ್ಲ, ಎಲ್ಲವೂ ಯೂನಿಟರಿ ಫೀಚರ್ಸ್. ವಾಟ್ ಆರ್ ದ ಫೆಡರಲ್ ಫೀಚರ್ಸ್ ಪ್ರೆಸೆಂಟ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ರಿಟರ್ನ್. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಅಂದ್ರೆ ಕೋಡಿಫೈಡ್ ಅಂತ ನಾನು ಈಗ ಹೇಳಿದೀನಿ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಅನ್ ಕೋಡಿಫೈಡ್. ಕೋಡಿಫೈಡ್ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಬೇರೆ, ಫಂಡಮೆಂಟಲ್ ಡ್ಯೂಟೀಸ್ ಅಲ್ಲಿ ಬರ್ತವೆ, DPSP ಯಾವ ಪಾರ್ಟ್ ಅಲ್ಲಿ ಬರುತ್ತೆ ಅಂತ ಮೆನ್ಷನ್ ಮಾಡಿದೀವಲ್ಲ, ಇದನ್ನ ನಾವು ಕೋಡಿಫೈಡ್ ಅಂತ ಹೇಳ್ತೀವಿ. is our Indian constitution codified? Yes. Written? Yes. Written constitution is a feature of a federal government. That's why our Indian constitution is a federal, because of these features. Federal characteristics ಇದೆನಾ? Yes, ಇದು ಇದೆ. ಹೇಳ್ಬಿಡ್ತಾರೆ what is the federal feature of Indian constitution ಅಂತ. This is very important. Next, supremacy of the constitution. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಕಿಂಗ್. ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೋ ಆ ಪ್ಯಾಟರ್ನ್ ಆಗಿ ವರ್ಕ್ ಮಾಡ್ಬೇಕು. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಡಿವಿಷನ್ ಆಫ್ ಪವರ್ ಮಾಡಿದ್ವಿ. ಸ್ಟೇಟ್ ಗೌರ್ಮೆಂಟ್ ಬೇರೆ ಪವರ್, ಸೆಂಟ್ರಲ್ ಬೇರೆ ಪವರ್ಸ್, ಸ್ಟೇಟ್ ಬೇರೆ ಪವರ್ಸ್ ಅಂತ. ಇಂಡಿಪೆಂಡೆಂಟ್ ಜುಡಿಷರಿ ಇದೆನಾ? ಎಸ್, ಆಲ್ರೆಡಿ ಎಕ್ಸ್ಪ್ಲೈನ್ ವಾಟ್ ಯು ಮೀನ್ ಮೇಲೆ ಇಂಡಿಪೆಂಡೆಂಟ್ ಜುಡಿಷರಿ ಅಂತ. ಬೈಕೆಮರಲಿಸಮ್ ಇದೆನಾ? ರಾಜ್ಯಸಭಾ ಲೋಕಸಭಾ? ಎಸ್ ಇದೆ. ಸೊ ಇದೇನಂದ್ರೆ ಮೋರ್ ಫೀಚರ್ಸ್ ಆಫ್ ಯೂನಿಟರಿ ಫೀಚರ್ಸ್ ರಿಫ್ಲೆಕ್ಟೆಡ್ ಟುವರ್ಡ್ಸ್ ದ ಸೆಂಟ್ರಲ್ ಗೌರ್ಮೆಂಟ್. ಹೌದಾ? ಸುಪ್ರೀಂ ಕೋರ್ಟ್ SR ಬೊಮ್ಮಾಯಿ ಕೇಸಲ್ಲಿ ಏನಿದೆ, ಫೆಡರಲಿಸಮ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಅಂಡ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ. In which case Supreme Court has told federalism is a basic structure of constitution ಅಂದ್ರೆ SR ಬೊಮ್ಮಾಯಿ ಕೇಸ್. SR ಬೊಮ್ಮಾಯಿ ಕೇಸಲ್ಲಿ ಫೆಡರಲಿಸಮ್ is a basic structure of our Indian constitution ಅಂತ ಹೇಳಿರೋದು. ಓಕೆನಾ? ಇದನ್ನೆಲ್ಲ ಒಂದು ನಿಮಿಷ ಗ್ಯಾಪ್ ಕೊಡ್ತೀನಿ. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್, ಆಲ್ ದೀಸ್ ಥಿಂಗ್ಸ್. ಒಂದು ಸ್ಕ್ರೀನ್ ಶಾಟ್ ಆದ್ರೂ ತಗೊಳ್ಳಿ, ಏನಾದ್ರು ಮಾಡಿ. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಆಲ್ ದೀಸ್ ಥಿಂಗ್ಸ್. ಒಂದು ನೀವು ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ರು ಕೂಡ ಇದನ್ನ ನೀವು ನೋಟ್ ಮಾಡ್ಕೊಳ್ಳೇಬೇಕು. ಡೋಂಟ್ ವೇಟ್ ಫಾರ್ ಲೈಕ್ PDF ಕೊಡ್ಲಿ ನಾನು ಆಮೇಲೆ ಮಾಡ್ಕೊತೀನಿ ಅಂತ ಅಂದ್ರೆ ಆಗಲ್ಲ. ನೀವು ಅವಾಗಿಂದ ಅವಾಗೇ ನೋಟ್ಸ್ ಮಾಡ್ಕೊಂಡ್ರೆ, ಇದು ಬರ್ಕೊಂಡ್ರೆ ಮಾತ್ರ ನಿಮ್ಗೆ ಅದು ನೆನ್ಕೊಳ್ಳುತ್ತೆ. ನವೀನ್ ಕುಮಾರ್ ಬರ್ಕೊಂಡ್ರ? ಸೂಪರ್. Super. Naveen Kumar, tell any one of the unitary feature of the Indian government. Unitary features ಯಾವುದಿದೆ? What is the unitary feature of Indian government?
ಅಥವಾ ಇಂಡಿಯನ್ ಸಿಸ್ಟಮ್ ಅಲ್ಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಾಟ್ ಇಸ್ ದ ಯೂನಿಟರಿ ಫೀಚರ್? ಸೂಪರ್ ಸೂಪರ್ ಪ್ರವೀಣ್ ಕುಮಾರ್. ಎನಿ ಡೌಟ್ಸ್? ಡೌಟ್ಸ್ ಇದ್ರೆ ಹೇಳಿ, ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. No doubts, Naveen Kumar. Any doubts? Start ಮಾಡೋಣ next. Okay, S.R. Bommai is an ex-chief minister, late ex-chief minister of Karnataka government. ಈಗಿದಾರಲ್ಲ ಬೊಮ್ಮಾಯಿ ಅವ್ರ ಅಪ್ಪ, ನನಗೆ ಲಾಸ್ಟ್ ಬಿಜೆಪಿ ಗವರ್ನಮೆಂಟ್ ಚೀಫ್ ಮಿನಿಸ್ಟರ್ ಇರ್ತಾರಲ್ಲ S.R. ಬೊಮ್ಮಾಯಿ ಅಂತ ಒಬ್ಬರಿದ್ದಾರಲ್ಲ, ಅವರ ತಂದೆ ಅವರ ಹೆಸರು ಕೂಡ ಬೊಮ್ಮಾಯಿ. ಅವ್ರ ಗವರ್ನಮೆಂಟ್ ಕರ್ನಾಟಕದಲ್ಲಿ ಇತ್ತು. ಅವ್ರು ಏನ್ ಮಾಡ್ತಾರೆ, ಇವ್ರಿಗೆ ಮೆಜಾರಿಟಿ ಇಲ್ಲ ಅಂತ ಹೇಳಿ ಆ ಗವರ್ನಮೆಂಟ್ ನ ಡಿಸಾಲ್ವ್ ಮಾಡಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್, ಅಂದ್ರೆ ಇದು ಪ್ರೆಸಿಡೆಂಟ್ ರೂಲ್ ನ ಇಂಪೋಸ್ ಮಾಡ್ಬಿಡ್ತಾರೆ. ಸ್ಟೇಟ್ ಎಮರ್ಜೆನ್ಸಿ ಆಗಿದೆ ಅಂದ್ರೆ ಇವರು ಸೆಂಟ್ರಲ್ ಗವರ್ಮೆಂಟ್ ಇಂದ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿ ಅವ್ರಿಗೆ ಫ್ಲೋರ್ ಟೆಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ನಿಮ್ಮ ಹತ್ರ ಬಹುತ್ವ ಇದ್ರೆ ಅಥವಾ ಮೆಜಾರಿಟಿ ಇತ್ತಂದ್ರೆ ಪ್ರೂವ್ ಮಾಡಕ್ ಒಂದು ಆಪ್ಷನ್ ಇರುತ್ತೆ. ಅದನ್ನ ಇವ್ರು ಕೊಟ್ಟೇ ಇರೋದಿಲ್ಲ. ಕೊಟ್ಟಿರ್ತೇ ಇರ್ತಕ್ಕಂಥ ಒಂದು ರೀಸನ್ ಇಂದ ಗೌರ್ಮೆಂಟ್ ಫಾಲೋ ಆಗ್ಬಿಡುತ್ತೆ. ಅವರು ಹೇಳ್ಬಿಡ್ತಾರೆ ಗವರ್ನರ್ಗೆ, ಗೌರ್ಮೆಂಟ್ ಹತ್ರ ಮೆಜಾರಿಟಿ ಇಲ್ಲ, ಲೆಟ್ಸ್ ಡಿಸಾಲ್ವ್ ದಿಸ್ ಗವರ್ನಮೆಂಟ್ ಅಂತ. ಅವ್ರು ಗವರ್ನರ್ ಕೂಡ ಸೆಂಟ್ರಲ್ ಗವರ್ಮೆಂಟಿನ ಚೇಲ ತರ ಕೆಲಸ ಮಾಡ್ಬಿಡ್ತಾರೆ ಅಥವಾ ಸೆಂಟ್ರಲ್ ಗವರ್ಮೆಂಟಿನ ಏಜೆಂಟ್ ತರ ಕೆಲಸ ಮಾಡ್ಬಿಡ್ತಾರೆ, ವಿತೌಟ್ ಗೋಯಿಂಗ್ ಫಾರ್ ಎನ್ ಕಾನ್ಫಿಡೆನ್ಸ್ ಟೆಸ್ಟ್ ಆರ್ ಫ್ಲೋರ್ ಟೆಸ್ಟ್. ದೇ ಡಿಸಾಲ್ವ್ ದ ಗವರ್ನಮೆಂಟ್ ಅಂಡ್ ಕ್ರಿಯೇಟೆಡ್ ಅನದರ್ ಗವರ್ನಮೆಂಟ್. ಅವಾಗ ಇವ್ರು S.R. ಬೊಮ್ಮಾಯಿ ಅವರು ಸುಪ್ರೀಂ ಕೋರ್ಟ್ಗೆ ಬಂದಾಗ ಕೇಸ್ನ ವಾದ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನೀವು ಫ್ಲೋರ್ ಟೆಸ್ಟ್ ಮಾಡ್ದೇನೆ ಗವರ್ನಮೆಂಟ್ ಡಿಸಾಲ್ವ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇವೆಲ್ಲ ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಆಗಿರ್ತವೆ. ಸೊ ಹಂಗಾಗಿ ಸ್ಟೇಟ್ ನ ಇಂಟಿಗ್ರಿಟಿ ಉಳಿಸ್ಕೋಬೇಕಾಗಿರೋದು ಇಂಪಾರ್ಟೆಂಟ್ ಫೀಚರ್. ಹಂಗಾಗಿ ಫೆಡರಲಿಸಮ್ ಇಸ್ ಅನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಥವಾ ಫೆಡರಲಿಸಮ್ ಇಸ್ ಅನ್ ಬೇಸಿಕ್ ಸ್ಟ್ರಕ್ಚರ್ ಅಂಡ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ S.R. ಬೊಮ್ಮಾಯಿ ಕೇಸಲ್ಲಿ ಹೇಳಿದ್ದಾರೆ. ಬಟ್ ಒಂದ್ ಮಜಾ ಏನ್ ಗೊತ್ತಾ, ಫೆಡರಲಿಸಮ್ ಅನ್ನೋ ವರ್ಡ್ ನಾವು ಎಲ್ಲೂ ಮೆನ್ಷನ್ ಮಾಡಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಇಂಪ್ಲಿಸಿಟ್ ಅಂಡ್ ಎಕ್ಸ್ಪ್ಲಿಸಿಟ್. ಎಕ್ಸ್ಪ್ಲಿಸಿಟ್ ಅಂದ್ರೆ ಓಪನ್ ಆಗಿ ಹೇಳಿರ್ತೀವಿ, ಇಂಪ್ಲಿಸಿಟ್ ಅಂತಂದ್ರೆ ನಾವು ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ನಮ್ಮ ಮನಸ್ಸಿನ ಭಾವನೆ ಅದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಟೀನೇಜರ್ಸ್ ಆಗಿರ್ತೀರ, ನೀವು ತುಂಬಾ ನೋಡ್ತಿರ್ತೀರ, ಸಮಡಿ ಇಸ್ ಲವಿಂಗ್ ಸಮ್ಮನ್, ಒಂದು ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಾ ಇರ್ತಾನೆ ಅಥವಾ ಇಷ್ಟಪಡ್ತಿರ್ತಾನೆ, ಆದ್ರೆ ಅವಳಿಗೆ ಯಾವತ್ತೂ ಡೈರೆಕ್ಟ್ ಆಗಿ ಹೇಳಿರಲ್ಲ. ಬಟ್ ಅವನ ಆಕ್ಷನ್ಸ್ ಗಳನ್ನ ನೋಡಿದ್ರೆ ಇಟ್ ಕ್ಯಾನ್ ಮೇಕ್ ಇಟ್ ಸನ್ಸೆಟ್ ಲೈಕ್ he is loving her, he is caring for her, he is protecting her, one or another reason. ಅಥವಾ ಇವೆಲ್ಲ ಮಾಡ್ತಿರ್ತಾರಲ್ಲ, ಅವಾಗ ನೀವು ಹೇಳ್ಬೋದು, ಡೈರೆಕ್ಟ್ ಆಗಿ ಹೇಳಿಲ್ಲ ಬಟ್ ಅದು ಇಂಟೆನ್ಷನ್ ಹಂಗಿದೆ ಅನ್ನೋ ಒಂದು ಅನ್ಸುತ್ತಾರ. ಹಂಗೆ ಫೆಡರಲಿಸಮ್ ಎಲ್ಲಾ ಫೀಚರ್ಸ್ ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ಇದೆ, ಬಟ್ ಆದ್ರೆ nowhere in the Indian constitution they are never mentioned the word federalism ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಫೆಡರಲಿಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಇದಾವೆ. If any word like with the word federalism mentioned in our constitution andre no, but the federalism features are present in our Indian constitution andre yes. Okay na, artha aita? Naveen Kumar, have you understood this concept? Super. ನೆಕ್ಸ್ಟ್ ಹೋಗಲ್ವಾ? ಇದೇನಿದೆ, ಇದು ವೆರಿ ಸಿಂಪಲ್. ನಾವಿಲ್ಲಿ ಏನ್ ಹೇಳ್ತಿದ್ದೀವಿ ಅಂದ್ರೆ, ಈ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಲ್ಲಿ ಯೂನಿಟರಿ ಗೌರ್ಮೆಂಟ್, ಫೆಡರಲ್ ಗೌರ್ಮೆಂಟ್, ಕಾನ್ಫೆಡರೇಟ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಯೂನಿಟ್ ಓನ್ಲಿ ಯೂನಿಟರಿ ಡೈರೆಕ್ಷನ್ ಇರುತ್ತೆ.
ಏನ್ ಹೇಳ್ತಾರೋ ಅದನ್ನ ಕೇಳಬೇಕು. ಇದು ನಾವು ಯೂನಿಟರಿ ಗೌರ್ನಮೆಂಟ್ ಅಂತ ಹೇಳ್ತೀವಿ. ಓಕೆನಾ, ಕಾಣಿಸ್ತಾನೆ ಇದೆ. ಇವ್ರು ಏನ್ ಹೇಳ್ತಾರೋ ಅಷ್ಟೇ ಕೇಳ್ಬೇಕು ಇವರು. ಇದನ್ನ ನಾವು ಯೂನಿಟರಿ ಗೌರ್ನಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, ಎರಡು ಇವರು ಹೇಳಿ ನೀವು ಹೇಳೋಣ, ಸೆಂಟ್ರಲ್ ನಿಮ್ದೇನಿದೆ ಅನ್ನೋದನ್ನ ಕೇಳ್ತೀವಲ್ಲ, ಇದನ್ನ ನಾವು ಫೆಡರಲ್ ಗೌರ್ಮೆಂಟ್ ಅಂತ. ವಿ ಆರ್ ಕನ್ಸಿಡರಿಂಗ್ ಇದನ್ನ ಸ್ಟೇಟ್ ಗೌರ್ಮೆಂಟ್ಸ್ ಇನ್ಪುಟ್ ಕನ್ಸಿಡರ್ ಮಾಡ್ಕೋಬೇಕು. ಅದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಕೂಡ ಆಗಿದೆ. ಓಕೆನಾ. ನೆಕ್ಸ್ಟ್ ಇದು ಕಾನ್ಫೆಡರೇಟ್ ಸಿಸ್ಟಮ್. ಇಲ್ಲೆಲ್ಲ ಇವ್ರು ಹೇಳ್ದಂಗೆ ನಡೀತೆ, ಸ್ಟೇಟ್ ಗೌರ್ಮೆಂಟ್ ಹೇಳ್ದಂಗೆ. ಎರಡೂ ಡೇಂಜರ್. ಇವ್ರು ಹೇಳೋದನ್ನ ಕೇಳೋದು ಡೇಂಜರ್, ಎಲ್ಲದನ್ನು ಸೆಂಟ್ರಲ್ ಹೇಳೋದಿಲ್ಲ, ಎಲ್ಲದನ್ನು ಸ್ಟೇಟ್ ಗೌರ್ಮೆಂಟ್ ಅನ್ನು ಹೇಳಂಗಿಲ್ಲ. ಎರಡೂ ಸಿಸ್ಟಮ್ ಇರಬೇಕು. ನೀವು ಹೇಳಿ ನಾವು ಹೇಳೋಣ, ಎರಡಕ್ಕೆರಡು ಇಂಪಾರ್ಟೆನ್ಸ್ ಇರಬೇಕು. ಲೈಕ್ ಇದು ಹೆಂಗಪ್ಪ ಅಂದ್ರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬರೀ ಗಂಡ ಹೇಳೋ ಮಾತು ಕೇಳಕ್ಕೂ ಆಗಲ್ಲ, ಸಂಸಾರ ನಡೆಯಂಗಿಲ್ಲ. ಬರೀ ಹೆಂಡತಿ ಹೇಳೋ ಮಾತನ್ನು ಕೇಳಕ್ಕಾಗಲ್ಲ. ಓಕೆನಾ. ವುಮೆನ್ ಅವ್ರ ವೈಫ್ ಇಲ್ಲ, ಅಥವಾ ಹಸ್ಬೆಂಡ್ ಏನ್ ಹೇಳ್ತಾನ ಅದನ್ನು ನಡೆಯಂಗಿಲ್ಲ. ಬೇರೆ ಹೆಂಡತಿ ಏನ್ ಹೇಳ್ತಾರೋ ಅದನ್ನು ನಡೆಯಂಗಿಲ್ಲ. ಇಬ್ರು ಮಾತು ಕೇಳೋಣ. ಒಂದೊಂದ್ಸತಿ ಇವನ್ ಕರೆಕ್ಟ್ ಇರುತ್ತೆ, ಒಂದೊಂದ್ಸತಿ ಇವನ್ ಕರೆಕ್ಟ್ ಇರುತ್ತೆ. ಆಮೇಲೆ ಯಾವ ವಿಷಯದಲ್ಲಿ ಇವ್ರು ಹೇಳ್ಬೇಕು, ಯಾವ ವಿಷಯದಲ್ಲಿ ಇವ್ರು ಹೇಳ್ಬೇಕು ಅಂತ ಡಿವಿಷನ್ ಮಾಡ್ಕೊಂಡ್ರೆ ಇಬ್ಬರದು ಸಿಸ್ಟಮ್ ಸಂಸಾರ ಚೆನ್ನಾಗಿ ನಡೆಯುತ್ತೆ. ಅದಕ್ಕೆ ಈ ತರ ಸಿಸ್ಟಮ್ ಇರಬೇಕು, ಬ್ಯಾಲೆನ್ಸ್ ಇರಬೇಕು. ಫೆಡರಲಿಸಮ್ ಇಸ್ ಒನ್ ಆಫ್ ದ ಗುಡ್ ಫೀಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನೀಡ್ ಇರುತ್ತೆ, ಯಾವಾಗ ಸೆಂಟ್ರಲ್ ಆಗಬೇಕು, ಯಾವಾಗ ಫೆಡರಲ್ ಇರಬೇಕು, ಯಾವಾಗ ಕಾನ್ಫೆಡರೇಟ್ ಇರಬೇಕು ಅಂತ. ಸೊ ಇದರಲ್ಲಿ ಎಲ್ಲ ಆಪ್ಷನ್ಸ್ ಇರ್ತಕ್ಕಂಥ ಗೌರ್ಮೆಂಟ್ ಇದು. ಓಕೆನಾ. ಅದೇ ಯೂನಿಟರಿ ಸಿಸ್ಟಮ್, ನ್ಯಾಷನಲ್ ಸೆಂಟ್ರಲ್ ಗೌರ್ಮೆಂಟ್, ಫೆಡರೇಷನ್ ಆಫ್ ಸ್ಟೇಟ್ಸ್ ಮತ್ತೆ ನ್ಯಾಷನಲ್ ಗೌರ್ಮೆಂಟ್ ಇರುತ್ತೆ, ಸ್ಟೇಟ್ಸ್ ಇರುತ್ತೆ. ಓಕೆನಾ. ಅಥಾರಿಟೀಸ್ ಕಾನ್ಸಂಟ್ರೇಟ್ ಇನ್ ಸೆಂಟ್ರಲ್ ಗೌರ್ಮೆಂಟ್. ಯಾವ್ದಾವ ದೇಶದಲ್ಲಿ ಯೂನಿಟರಿ ಇದೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್, ಜಪಾನ್, ಸ್ವೀಡನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. UK, ಜಪಾನ್, ಸ್ವೀಡನ್. ಇಲ್ಲಿ ಅಥಾರಿಟೀಸ್ ಡಿವೈಡೆಡ್ ಅದೇ ಸೆಂಟ್ರಲ್ ಗೌರ್ಮೆಂಟ್ ಫೆಡರಲ್ ಗೌರ್ಮೆಂಟ್ ಮಧ್ಯೆ ಅಥಾರಿಟಿ ಡಿವಿಷನ್ ಮಾಡಿದೆ. ಇದಕ್ಕೆ ಎಕ್ಸಾಂಪಲ್ ಕೆನಡಾ, ಇಂಡಿಯಾ, ಯುನೈಟೆಡ್ ಸ್ಟೇಟ್ಸ್. ಕೆನಡಾ, USA, ಇಂಡಿಯಾ. ಇದು ಕಾನ್ಸಂಟ್ರೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ. ಕಾನ್ಫೆಡರೇಷನ್ ಅಂತಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಥಾರಿಟಿ ಕಾನ್ಸಂಟ್ರೇಟ್ ಆಗಿದೆ. ಇದಕ್ಕೆ ಎಕ್ಸಾಂಪಲ್ ಮೊದಲು ಯುನೈಟೆಡ್ ಸ್ಟೇಟ್ಸ್ ಇತ್ತು, ಈಗಿಲ್ಲ, ಆಲ್ಮೋಸ್ಟ್ ಇದು ಕಂಪ್ಲೀಟ್ಲಿ ಇಲ್ಲ. ಬಟ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ ಅಲ್ಲಿ ಈ ತರ ಸಿಸ್ಟಮ್ ಫಾಲೋ ಮಾಡ್ತಾರೆ. ಈ ಇಂಡಿಯನ್ ಫೆಡರೇಷನ್ ಬಗ್ಗೆ ಬೇರೆ ಬೇರೆ ಪೊಲಿಟಿಕಲ್ ಸೈಂಟಿಸ್ಟ್ಗಳು ಏನೇನು ಒಪಿನಿಯನ್ ಕೊಟ್ಟಿದ್ದಾರೆ, ಇವೆಲ್ಲ ಏನಕ್ಕಪ್ಪ ಅಂದ್ರೆ ಮೇನ್ಸ್ ಕಾನ್ಸೆಪ್ಟ್ ಎಲ್ಲ ಆಗುತ್ತೆ, ಅಥವಾ ಪ್ರಿಲಿಮ್ಸ್ ಅಲ್ಲಿ ಕೇಳ್ಬೋದು. ಈ ತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಈ ತರ ಹೇಳಿದ್ ನಿಜಾನ ಸುಳ್ಳ ಅಂತ. ಅವ್ರು ಅವ್ರು ಏನ್ ಹೇಳಿದ್ರೆ ಎಕ್ಸ್ಟ್ರೀಮ್ಲಿ ಫೆಡರಲ್ ಅಂತ ಫೀಚರ್ಸ್ ತಗೊಂಡ್ರೆ ಆಲ್ಮೋಸ್ಟ್ ಇದು ಎಕ್ಸ್ಟ್ರೀಮ್ಲಿ ಇದೇನಾಗುತ್ತೆ, ಇದು ಯೂನಿಟರಿ ಫೀಚರ್, ಸ್ಪೆಕ್ಟ್ರಮ್ ಅಂತ ಕರೆದ್ವಿ ಅನ್ಕೊಳ್ಳೋಣ. ಇದು ಯೂನಿಟರಿ, ಇದು ಫೆಡರಲ್, ಇದು ನಡು ಸೆಂಟ್ರಲ್ ಇರುತ್ತೆ. ಇಂಡಿಯನ್ ಗೌರ್ಮೆಂಟ್ ಇಸ್ ಎಕ್ಸ್ಟ್ರೀಮ್ಲಿ ಫೆಡರಲ್, ಕಂಪ್ಲೀಟ್ಲಿ ಫೆಡರಲ್ ಆಗೈತಿ ಅಂತ ಪೌಲ್ ಅಪ್ಲಬಿ ಅವರ ವಾದ ಅಥವಾ ವ್ಯೂ, ಅದು ಅವರ ಒಪಿನಿಯನ್. ಇಲ್ಲಿ ಮಾರಿಸ್ ಜೋನ್ಸ್ ಏನ್ ಹೇಳಿದ್ರೆ, ಬಾರ್ಗೇನಿಂಗ್ ಫೆಡರಲಿಸಮ್ ಇಂಡಿಕೇಟಿಂಗ್ ನೆಗೋಷಿಯೇಷನ್ಸ್ ಅಮಂಗ್ ದ ಡಿಫರೆಂಟ್ ಲೆವೆಲ್ಸ್ ಆಫ್ ಗವರ್ನಮೆಂಟ್. ಬಾರ್ಗೇನಿಂಗ್ ಗವರ್ನಮೆಂಟ್ ಅಂತ ಹೇಳಿದ್ದಾರೆ ಅಂದ್ರೆ ಡಿಫರೆಂಟ್ ಲೆವೆಲ್ಸ್ ಆಫ್ ಗವರ್ನಮೆಂಟ್ ಜೊತೆಗೆ ನೀವು ಡಿವಿಷನ್ ಮಾಡ್ಕೊಂಡಿದ್ದೀರಿ. ಸೆಂಟರು, ಸ್ಟೇಟು, ಗ್ರಾಮ ಪಂಚಾಯತ್, ಇವ್ರಿಗೊಂದಿಷ್ಟು ಪವರ್, ಇವ್ರಿಗೊಂದಿಷ್ಟು ಪವರ್, ಇವ್ರಿಗೊಂದಿಷ್ಟು ಪವರ್. ಇದನ್ನ ನಾವು ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಹೇಳಿ ಮಾರಿಸ್ ಜೋನ್ಸ್ ಹೇಳಿದ್ದಾರೆ. ಐವಾರ್ ಜೆನ್ನಿಂಗ್ಸ್ ಏನ್ ಹೇಳ್ತಾರೆ, ಫೆಡರೇಷನ್ ದ ಸ್ಟ್ರಾಂಗ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಅಂತ ಹೇಳ್ತಾರೆ. ಫೆಡರೇಷನ್ ಇದೆ ನಿಮ್ದು ಇಂಡಿಯಾದಲ್ಲಿ, ಎಲ್ಲರೂ ಒಟ್ಟಿಗೆ ಬಂದು ಏನೋ ಮಾಡ್ಕೊಳ್ತೀವಿ. ಹೀಗಾಗಿ ಜೊತೆಗೆ ಸ್ಟ್ರಾಂಗ್ ಟೆಂಡೆನ್ಸಿ ಇದೆ, ಸೆಂಟ್ರಲ್ ಕಡೆಗೆ ವಾಲ್ತ್ ಇದೆ. ಈಗ ನೀವು ತಕ್ಕಡಿ ಹಾಕಿ ತೂಕ ಮಾಡಿದ್ರೆ ಹಿಂಗೆ, ಇದು ಯೂನಿಟ್, ಇದು ಫೆಡರಲಿಸಮ್ ಮತ್ತು ಇದು ಫೆಡರಲಿಸಮ್ ಸೆಂಟ್ರಲ್ ಅಂತ ನೋಡಿದ್ರೆ ಸ್ವಲ್ಪ ನೀವು ಯೂನಿಟರಿ ಸಿಸ್ಟಮ್ ಬಗ್ಗೆ ವಾಲ್ತಾ ಇದ್ದೀರಾ, ಯೂನಿಟರಿ ಬಗ್ಗೆ ಸ್ವಲ್ಪ ನಿಮ್ದು ಬೆಂಡ್ ಆಗ್ತಿದೆ ಅಂತ ಹೇಳಿದ್ದು ಯಾರು, ಐವಾರ್ ಜೆನ್ನಿಂಗ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ನೋಡಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೆಡರೇಷನ್ ಅನಿಸ್ತೀರಾ, ಅದು ಒಳಗೊಳಗೆ ಸ್ವಲ್ಪ ಆಲ್ಮೋಸ್ಟ್ ನೀವು ಯೂನಿಟರಿ ಬಗ್ಗೆ ವಾಲಿದ್ದೀರಾ, ಬಗ್ಗಿದ್ದೀರಾ, ಅದ್ರ ಕಡೆ ಒಲವು ಜಾಸ್ತಿ ಇದೆ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ದು ಐವಾರ್ ಜೆನ್ನಿಂಗ್ಸ್. ಯೂನಿಕ್ ಸೇಫ್ಗಾರ್ಡ್ಸ್ ಫಾರ್ ಎನ್ಫೋರ್ಸ್ ನ್ಯಾಷನಲ್ ಯೂನಿಟಿ ಮತ್ತು ಗ್ರೋತ್ ಬೇಕಾಗಿತ್ತು. ಅಲೆಕ್ಸಾಂಡರ್ ಬುಕ್ಸ್ ಏನ್ ಹೇಳಿದ್ರೆ, ಸ್ಟೇಟ್ ದಟ್ ಇಂಡಿಯಾ ಇಸ್ ಇನ್ ಕೇಸ್ somebody is waving. Naveen Kumar, we are waving. If you have any doubts, please let me know.
ವಿಸಿಬಲ್ ಕೇಳಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವಾ? ಓಕೆ ಓಕೆ ಥಿಂಕ್ ಇದು just a minute. Just a minute. ಸ್ವಲ್ಪ ಕಾಣಿಸ್ತಿಲ್ಲ ಅನ್ಸುತ್ತೆ. ಐ ವಿಲ್ ಗೆಟ್ ಇಟ್ ಡನ್. ನಿಮಿಷ ಬಂದೆ. ಬರ್ತಿದ್ದೇನೆ, ಅದು PDF ಮಿಸ್ ಆಗ್ಬಿಡುತ್ತೆ. ಏನೋ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ನಾನು ಪ್ರಯತ್ನ ತಗೊಂಡೆ. ಒಮ್ಮೆ ಈ ತರ ಅದು ಮಾಡಿ ಇದು ಬರ್ತಿದೆ. ಇದು ಏನು ಮಾಡಬೇಕಿದೆ. ಇದು ಹರಿಯದಿತ್ತು. ಅವ್ರಿಗೆ ಟೆಲಿಗ್ರಾಮ್ ಅಂತ ಕಳಿಸ್ತೇನೆ ಆಕಾಶ್ ಅವರಿಗೆ. ಅವ್ರಿಗೆ ಅಲ್ಲಿಂದ ಕಳಿಸೋದಂತ ಇದು ನೋ ನಂಬರ್ ಅಂತ ಅವ್ರಿಗೆ ಇದ್ದಾರ ಹೋಗಿದ್ದಾರೆ. PDF ಕಳಿಸಿದ, ಅದು ಬ್ಲರ್ ಆಗಿ ಬರ್ತಿದ್ದ. ಅವ್ರು ಹೇಳೇ ಇಲ್ಲ, ನಾನು ಹೇಳಿದ್ರೆ PPTನೇ ಕೊಟ್ಬಿಡ್ತಿದ್ದೆ. PDF ಕಳಿಸ್ತೀನಿ ನಾನು. ಇದರಲ್ಲಿ ಯಾವುದು ಎರಡನೇ ಕಳಿಸಿರೋದು ಇದು
ಅಂತ ಒಂದೇ ಸಲ ಫೀಚರ್ಸ್ ಓಕೆ. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಬಿಕಾಸ್ ಆಫ್ ದಿಸ್. ಇದು ನಾವು PPT ನ PDF ಫಾರ್ಮೆಟ್ ಕನ್ವರ್ಟ್ ಮಾಡಿದ್ವಿ, ಅದಕ್ಕೆ ಸ್ವಲ್ಪ ಬ್ಲರ್ ಬರ್ತಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು PPT ನ ಡೈರೆಕ್ಟ್ ಆಗಿ ಕೊಡ್ತೀವಿ. ನೋ ವರೀಸ್. ಹಿಸ್ಟರಿ ಪೌಲ್ ಅಪ್ಲೈಬಿ ಹೇಳಿದೆ, ಈಗ ಮಾರಲ್ ಜೋನ್ಸ್ ಹೇಳಿದೆ, ನೆಕ್ಸ್ಟ್ ಅಲೆಕ್ಸಾಂಡರ್ ವಿಕ್ಸ್ ಹೇಳಿದೆ, ಗ್ರಾನ್ವಿಲಿಸ್ ಅಸ್ಟಿನ್ ಏನು ಹೇಳಿದಾರೆ, ಕಾಲ್ಸ್ ಇಂಡಿಯನ್ ಫೆಡರಲಿಸಮ್ ಇಸ್ ಕೋಆಪರೇಟಿವ್ ಫೆಡರಲಿಸಮ್. ಇದು ನ್ಯೂ ಕೈಂಡ್ ಆಫ್ ಫೆಡರಲಿಸಮ್. ಇದು ವೆರಿ ಇಂಪಾರ್ಟೆಂಟ್. ಇದು ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದ್ರೆ ನಾವು ಬರೀತೀನಲ್ವಾ, ಇಷ್ಟೊಂದು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಡೈರೆಕ್ಟ್ಲಿ. ಕೋಆಪರೇಟಿವ್ ಫೆಡರಲಿಸಮ್ ಅಂತಂದು ಹೇಳಿ ಯಾರು ಹೇಳಿದ್ರೆ, ಗ್ರಾನ್ವಿಲ್ ಅಸ್ಟಿನ್ ಹೇಳಿದ್ದಾರೆ. ಇದನ್ನ ನ್ಯೂ ಕೈಂಡ್ ಆಫ್ ಫೆಡರಲಿಸಮ್. ಇದು ಇಂಡಿಯನ್ ಫೆಡರಲಿಸಮ್, ಕೋಆಪರೇಟಿವ್. ಸೆಂಟರ್ ಮತ್ತೆ ಸ್ಟೇಟ್ಗಳ ಮಧ್ಯೆ ಕೋಆಪರೇಷನ್ ಇದೆ, ಒಂದಕ್ಕೊಂದು ಹೊಂದಾಣಿಕೆ ಇದೆ ಅಂತಂದು ಹೇಳಿ ಗ್ರಾನ್ವಿಲ್ ಅಸ್ಟಿನ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿರೋದು. ಇಟ್ಸ್ ಒನ್ ಆಫ್ ದ ಕೀ ಫೀಚರ್ ಈ ತರ ಕೊಟ್ಟಿರತಕ್ಕಂಥದ್ದು. ಓಕೆನಾ ನಯನ್ ಕುಮಾರ್, ಆರ್ ಯು ಗೆಟಿಂಗ್ ನೌ? ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಇವಾಗ ನಿಮಗೆ? ಇಷ್ಟು ಬರ್ದಿರ್ತೀನಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ KC ವೇರ್ ಅವ್ರು ಹೇಳಿದ್ರೆ, ಇಂಡಿಯಾ ಇಸ್ ಸೆಮಿ ಫೆಡರಲ್ ಅಥವಾ ಕ್ವಾಸಿ ಫೆಡರಲ್ ಸ್ಟೇಟ್, ಹೈಲೈಟಿಂಗ್ ಇಟ್ಸ್ ಮಿಕ್ಸ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾವು ಹೇಳ್ತೀವಲ್ವಾ, ಇಲ್ಲಿ ಎರಡೂ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದಕ್ಕೆ ಇದನ್ನ ಕ್ವಾಸಿ ಫೆಡರಲಿಸಮ್ ಅಂತೀವಿ. ಇದಕ್ಕೆ ಯೂನಿಟರಿನೂ ಇದೆ, ಫೆಡರಲಿಸಮು ಇದೆ. ಇದನ್ನ ಯಾರು ಹೇಳಿದ್ರು? KC ವೇರ್. ಓಕೆನಾ? ಕೇಸ್ ಅಂತ ನಮ್ಮವರು ಹೇಳಿದ್ದಾರೆ, ಪಾಯಿಂಟ್ಸ್ ಅವ್ರದ್ದು ಯೂನಿಟರಿ ಬಯಾಸ್ ಇದೆ. ಫೆಡರಲಿಸಮ್ ಅಂತಿರು ಕೂಡ ಅದು ಸ್ವಲ್ಪ ಯೂನಿಟರಿ ಬಗ್ಗೆ ಟಿಲ್ಟ್ ಇದೆ ಅಂತ ಹೇಳಿ ಕೇಸ್ ಅಂತ ನಮ್ಮ ಹೇಳಿದ್ರೆ. ಡಾಕ್ಟರ್ B. R. ಅಂಬೇಡ್ಕರ್ ಏನು ಹೇಳಿದ್ರೆ, ಎಂಫಸೈಸ್ ದಟ್ ಇಂಡಿಯನ್ ಫೆಡರೇಷನ್ ಇಸ್ indestructible and not formed by agreements among the states. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಫೆಡರಲ್ ಕಾನ್ಸ್ಟಿಟ್ಯೂಷನ್ ವಿತ್ ಡ್ಯುಯಲ್ ಕ್ವಾಲಿಟಿ. both the union and states derive their authority from the constitution. ಓಕೆನಾ? B. R. ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಾನೆ ಫೆಡರೇಷನ್ ಆಗಿ ಎಲ್ಲಾ ಸ್ಟೇಟ್ಗಳೆಲ್ಲ ಸೇರ್ಕೊಂಡು, ಈ ಕರ್ನಾಟಕ, ಆಂಧ್ರ ಅದರಲ್ಲಿ ಏನು ಕ್ರಿಯೇಟ್ ಆಗಿರಲಿಲ್ಲ, ಇವರೆಲ್ಲರೂ ಸೇರ್ಕೊಂಡು ನಮಗೆ ಫೆಡರೇಷನ್ ಬೇಕು ಅಂತ ಕೇಳಿದ್ದಲ್ಲ ಇದು. ಸೊ ಹಂಗಾಗಿ
ಇಟ್ಸ್ ಎ ಡಿಫ್ರೆಂಟ್ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದು ಇಂಡಿಯನ್ ಫೆಡರಲಿಸಮ್ ಡಿಫ್ರೆಂಟ್ ಇದೆ. ಅಂದ್ರೆ ಎಂಫಸಿಸ್ ದಟ್ ಇಂಡಿಯನ್ ಫೆಡರಲಿಸಮ್ ಇಸ್ ಇಂಡೆಸ್ಟ್ರಕ್ಟಿಬಲ್ ಅಂಡ್ ನಾಟ್ ಫಾರ್ಮ್ ದ ಅಗ್ರಿಮೆಂಟ್ಸ್ ಅಮಾಂಗ್ ದ ಸ್ಟೇಟ್ಸ್ಗಳು. ಎಲ್ಲಾ ಸ್ಟೇಟ್ಸ್ಗಳು ಅಗ್ರಿಮೆಂಟ್ ಮಾಡ್ಕೊಂಡು ನಮ್ಮ ಪವರ್ಸ್ ಎಲ್ಲ ಸ್ವಲ್ಪ ಬಿಟ್ಬಿಡೋಣ, ಫೆಡರೇಷನ್ ಕೊಟ್ಬಿಡೋಣ ಅಂತ ಮಾಡಿದ್ದಲ್ಲ. ನಾಟ್ ಫಾರ್ಮ್ ದ ಅಗ್ರಿಮೆಂಟ್ಸ್ ಅಮಾಂಗ್ ದ ಸ್ಟೇಟ್ಸ್. ಸ್ಟೇಟಿಂಗ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ದ ಫೆಡರಲ್ ಕಾನ್ಸ್ಟಿಟ್ಯೂಷನ್. ಡ್ಯುಯಲ್ ಪಾಲಿಟಿ ಇದೆ. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಅಂತ ಬೇರೆ ಇದೆ, ಸೆಂಟ್ರಲ್ ಗವರ್ಮೆಂಟ್ ಅಂತ ಬೇರೆ ಇದೆ. ಬೋತ್ ದ ಯೂನಿಯನ್ ಅಂಡ್ ಸ್ಟೇಟ್ಸ್ ಡಿರೈವ್ ದರ್ ಅಥಾರಿಟಿ. ಇವ್ರು ಎಲ್ಲರಿಗೂ ಅಥಾರಿಟಿ ಎಲ್ಲಿಂದ ಇದೆ? ಕಾನ್ಸ್ಟಿಟ್ಯೂಷನ್ ಇವ್ರಿಗೆ ಅಥಾರಿಟಿ ಕೊಟ್ಟಿದೆ. ಅದಕ್ಕೆ ಏನಂತೀವಿ ಅಂತಂದ್ರೆ ಇಂಡಿಸ್ಟ್ರಕ್ಟಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್. ಇದು ಇಂಡಿಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂದ್ರೆ ನೀವು ಸ್ಟೇಟ್ ಗವರ್ಮೆಂಟ್ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡಬಹುದು. ಇದು ಇಂಡಿಯಾ ಇರುತ್ತಲ್ವಾ, ಈ ಕರ್ನಾಟಕ, ಈ ಕೇರಳ, ಸರಿ ಇಂಡಿಯನ್ ಗವರ್ಮೆಂಟ್ ನೀಟಾಗಿ ಬಿಡಿಸ್ಬಿಡೋಣ. ಇದು ಹಿಂಗಿದೆ ಇಂಡಿಯನ್ ಗವರ್ಮೆಂಟ್, ಇದು ಇಂಡಿಯನ್ ಇದೆ ಅಲ್ವಾ. ಇದು ಇಂಡಿಯನ್ ಫ್ಯೂಚರ್ ಏನೇ ಆದ್ರೂ ಚೇಂಜ್ ಆಗುತ್ತೆ, ಹಿಂಗೆ ಇರುತ್ತೆ. ಆದ್ರೆ ಈ ಮಹಾರಾಷ್ಟ್ರ ಹಿಂಗೆ ಇರುತ್ತೆ, ಇಲ್ಲಿ ಕರ್ನಾಟಕನೇ ಇರುತ್ತೆ, ಇಲ್ಲಿ ಗೋವಾನೇ ಇರುತ್ತೆ, ಇಲ್ಲಿ ಕೇರಳನೇ ಇರುತ್ತೆ, ತಮಿಳ್ನಾಡು ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದು ಚೇಂಜ್ ಆಗ್ಬೋದು, ಬೌಂಡ್ರಿಗಳು ಚೇಂಜ್ ಆಗ್ಬೋದು. ಅದಕ್ಕೆ ಇದನ್ನ ಇಂಡಿಸ್ಟ್ರಕ್ಟಿಬಲ್ ಯೂನಿಯನ್ ಆಫ್ ಡಿಸ್ಟ್ರಕ್ಟಿಬಲ್ ಸ್ಟೇಟ್ಸ್ ಅಂತ ಹೇಳಿದ್ರು. ಯಾವ್ದನ್ನ? ಇಂಡಿಯನ್ ಫೆಡರೇಷನ್ ಅನ್ನ. ಓಕೆನಾ? ನೆಕ್ಸ್ಟ್ ಹೋಗೋಣ. ನವೀನ್ ಕುಮಾರ್, ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್? ಏನಾದ್ರು ಡೌಟ್ಸ್ ಇದೆನಾ ಇಲ್ಲಿವರೆಗೂ ನಿಮ್ಗೆ? ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಪಾಯಿಂಟ್ಸ್ ಇದ್ರೆ ಹೇಳಿ. I will continue further, and thank you for being watching the class. Otherwise it will be very difficult for me, a single person, to deliver without any students or audience. Time 123 minutes, 120, 130 ಆಗಿದೆ ಕ್ಲಾಸ್. ಇದು ಬಂದಾಗ್ಬಿಡುತ್ತೆ. Okay, thank you. Now we will start the next concept. ಈಗ ಏನಪ್ಪ ಅಂದ್ರೆ ಕೀ ಡಾಕ್ಟ್ರಿನ್ಸ್ ಆಫ್ ಇಂಡಿಯನ್ ಪಾಲಿಟಿಯಲ್ಲಿ ದೇರ್ ಆರ್ ಡಿಫ್ರೆಂಟ್ ಡಾಕ್ಟ್ರಿನ್ಸ್ ಇದಾವೆ. ಕೊಡಿ ಅದು ಕೊಡಿ. ಯಾವ್ದು ಇದ್ರದ್ದಾ? ಇತ್ತು. ಇದು ವರ್ಕ್ ಆಗುತ್ತಲ್ವಾ? ಈಗ ಇದನ್ನೇ ಇಲ್ಲಲ್ಲ, ಇಲ್ಲಿ ಇಲ್ಲಿಂದ ಕನೆಕ್ಟ್ ಮಾಡ್ಕೋಬೇಕಾ? ಓಕೆನಾ? ಈಗ ಸಪರೇಷನ್ ಆಫ್ ಪವರ್ಸ್, ಇಟ್ ಇಸ್ ಆಲ್ಸೋ ಡಾಕ್ಟ್ರಿನ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಸ್ಟೇಟ್ಸ್ ಗಳ ಮೇಲೆ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಬಗ್ಗೆ ನಿಮ್ಗೆ ಲಾಸ್ಟ್ ಅಲ್ಲ ಹೇಳಿದಿನಲ್ವಾ, ಯಾವ ತರ ಇದೆ ಅಂತಂದ್ರೆ ಡಿವೈಡೆಡ್ ಇಂಟು ಬ್ರಾಂಚಸ್, ಈಚ್ ವಿತ್ ದ ಸಪರೇಟ್ ಇರ್ಬೇಕು, ಅವರಿಗೆ ಇಂಡಿಪೆಂಡೆಂಟ್ ಪವರ್ಸ್ ಇರ್ಬೇಕು, ರೆಸ್ಪಾನ್ಸಿಬಿಲಿಟೀಸ್ ಇರ್ಬೇಕು, ಸೊ ದಟ್ ಒಂದು ಬ್ರಾಂಚ್ ಅವ್ರು ಇನ್ನೊಂದು ಬ್ರಾಂಚ್ ಜೊತೆಗೆ ಕನ್ಫ್ಲಿಕ್ಟ್ ಆಗ್ಬಾರ್ದು. ಇದನ್ನ ನಾವು ಸಪರೇಷನ್ ಆಫ್ ಪವರ್ಸ್ ನ ಮೇಜರ್ ಫ್ಯೂಚರ್ಸ್ ಅಂತ ಹೇಳ್ತೀವಿ. ಏನು ಸಪರೇಷನ್ ಆಫ್ ಪವರ್ಸ್ ಒಂದು ಅಪ್ರೋಚ್ ಇದೆ ಎದ್ರ ಬಗ್ಗೆ? ಗವರ್ನೆನ್ಸ್ ಬಗ್ಗೆ, ಆಫ್ ದ ಸ್ಟೇಟ್ಸ್ ಬಗ್ಗೆ. ಏನ್ ಮಾಡ್ತೀವಿ? ಪವರ್ ಇಸ್ ಡಿವೈಡೆಡ್ ಇಂಟು ಸಪರೇಟ್ ಬ್ರಾಂಚಸ್ ಗಳ ಪವರ್ ಡಿವೈಡ್ ಮಾಡ್ತೀವಿ. ಇದು ನಿಮ್ ಕೆಲಸ, ಇದು ನಿಮ್ ಕೆಲಸ, ಇದು ಅವ್ರ ಕೆಲಸ, ಅವ್ರಿಗೆ ಆದಂತ ರೆಸ್ಪಾನ್ಸಿಬಿಲಿಟೀಸ್, ಅವ್ರಿಗೆ ಆದಂತ ಪವರ್ಸ್ ಗಳು ಕೊಡ್ತೀವಿ. ನಿಮ್ ಕೆಲ್ಸದಲ್ಲಿ ನಾವು ಬರಲ್ಲ, ನಮ್ ಕೆಲ್ಸ ನೀವು ಬರಬಾರ್ದ್ರಿ ಅಂತ ಹೇಳಕ್ಕೆ ಮಾಡಿರೋದು. ಡಿವೈಡೆಡ್ ಇಂಟು ಬ್ರಾಂಚಸ್, ಈಚ್ ಇದು ಸಪರೇಟ್ ಇಂಡಿಪೆಂಡೆಂಟ್ ಪವರ್ಸ್. ಇಂಡಿಪೆಂಡೆಂಟ್ ಅಂತ ಹೇಳಿದೀನಿ, ಅವ್ರ ಸ್ಯಾಲರಿನ ಕಟ್ ಮಾಡಂಗಿಲ್ಲ ಸುಮ್ಮನೆ ಅನ್ನೆಸೆಸರಿ ರೀಸನ್ಗೋಸ್ಕರ. ಆಮೇಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಅವ್ರ ಕೆಲ್ಸದಲ್ಲಿ ನೀವು ಹೋಗ್ಬಾರ್ದು. ಆಮೇಲೆ ಇದು ಪಾರ್ಲಿಮೆಂಟ್ ಅಲ್ಲಿ ಫಾರ್ ಎವ್ರಿ ರೀಸನ್ಸ್ ಯು ಕಾಂಟ್ ಗೋ ಅಂಡ್ ಡಿಸ್ಕಸ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್ ಜಡ್ಜ್ಮೆಂಟ್ ಕೊಟ್ಟಿರೋದು ಎಲ್ಲದನ್ನು ನೀವು ಡಿಸ್ಕಸ್ ಮಾಡಂಗಿಲ್ಲ. ಓನ್ಲಿ ಇಫ್ ಇಟ್ ಇಸ್ ದ ವೈಲೇಟೆಡ್ ದ ಕಾನ್ಸ್ಟಿಟ್ಯೂಷನ್ ದೆನ್ ಯು ಕ್ಯಾನ್ ಡಿಸ್ಕಸ್ ಅಬೌಟ್ ದಿ ಜಡ್ಜ್ಮೆಂಟ್ಸ್ ಆರ್ ಜಡ್ಜ್ ಪ್ರೊಸೀಡಿಂಗ್ಸ್. ಇಲ್ಲ ಅಂದ್ರೆ ಮಾಡಂಗಿಲ್ಲ. ಅದಕ್ಕೆ ಅವ್ರಿಗೆ ಇಂಡಿಪೆಂಡೆಂಟ್ ಪವರ್ ಕೊಟ್ಟಿರ್ತೀವಿ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಥೆರಾಟಿಕಲಿ ಏನಾಗಿರುತ್ತೆ ಅಂದ್ರೆ ವಿ ಮೇ ಸೇ ದಟ್ ಡಾಕ್ಟ್ರಿನ್ ಆಫ್ ಆಪರೇಷನ್ ಇಸ್ ದೇರ್ ಇನ್ ಇಂಡಿಯಾ, ಬಟ್ ಇಟ್ ಇಸ್ ಓನ್ಲಿ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಹೇಳಿದೀನಿ ಅಲ್ವಾ, ಲೆಜಿಸ್ಲೇಟಿವ್ ಪಾರ್ಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಇದ್ದೇ ಇದ್ದಾರೆ ಇಂಡಿಯಾದಲ್ಲಿ. ಲೆಜಿಸ್ಲೇಟಿವ್ ಇದ್ರೆ ಇದ್ರೊಳಗೆ ಎಕ್ಸಿಕ್ಯೂಟಿವ್ ಇದ್ದಾರೆ. ಸೊ
ಆಲ್ ಎಕ್ಸಿಕ್ಯೂಟಿವ್ಸ್ ಆರ್ ಟೇಕನ್ ಫ್ರಮ್ ದಿ ಲೆಜಿಸ್ಲೇಟಿವ್ ಸಿಸ್ಟಮ್, ಇದರ ಲೋಕಸಭಾ ರಾಜ್ಯಸಭಾದಿಂದ ತಗೊಂಡಿದೀವಿ. ಇಲ್ಲಿ ಜುಡಿಷರಿ ಮಾತ್ರ ಸಪರೇಟ್ ಇದೆ ಎಕ್ಸಿಕ್ಯೂಟಿವ್ ಇಂದ. ಸೊ ಹಂಗಾಗಿ ನಮ್ದು ಲಿಮಿಟೆಡ್ ಸಪರೇಷನ್ ಆಫ್ ಪವರ್ಸ್ ಅಂತ ಹೇಳ್ಬೋದು. ಓಕೆನಾ, ಇದು ಲಿಮಿಟೆಡ್ ಇದೆ. ನೆಕ್ಸ್ಟ್ PM is a part of the union executive ಇರ್ತಾರೆ. Yet it is the PM and the council of ministers who are the real executives, because president has to act on the aid and advice of the council of ministers. ಹೇಳಿದ್ನಲ್ಲ, ಇಲ್ಲಿ ಪ್ರೆಸಿಡೆಂಟ್ ನಮ್ದಲ್ಲಿ ಒಂಥರ ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ, ಅವರೇ ಕಂಪ್ಲೀಟ್ ಪವರ್, ಅವರೇ ಎಲ್ಲ ಮಾಡೋದಲ್ಲ. ಇವೊಂದು ಅವ್ರ ಹೆಸರಲ್ಲಿ ಮಾಡಿದ್ರು, ಅದಕ್ಕೆ ಅವ್ರನ್ನ ನಾಮಿನಲ್ ಹೆಡ್ ಅಂತೀವಿ. ಇವತ್ತು ಮಣಿಪುರಲ್ಲಿ ನೀವು ಎಮರ್ಜೆನ್ಸಿ ಇರಬೇಕು ಅಂತ, ಆದ್ರೆ ಪ್ರೆಸಿಡೆಂಟ್ ಯೂನಿಲ್ಯಾಟರಲಿ ಡಿಸಿಷನ್ ತಗೊಳಲ್ಲ. ಅವರಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಳಿದ್ರೆ ಮಾತ್ರ ಮಾಡ್ಬೇಕು. ಅವ್ರು ಹೇಳಿದಂತ ಎಲ್ಲಾ ಥಿಂಗ್ಸ್ಗಳು ಅವ್ರಿಗೆ ಬೈಂಡಿಂಗ್ ಆಗಿರ್ತವೆ. ಎಲ್ಲಾ ಕೆಲಸನು ಪ್ರೆಸಿಡೆಂಟ್ ಯೂನಿಲ್ಯಾಟರಲಿ ಮಾಡಂಗಿಲ್ಲ. ಸೊ ಇದು ಈ ಫೀಚರ್ಸ್. ಸಾರಿ, ಸಡನ್ ಆಗಿ ಲ್ಯಾಂಡ್ ಬರ್ತಿದೆ. ಓಕೆನಾ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಸಪರೇಷನ್ ಆಫ್ ಪವರ್ಸ್ ನ ಫೀಚರ್ಸ್ ಗಳಲ್ಲಿ ಬರುತ್ತೆ. ನೆಕ್ಸ್ಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವರ್ಕ್ಸ್ ಇನ್ ದ ಕೆಪಾಸಿಟಿ ಆಫ್ ಬೋತ್ ಲೆಜಿಸ್ಲೇಟಿವ್ ಮತ್ತೆ ಎಕ್ಸಿಕ್ಯೂಟಿವ್ ಕೆಪಾಸಿಟಿ ವರ್ಕ್ ಮಾಡ್ತಾರೆ, ವಿಚ್ ಗೋಸ್ ಅಗೇನ್ಸ್ಟ್ ದ ಡಾಕ್ಟ್ರಿನ್ ಆಫ್ ಸಪರೇಷನ್ ಆಫ್ ಪವರ್ಸ್. ಸಪರೇಷನ್ ಆಫ್ ಪವರ್ ಡಾಕ್ಟ್ರಿನ್ ವರ್ಕ್ ಮಾಡುತ್ತೆ ಅಂದ್ರೆ, ನೀವು ಇವ್ರು ಲೆಜಿಸ್ಲೇಟಿವ್ ಕೆಲಸ, ಇವ್ರು ಅಷ್ಟೇ ಇವ್ರು ಕೆಲಸ ಮಾಡ್ಬೇಕು, ಇವ್ರು ಎಕ್ಸಿಕ್ಯೂಟ್ ಮಾಡ್ಬೇಕು. ಬಟ್ ಇಂಡಿಯಾದಲ್ಲಿ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ನ ಪಾರ್ಟ್ ಆಗಿರೋದ್ರಿಂದ ಅವರು ಲೆಜಿಸ್ಲೇಷನ್ ಅಲ್ಲೂ ಕೆಲಸ ಮಾಡ್ತಾರೆ. ಇವರು ಲೆಜಿಸ್ಲೇಷನ್ ಅಲ್ಲಿ ಇರೋರು ಕೂಡ ಎಕ್ಸಿಕ್ಯೂಟಿವ್ ಅಲ್ಲೂ ಕೆಲಸ ಮಾಡ್ತಾರೆ, ವಿಚ್ ಇಸ್ ದನ್ ಅಗೇನ್ಸ್ಟ್ ದನ್ ಸಪರೇಷನ್ ಆಫ್ ಪವರ್ ಕಾನ್ಸೆಪ್ಟ್ ಅಗೇನ್ಸ್ಟ್ ಇದೆ. ಹಂಗಾಗಿ ಇಂಡಿಯಾದಲ್ಲಿ ಪಾರ್ಷಿಯಲಿ ಸಪರೇಷನ್ ಆಫ್ ಪವರ್ ಇದೆ, ಓನ್ಲಿ ವಿತ್ ಜುಡಿಷರಿ ಅಷ್ಟೇ ಹಂಗಿದೆ. ದಿಸ್ ಇಸ್ ದನ್ ಸಪರೇಷನ್ ಆಫ್ ಪವರ್ಸ್ ನ ಡಾಕ್ಟ್ರಿನ್ ಇಂಡಿಯಾದಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳ್ತಾ ಇರೋದು. ಓಕೆನಾ. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ, ಆರ್ಟಿಕಲ್ 50 ಜುಡಿಷಿಯರಿ ಅಂಡ್ ಎಕ್ಸಿಕ್ಯೂಟಿವ್ ಶುಡ್ ಬಿ ಅನ್ ಸಪರೇಟ್. ಕಾನ್ಸ್ಟಿಟ್ಯೂಷನ್ ಹೇಳಿದೆ, ಎಲ್ಲಿದೆ ಜುಡಿಷಿಯರಿ ಮತ್ತೆ ಸಪರೇಷನ್ ಆಫ್ ಪವರ್ಸ್ ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಎಲ್ಲೆಲ್ಲಿ ಪವರ್ಸ್ ಕೊಟ್ಟಿದ್ದೀರಾ, ಅದಕ್ಕೆ ಎಲ್ಲೆಲ್ಲಿ ಪ್ರಾವಿಷನ್ಸ್ ಇದೆ ಅಂತ ಹೇಳಿದ್ರೆ ಆರ್ಟಿಕಲ್ 50 ಅಲ್ಲಿ ಹೇಳಿದ್ವಿ ಜುಡಿಷಿಯರಿ ಶುಡ್ ಬಿ ಸಪರೇಷನ್ ಫ್ರಮ್ ದಿ ಎಕ್ಸಿಕ್ಯೂಟಿವ್ ಅಂತ ಆರ್ಟಿಕಲ್ 50 ಅಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿದೀವಿ. ಓಕೆನಾ, ಜುಡಿಷಿಯರಿ ಅಂಡ್ ಎಕ್ಸಿಕ್ಯೂಟಿವ್ ಶುಡ್ ಬಿ ಸಪರೇಟ್. ನೀವು ಕಾನ್ಸ್ಟಿಟ್ಯೂಷನ್ ಬುಕ್ ತಗೊಳ್ರಿ ಅಂತ ಹೇಳಿದ್ರೆ ಅಥವಾ ನಿಮ್ ಆಪ್ ಅಲ್ಲಿ ಜಸ್ಟ್ ಗೋ ಅಂಡ್ ಲುಕ್ ಇನ್ ಟು ದ ಆರ್ಟಿಕಲ್ 50. ಓಕೆನಾ. ನೆಕ್ಸ್ಟ್, ಆರ್ಟಿಕಲ್ 121 and 122 judicial conduct of Supreme Court and High Court judges cannot be discussed in Parliament and state legislatures. ಹೇಳಿದ್ನಲ್ವಾ, ಇಂಡಿಪೆಂಡೆಂಟ್ ಫೀಚರ್ಸ್ ಇರಬೇಕು ಇದರಲ್ಲಿ ಸಪರೇಷನ್ ಆಫ್ ಪವರ್ ಅಲ್ಲಿ. ಸೊ ಇದು ಇಂಡಿಪೆಂಡೆಂಟ್ ಫೀಚರ್ ನ ಹೇಳುತ್ತೆ. ನೀವು ಜುಡಿಷಿಯಲ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ ಜಡ್ಜಸ್ ಅವ್ರು ಏನೇನು ಪ್ರೊಸೀಡಿಂಗ್ಸ್ ಕೊಟ್ಟಿರ್ತಾರೆ, ಅವ್ರು ಏನೇನು ಜಡ್ಜ್ಮೆಂಟ್ಸ್ ಕೊಟ್ಟಿರ್ತಾರಲ್ವಾ, ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಗುರು ಅವ್ನು ಸರಿ ಮಾಡಿಲ್ಲ, ಅವ್ನು ತೆಗೆದು ಬಿಡೋಣ, ಇವತ್ತು ಈ ಜಡ್ಜ್ ಸರಿ ಕೊಟ್ಟಿಲ್ಲ ನಮ್ಮ ಗೌರ್ಮೆಂಟ್ಗೆ ಅಂತ ಇಷ್ಟು ಉಡಾಫೆ, ಇಷ್ಟು ಉದಾಸೀನವಾಗಿ ಕಂಡವ್ರನ್ನೆಲ್ಲ ಹೇಳುವಂತ ಥಿಂಗ್ಸ್ಗಳು ನಡೆಯೋದಿಲ್ಲ. ಅದು ಇಟ್ ಹ್ಯಾಸ್ ಟು ಬಿ ಎ ವೆರಿ ಡಿಗ್ನಿಫೈಡ್ ಪೊಸಿಷನ್. ಇಟ್ ಈಸ್ ಎನ್ ಎ ಗ್ರೇಟ್ ಪೊಸಿಷನ್ ಆಫ್ ಇನ್ ಇಂಡಿಯನ್ ಗವರ್ನಮೆಂಟ್ ಅಂಡ್ ಇಟ್ ಇಸ್ ಪವರ್ ಇಸ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್. ಸೊ you can't go and discuss each and every proceedings or even the acts of the Supreme Court or High Court judges because it is maintaining their independence. ಹೌದಲ್ವಾ? ಸೊ ಹಂಗಾಗಿ ನೀವು ಈ ತರ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳಿ ಆರ್ಟಿಕಲ್ 121 ಅಂಡ್ ಆರ್ಟಿಕಲ್ 122 ಅಲ್ಲಿ ಇದನ್ನ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್, ಆರ್ಟಿಕಲ್ 361 ಅಲ್ಲಿ ಪ್ರೆಸಿಡೆಂಟ್ ಅಂಡ್ ಗವರ್ನರ್ಸ್ ಆರ್ ನಾಟ್ ಆನ್ಸರಬಲ್ ಟು ಎನಿ ಕೋರ್ಟ್ ಫಾರ್ ದ ಎಕ್ಸರ್ಸೈಸ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ their official duties. For example, president will announce in India who is going to announce the war ಅಂತಂದ್ರೆ president is going to announce India is at the war ಅಂತ. ಆಮೇಲೆ ಗವರ್ನರ್ ಸ್ಟೇಟ್ ಎಮರ್ಜೆನ್ಸಿ ಆಗ್ಬೋದು. ಇಫ್ ದ ಸ್ಟೇಟ್ ಇಸ್ ನಾಟ್ ಫಾಲೋಯಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಥಿಂಗ್ಸ್ಗಳನ್ನ ಕರ್ನಾಟಕ ಗವರ್ಮೆಂಟ್ ಏನಾದ್ರು ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಅವ್ರೇನಾದ್ರು ಕೋಮು ಗಲಭೆ ಮಾಡ್ತಿರ್ಬೋದು ಅಥವಾ ಕ್ರಿಮಿನಲ್ ಆಕ್ಟ್ಸ್ ಗಳನ್ನ ಮಾಡ್ತಿರ್ಬೋದು. ಅವಾಗ ಗವರ್ನರ್ ಇಸ್ ಗೋಯಿಂಗ್ ಟು ಪುಟ್ ಎ ಸ್ಟೇಟ್ ಎಮರ್ಜೆನ್ಸಿ. ಯು ಕಾಂಟ್ ಕ್ವೆಶ್ಚನ್ ದಿ ಆಕ್ಟ್ಸ್ ಆರ್ ಆಕ್ಟಿವಿಟೀಸ್ of president or government where he did in the interest of the official duties. ಅದು ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಮಾಡಿದ್ದಕ್ಕೆ ಆ ಡ್ಯೂಟಿ ಮಾಡಿದ್ದಾರೆ. ಅವ್ರ ಸ್ವಂತ ಬುದ್ಧಿಯಿಂದ ಅಥವಾ ಇನ್ಯಾವುದೋ ಒಂದು ಆಸೆ ಇಟ್ಕೊಂಡು ಅಥವಾ ಇನ್ಯಾವುದೋ ಒಂದು ಲೋಭ ಇಟ್ಕೊಂಡು ವಿತ್ ಎನಿ ಹಿಡನ್ ಅಜೆಂಡಾ, ವಿತ್ ಎನಿ ಫೇವರೇಟಿಸಮ್ ಆರ್ ಎನಿ ಲಾಭಕ್ಕೋಸ್ಕರ ವಿತ್ ಎನಿ ಲಾಬಿಂಗ್, he did not do all those things. Within official duty, if he did all these things, you can't question either in the court or in anywhere. You can't hold the president, please president come, why did you have taken the action of war
against Pakistan. You can't ask this kind of question to president in court when he did all his actions in official duty ಇದ್ದಾಗ ಮಾಡೋ ಹಾಗಿಲ್ಲ ಅಲ್ವಾ. ಇದು ಆರ್ಟಿಕಲ್ 121 122 ಅಲ್ಲಿ ಇದನ್ನ ಮೆನ್ಷನ್ ಮಾಡಿದೀವಿ. ಆಮೇಲೆ ಆರ್ಟಿಕಲ್ 361 ಅಲ್ಲಿ ಪ್ರೆಸಿಡೆಂಟ್ ಮತ್ತು ಗವರ್ಮೆಂಟ್ ನಾಟ್ ಆನ್ಸರಬಲ್ ಅಂತ ಹೇಳಿದೀವಿ. ಗೊತ್ತಾಯ್ತಾ? ಇದು ಜುಡಿಷಿಯಲ್ ಕಂಡಕ್ಟ್ ನ 121 ಫಾರ್ ಸುಪ್ರೀಂ ಕೋರ್ಟ್, 122 ಫಾರ್ ದ ಹೈಕೋರ್ಟ್. ಆರ್ಟಿಕಲ್ 361 ಹೇಳಿದ್ವಿ ಪ್ರೆಸಿಡೆಂಟ್ ಆಕ್ಷನ್ಸ್ ಕ್ವಶನ್ ಮಾಡೋ ಹಾಗಿಲ್ಲ ಅಂತ, ಅಥವಾ ಗವರ್ನರ್ ಆಕ್ಷನ್ಸ್. ನೆಕ್ಸ್ಟ್ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಸ್ ಅಂದ್ರೆ ಜುಡಿಷಿಯಲ್ ಕೇಸಸ್ ಅಲ್ಲಿ ಹೇಳಿದೀವಿ ಯಾವ್ದಾವ್ ಕೇಸಸ್ ಅಲ್ಲಿ ಸಪರೇಷನ್ ಆಫ್ ಪವರ್ ನ ಮತ್ತೆ ಮತ್ತೆ ಕೋರ್ಟ್ ಎತ್ತಿ ಹಿಡಿದಿದೆ ತೋರಿಸಿದೀವಿ ಅಂತಂದ್ರೆ ಕೇಶವಾನಂದ ಭಾರತಿ ಕೇಸ್. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಕೇಸ್ ಇನ್ ದಿ ಫಂಡಮೆಂಟಲ್ ರೈಟ್ಸ್ ಕಾನ್ಸೆಪ್ಟ್. ಇದನ್ನ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಇದೇನ್ ಸಪರೇಷನ್ ಆಫ್ ಪವರ್ ಅಂತ ಏನಿದೆ ಅಲ್ವಾ, ಅದು ಕಾನ್ಸ್ಟಿಟ್ಯೂಷನ್ ಇಂಟಿಗ್ರಲ್ ಪಾರ್ಟ್ ಆಗಿದೆ. ಈಗ ನಮ್ಮ ಹಾರ್ಟ್ ಬಾಡಿ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಎಲ್ಲವೂ ಇಂಟಿಗ್ರಲ್ ಪಾರ್ಟ್ ಆಫ್ ಬಾಡಿ ಇದಾವಲ್ಲ, ಹಾಗೆ ಸಪರೇಷನ್ ಆಫ್ ಪವರ್ ಅನ್ನೋದು ಕೂಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಟಿಗ್ರಲ್ ಪಾರ್ಟ್ ಆಗಿದೆ ಅಂತ ಹೇಳಿ ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಇಂದಿರಾ ಗಾಂಧಿ ವರ್ಸಸ್ ರಾಜ್ ನಾರಾಯಣ್ ಕೇಸ್ ಅಂತ ಬರುತ್ತೆ. ಇದನ್ನ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಿಸ್ ಕೇಸ್. ಅಬ್ಸರ್ವ್ ದಟ್ ಸಪರೇಷನ್ ಆಫ್ ಪವರ್ ವಾಸ್ ಲಿಮಿಟೆಡ್ ಇನ್ ಇಂಡಿಯಾ ಅಂತ ಹೇಳಿದ್ವಿ. ನಾ ಹೇಳಿದ್ನಲ್ವಾ ಲಿಮಿಟೆಡ್ ಸಪರೇಷನ್ ಆಫ್ ಪವರ್ ಇದೆ, ಯಾಕಂದ್ರೆ ಲೆಜಿಸ್ಲೇಟಿವ್ ಪಾರ್ಟ್ ಅಲ್ಲಿ ಎಕ್ಸಿಕ್ಯೂಟಿವ್ ಬರ್ತಾರೆ. ಕಂಪ್ಲೀಟ್ ಸಪರೇಷನ್ ಇಲ್ಲ ಎಕ್ಸಿಕ್ಯೂಟಿವ್ಗೂ ಮತ್ತು ಲೆಜಿಸ್ಲೇಟಿವ್ಗೂ, ಇದನ್ನ ಲಿಮಿಟೆಡ್ ಇದೆ ಅಂತಂದು ಹೇಳಿ ಇಂದಿರಾ ಗಾಂಧಿ ಕೇಸ್ ವರ್ಸಸ್ ರಾಜ್ ನಾರಾಯಣ್ ಕೇಸಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆನಾ? ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ರಿಜೆಕ್ಟೆಡ್ ದಿ ಎನ್ಜೆ ಆಕ್ಟ್ 2014 ಆಸ್ ಇಟ್ ಥ್ರೆಟನ್ ಟು ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ಅಂದ್ರೆ ದಿಸ್ ಇಸ್ ಎನ್ ನ್ಯಾಷನಲ್ ಜುಡಿಷಿಯರ್ ಆಕ್ಟ್ ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಜಡ್ಜಸ್ ನ ಹೇಗ್ ಅಪಾಯಿಂಟ್ ಮಾಡಬೇಕು, ಅದನ್ನ ಅಪಾಯಿಂಟ್ಮೆಂಟ್ ಮಾಡೋ ಪ್ರೊಸೆಸ್ ಹೇಗಿರ್ಬೇಕು ಅಂತಂದ ಹೇಳಿ ಎಕ್ಸಿಕ್ಯೂಟಿವ್ ಮೇನ್ ಬಾಡಿಯಾಗಿ ವರ್ಕ್ ಮಾಡ್ತಿತ್ತು. ಇದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತು. ನೀವು ಇಂಡಿಪೆಂಡೆನ್ಸಿ ಇಲ್ಲ, ನಮ್ದು ಕೊಲಿಜಿಯಂ ಸಿಸ್ಟಮ್ ಅಂತ ಬರುತ್ತೆ. ಇದನ್ನ ವಿ ಆರ್ ಗೋಯಿಂಗ್ ಟು ಲುಕ್ ಇಟ್ ದಿಸ್ ಕಾನ್ಸೆಪ್ಟ್ ವೈಲ್ ವಿ ಆರ್ ಡಿಸ್ಕಸಿಂಗ್ ದಿ ಜುಡಿಷಿಯರಿ ಮಾಡ್ಬೇಕಾದ್ರೆ ಬರುತ್ತೆ. ಅಲ್ಲಿ ಏನ್ ಹೇಳ್ತಾರೆ, ಜುಡಿಷಿಯರಿನ ಹೇಗ್ ಅಪಾಯಿಂಟ್ ಮಾಡ್ಬೇಕನ್ನೋ ಸಿಸ್ಟಮ್ ಇದೆ, ಅದನ್ನ ನೀವು ವೈಲೇಟ್ ಆಗ್ತಿದೆ. ಬಟ್ ಒಂದ್ ಮಜಾ ಏನ್ ಗೊತ್ತಾ, ಇಂಡಿಯನ್ ಸಿಸ್ಟಮ್ ಅಲ್ಲಿ ಇಡೀ ಇನ್ ದ ಹೋಲ್ ವರ್ಲ್ಡ್ or in the whole earth, only India is the only country where judges are appointed by themselves. ಅಂದ್ರೆ ಇವರು ಒಂದಿಷ್ಟು ಜನ ಹೆಸರು ಕೊಡ್ತಾರೆ, ಇವರೇ ಜಡ್ಜ್ ಆಗ್ಬೇಕು ಅಂತ ಹೇಳ್ತಾರೆ, ಅವ್ರು ಜಡ್ಜ್ ಆಗ್ತಾರೆ. ಜಸ್ಟ್ ಪ್ರೆಸಿಡೆಂಟ್ ಅವ್ರು ಸೈನ್ ಹೊಡೆಯೋದು, ಈ ತರ ಕೆಲಸ ನಡೀತದೆ. ಇದಕ್ಕೆ ನಾವು ಕೊಲಿಜಿಯಂ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆನಾ? ವಿ ಆರ್ ಗೋಯಿಂಗ್ ಟು ಲುಕ್ ಇಂಟು ಆಲ್ ದಿಸ್ ಥಿಂಗ್ಸ್. ಜಸ್ಟ್ ಸಪರೇಷನ್ ಆಫ್ ಪವರ್ ನ ಎಲ್ಲೆಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದಿವಿ ಅಂತ ಗೊತ್ತಾಯ್ತಾ? ಇವು ಎಲ್ಲವೂ ನಾವು ನೋಡ್ತಕ್ಕಂಥದ್ದು ಸಪರೇಷನ್ ಆಫ್ ಪವರ್ಸ್. ಗೊತ್ತಾಯ್ತಾ? ಜಸ್ಟ್ ಇದು ಸಪರೇಷನ್ ಆಫ್ ಪವರ್ ಥಿಯರಾಟಿಕಲಿ ಏನೇನಿದೆ, ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ಸ್ ಏನೋ ಆರ್ಟಿಕಲ್ 50 ಅಲ್ಲಿ ಹೇಳಿದ್ವಿ, ಆರ್ಟಿಕಲ್ 121 122 ಅಂಡ್ ಆರ್ಟಿಕಲ್ 361. ನವೀನ್ ಕುಮಾರ್ ಅರ್ಥ ಆಗ್ತಿದೇನಾ? ಇದನ್ನ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಜಸ್ಟ್ ಕೀವರ್ಡ್ಸ್ ಅಷ್ಟೇ ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಆರ್ಟಿಕಲ್ಸ್ಗಳು, ಕೇಸಸ್ಗಳು, ಸಪರೇಷನ್ ಆಫ್ ಪವರ್ ಅಂದ್ರೆ ಏನು ಅಂತ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಎನಿ ಕಾನ್ಸೆಪ್ಟ್ಸ್ ಏನಾದ್ರೂ ಇತ್ತಂದ್ರೆ ಹೇಳಿ. Otherwise it's okay. I will start the next concept. Please make a note of all these things. Just keywords, articles ಗಳನ್ನ ನೀವು ರೆಕಾರ್ಡೆಡ್ ಕ್ಲಾಸ್ ಕೇಳ್ತಿದ್ರು ಬೇರೆ ಸ್ಟೂಡೆಂಟ್ಸ್ ಕೂಡ ಇದೇ ಟೈಮಲ್ಲಿ ಇದನ್ನೆಲ್ಲ ನೋಟ್ಸ್ ಮಾಡ್ಕೋಬೇಕು. ಮತ್ತೆ ನೀವು ನೋಟ್ಸ್ ಕೊಡ್ತಾರೆ, PPT ಕೊಡ್ತಾರೆ ಅಂತ ಕುಂದ್ರೋದಲ್ಲ, ನೀವು ಶಾರ್ಟ್ ನೋಟ್ಸ್ ತರ ಬರ್ಕೋಬೇಕು. ಓಕೆನಾ? ಸೂಪರ್. ಈಗ ನಾನು ನೆಕ್ಸ್ಟ್ ಹೋಗ್ತೀನಿ.
ಓಕೆನಾ, ಇದು ಸಪರೇಷನ್ ಆಫ್ ಪವರ್. ಅದೇ ಲೆಜಿಸ್ಲೇಟಿವ್ ಮೇಕ್ ದ ಲಾಸ್, ಎಕ್ಸಿಕ್ಯೂಟಿವ್ ಕ್ಯಾರಿ ಔಟ್ ದಿ ಲಾಸ್, ಜುಡಿಷರಿ ಇಂಟರ್ಪ್ರಿಟ್ ದ ಲಾಸ್. ಇಂಡಿಯಾದಲ್ಲಿ ಇವೆರಡು ಮರ್ಜ್ ಆಗಿದೆ. ಈ ಪಾಯಿಂಟ್ ಅಂತ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಆಫ್ಟರ್ ದಿಸ್ ಮಚ್ ಆಫ್ ಹಿಯರಿಂಗ್ ದಿಸ್ ಕ್ಲಾಸಸ್. ಓಕೆನಾ, ನೆಕ್ಸ್ಟ್ ಏನಿದೆ, ಇದು ಡಾಕ್ಟ್ರಿನ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಬರುತ್ತೆ. ಅಂದ್ರೆ is a principle of government under which separate branches are empowered and prevent the actions by other branches and induce to share power. ಅಂದ್ರೆ ನಿಮ್ ಕೆಲಸ ನೀವ್ ಹೇಗ್ ಮಾಡ್ತಿದ್ರ ಅಂತ ಇವ್ರು ಅವ್ರನ್ನ ಚೆಕ್ ಮಾಡೋದು, ಇವ್ರು ಹೇಗ್ ವರ್ಕ್ ಮಾಡ್ತಿದಾರೆ ಅಂತ ಇನ್ನೊಬ್ರು ಚೆಕ್ ಮಾಡೋದು, ಇಷ್ಟೇ ಕಾನ್ಸೆಪ್ಟ್. ಲೆಜಿಸ್ಲೇಟಿವ್ ಹೇಗ್ ವರ್ಕ್ ಮಾಡ್ತಿದೆ ಅಂತ ಎಕ್ಸಿಕ್ಯೂಟಿವ್ ಚೆಕ್ ಮಾಡುತ್ತೆ, ಎಕ್ಸಿಕ್ಯೂಟಿವ್ ಹೇಗ್ ವರ್ಕ್ ಮಾಡುತ್ತೆ ಲೆಜಿಸ್ಲೇಟಿವ್ ಚೆಕ್ ಮಾಡ್ತಾರೆ, ಜುಡಿಷಿಯರಿ ಇವ್ರು ಹೇಗ್ ವರ್ಕ್ ಮಾಡ್ತಿದ್ದಾರೆ ಅಂತ ಜುಡಿಷಿಯರಿ ಚೆಕ್ ಮಾಡುತ್ತೆ ಲೆಜಿಸ್ಲೇಟಿವ್ ನ, ಆಮೇಲೆ ಎಕ್ಸಿಕ್ಯೂಟಿವ್ ಹೇಗ್ ವರ್ಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ, ಇವ್ರನ್ನ ಅಕೌಂಟಬಲ್ ಇಟ್ಕೊಂತಾರೆ. ಇವರು ಕೂಡ ಒಬ್ಬನ್ ಜುಟ್ಟು ಒಬ್ಬನ್ ಕೈಲಿ ಅಂತ ಸಿಂಪಲ್ ಕಾನ್ಸೆಪ್ಟ್. 3 ಜನ ಇದ್ದಾರೆ ಅನ್ಕೊಳ್ಳಿ, ಇವನ್ ಜುಟ್ಟನ ಇವ್ನು ಹಿಡ್ಕೊಂತಾನೆ, ಇವ್ರ ಜುಟ್ಟನ ಇವ್ರು ಹಿಡ್ಕೊಂತಾನೆ, ಇವ್ರ ಜುಟ್ಟನ ಇವ್ನು ಹಿಡ್ಕೊಂತಾನೆ, ಎಲ್ಲಾರ ಜುಟ್ಟು ಎಲ್ಲಾರ ಕೈಯಲ್ಲಿ ಇರುತ್ತೆ, ಯಾರು ಏನ್ ಮಾಡ್ತಿದಾರೆ ಅಂತ ಎಲ್ಲರನ್ನು ಬಿಗಿ ಹಿಡಿದು ಇಟ್ಕೊಂಡಿದ್ದಾನೆ. ಅಷ್ಟೇ ಕಾನ್ಸೆಪ್ಟ್. ಅದನ್ನ ನಾವು ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಏನ್ ಮಾಡ್ತಿದಾರೆ ಅಂತಾನು ಅರ್ಥ ಆಗ್ತಿದೆ. ಏನಾದ್ರು ವೈಲೇಟ್ ಆಗ್ತಿದ್ರೆ ಚೆಕ್ ಮಾಡ್ತೀವಿ, ಗುರು ಮಿಸ್ ಮಾಡ್ತಿದ್ಯಾ, ಇದು ನಿನ್ ಕೆಲಸ ಅಲ್ಲ, ಇದು ನೀವು ವೈಲೇಟ್ ಮಾಡ್ತಿದ್ಯಾ ಅಂತಾನು ಹೇಳೋದು. ಹಂಗಾಗಿ ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಿದೀವಿ ಅನ್ನೋ ತರ. ಈ ಫಾರ್ ಎಕ್ಸಾಂಪಲ್ ನೀವು ಟ್ರೈಪಾಡ್ ನೋಡಿರ್ತೀರಲ್ವಾ, 3 ಇರ್ತವೆ ಬಟ್ ಬ್ಯಾಲೆನ್ಸ್ ಆಗಿರುತ್ತೆ, 3 ಕಾಲಿನ ನಿಲ್ಲಿಸಬಹುದು. ಆ 3ನ ಸ್ವಲ್ಪ ಹಿಂದೆ ಮುಂದೆ ನಾವು ಮಾಡಿದ್ರೆ ಅದು ಬಿದ್ಬಿಡುತ್ತೆ, ಹಿಂಗ್ ಬಿದ್ಬಿಡುತ್ತೆ. ಬಟ್ 3 ಇತ್ತು ಅಂದ್ರೆ ಕರೆಕ್ಟ್ ನೀವು ಪೊಸಿಷನ್ ಮಾಡಿದ್ರಿ ಅಂದ್ರೆ ಈ 3 ಮೇಲೆ ನಿಲ್ಲಿಸ್ಬೋದಲ್ವಾ. ಇದು ಕರೆಕ್ಟ್ ಬ್ಯಾಲೆನ್ಸ್ ಇದ್ರೆ ಮಾತ್ರ ನಿಲ್ಸ್ಬೋದು, ಇಲ್ಲಾಂದ್ರೆ ನಿಲ್ಸಕ್ಕಾಗಲ್ಲ. ಈ ತರ ಸಿಸ್ಟಮ್ಯಾಟಿಕ್ ಆಗಿ 3 ಹೋಲ್ಡ್ ಮಾಡ್ಬೇಕು ಇದನ್ನ. ಇದು ಬ್ಯಾಲೆನ್ಸ್ ಆಗ್ಬೇಕು, ಒಂದೊಂದೊಂದು ಕೆಲಸನ ಚೆಕ್ ಮಾಡ್ಬೇಕು. ಟ್ರೈಪಾಡ್ ನೋಡಿರ್ತೀರಲ್ವಾ ನೀವು, ಕ್ಯಾಮ್ರಾ ಫಿಕ್ಸ್ ಮಾಡಿರೋದು ಅಥವಾ ಈ ಸಿವಿಲ್ ಇಂಜಿನಿಯರ್ ಅವರು ಡಿಸ್ಟೆನ್ಸ್ ಚೆಕ್ ಮಾಡಕ್ಕೆ ಬೇರೆ ಬೇರೆ ರೀಸನ್ಸ್ ಯೂಸ್ ಮಾಡಿರ್ತಾರಲ್ವಾ, ಟ್ರೈಪಾಡ್ಸ್ ಅಂತೀವಲ್ವಾ, ಹಿಂಗಿರುತ್ತೆ. ಇದು ವಿತಿನ್ 3 legs ಓನ್ಲಿ ಇಟ್ ಇಸ್ ಬ್ಯಾಲೆನ್ಸಿಂಗ್. ಅದೇ ತರ ಈ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ವರ್ಕ್ ಆಗುತ್ತೆ. ಇದನ್ನ ನಾವು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಅಂತ ಹೇಳ್ತೀವಿ. ಆರ್ ಅಪ್ಲೈಡ್ ಪ್ರೈಮರ್ಲಿ ಇನ್ ದ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಂತಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಮೆಸಿ ಇರುತ್ತೆ ಅಥವಾ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಕಂಟ್ರಿಯಲ್ಲಿ. ನೆಕ್ಸ್ಟ್ ದೇ ಆರ್ ಫಂಡಮೆಂಟಲ್ ಇಂಪಾರ್ಟೆನ್ಸ್ ಇನ್ ದ ಟ್ರೈಪಾರ್ಟೈಟ್ ಗವರ್ನಮೆಂಟ್ ಸಚ್ ಆಸ್ ದಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ. ಟ್ರೈಪಾರ್ಟೈಟ್ ಅಂದ್ರೆ ಜುಡಿಷಿಯರಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ವಿಚ್ ಸಪರೇಟ್ಸ್ ಪವರ್ಸ್ ಅಮಾಂಗ್ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯಲ್ ಬ್ರಾಂಚಸ್. ಇವ್ರಗಳ ಮಧ್ಯೆ ಪವರ್ಸ್ ಸಪರೇಟ್ ಮಾಡುತ್ತೆ. ಓಕೆನಾ. ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ the judges of Supreme Court and High Court are appointed with the executive, but they may be removed only if they impeached by the parliament. ಇವ್ರನ್ನ ಅಪಾಯಿಂಟ್ ಮಾಡೋದು ಎಕ್ಸಿಕ್ಯೂಟಿವ್ ಮಾಡ್ತಾರೆ, ಎಕ್ಸಿಕ್ಯೂಟಿವ್ ಜುಡಿಷಿಯರಿನ ಅಪಾಯಿಂಟ್ ಮಾಡುತ್ತೆ. ಇಂಡಿಯಾದಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಯಾವ ತರ ಇದೆ ಅಂತಂದ್ರೆ, ಗೊತ್ತಾಯ್ತಾ, ಇವ್ರನ್ನ ಅಪಾಯಿಂಟ್ ಮಾಡೋದು ಎಕ್ಸಿಕ್ಯೂಟಿವ್. ಅಂದ್ರೆ ಲಾ ಮಿನಿಸ್ಟರ್ ಅಪಾಯಿಂಟ್ ಮಾಡ್ತಾನೆ ಅಥವಾ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ ಇವ್ರನ್ನ. ಓಕೆನಾ, ಇವರು ಇದನ್ನ ಎಕ್ಸಿಕ್ಯೂಟಿವ್. ಆದ್ರೆ ಇವ್ರನ್ನ ರಿಮೂವ್ ಮಾಡ್ಬೇಕಂದ್ರೆ ಇವರಿಬ್ರು ಸೇರಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಇಂಪೀಚ್ಮೆಂಟ್ ಅಂತಾರೆ ಅಥವಾ ರಿಮೂವಲ್ ಪ್ರೊಸೆಸ್ ಅಂತ ಹೇಳಿ ಹೈಕೋರ್ಟ್ ಜಡ್ಜಸ್ ನ. ಓಕೆನಾ. ನೆಕ್ಸ್ಟ್ ಚೆಕ್ ಆನ್ ಎಕ್ಸಿಕ್ಯೂಟಿವ್. ದ ಎಕ್ಸಿಕ್ಯೂಟಿವ್ ಇಸ್ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಫಾರ್ ಇಟ್ಸ್ ಫಂಕ್ಷನಿಂಗ್. ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಗೆ ರೆಸ್ಪಾನ್ಸಿಬಲ್ ಇರುತ್ತೆ, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ರೆಸ್ಪಾನ್ಸಿಬಲ್ ಇರುತ್ತೆ ವೈಲ್ ವರ್ಕಿಂಗ್. ಈಗ ಒಬ್ಬ ಮಿನಿಸ್ಟರ್ ಹೋಗಿ ವರ್ಕ್ ಮಾಡ್ತಿರ್ತಾರ, ವರ್ಕ್ ಮಾಡ್ತಿದಾರ ಇಲ್ವಾ ಅನ್ನೋದನ್ನ ಲೆಜಿಸ್ಲೇಟಿವ್ ಕ್ವಶನ್ಸ್ ಮುಖಾಂತರ, ಸ್ಟ್ಯಾಂಡರ್ಡ್ ಕ್ವಶನ್, ಸ್ಟಾರ್ ಕ್ವಶನ್ಸ್, ಅನ್ಸ್ಟಾರ್ಡ್ ಕ್ವಶನ್ಸ್ ಅಂತ ಹೇಳಿ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅಂತೀವಲ್ವಾ, ಡಿಬೇಟ್ಸ್ ಅಂತೀವಲ್ವಾ. ನೀವೇನಾದ್ರೂ ಈ ಪಾರ್ಲಿಮೆಂಟ್ ಸೆಷನ್ ನೋಡಿದ್ರೆ ಯು ಕ್ಯಾನ್ ನೋ ದೇ ವಿಲ್ ಆಸ್ಕ್ ದ ಕ್ವಶನ್, ನೀವು ಇಷ್ಟು ವರ್ಷ ಏನು ವರ್ಕ್ ಮಾಡಿದ್ರಿ, ಏನ್ ಇಂಪ್ರೂವ್ಮೆಂಟ್ ಮಾಡಿದ್ರಿ, ಎಷ್ಟು ಜಾಬ್ ಕಳೆದ್ರಿ ಅಂತ ಅಪೋಸಿಷನ್ ಮೆಂಬರ್ಸ್ ಅಥವಾ ಪ್ರೆಸೆಂಟ್ ಸೇಮ್ ಗವರ್ಮೆಂಟ್ ಮೆಂಬರ್ಸ್ ಕ್ವಶನ್ಸ್ ಕೇಳ್ತಾರೆ. ಅದ್ರ ಮುಖಾಂತರ ದೇ ಆರ್ ಹೋಲ್ಡಿಂಗ್ ಎಕ್ಸಿಕ್ಯೂಟಿವ್ಸ್ ಅಕೌಂಟಬಲ್ ಆಗಿ ಹೋಲ್ಡ್ ಮಾಡ್ತಾರೆ. ಹೌದಲ್ವಾ. Next, checks by judiciary also on the legislatures and executive through the tool of judicial review ಅಂತ ನಿಮ್ಗೆ ಹೇಳಿದೀನಿ. ಅಂದ್ರೆ ಈಗ ಒಂದು ಲಾ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ನಾ 10 ಗಂಟೆ ಮೇಲೆ ಯಾರು ಹೊರಗೆ ಬರ್ಲೇಬಾರ್ದು, ಯಾವುದೇ ರೀಸನ್ಗೂ ನೋ ಬಡಿ ಶುಡ್ ಬಿ ಔಟ್ಸೈಡ್ ದಿ ಹೌಸ್ ಆಫ್ಟರ್ 10 PM. ರಾತ್ರಿ ಹೊತ್ತು 10 ಗಂಟೆ ಮೇಲೆ ಯಾರು ಇರಬಾರ್ದು ಅಂದ್ಬಿಟ್ರೆ ಹೇಗೆ?
ಬೇರೆ ಬೇರೆ ಬಿಸ್ನೆಸ್ ನಡ್ತಿರ್ತವೆ, ಊರ್ಗ್ ಹೋಗೋರು ಇರ್ತಾರೆ, ಮನೆಗೆ ಹೋಗೋರು ಇರ್ತಾರೆ, ಆಫೀಸ್ ಮುಗಿಸ್ಕೊಂಡು ಹೋಗೋರು ಇರ್ತಾರೆ. ಹೇಗೆ ನೀವು 10 ಗಂಟೆ ಮೇಲೆ ಹೋಗ್ಲೇಬಾರ್ದು ಅಂದ್ರೆ ಅವ್ರ ಲಿಬರ್ಟಿ ಕೊಂದಂಗಲ್ವಾ? ನಾವು ಊಟ ಮಾಡಿ ವಾಕಿಂಗ್ ಹೋಗ್ಬೋದು. ಅವಾಗ ಏನಾಗುತ್ತೆ, ಅದು ಆರ್ಟಿಕಲ್ 21 ವೈಲೇಷನ್ ಆಗುತ್ತೆ. ಅದನ್ನ ನಾವು ಈ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಆಗ್ಬಾರ್ದು, ಕಾನ್ಸ್ಟಿಟ್ಯೂಷನ್ ಇರೋ ಪ್ರಾವಿಷನ್ಸ್ ವೈಲೇಷನ್ ಆಗ್ಬಾರ್ದು. ಆ ತರ ಲಾ ಮಾಡ್ರಿ. ಮಾಡಿಲ್ಲ ಅಂತಂದ್ರೆ ಜುಡಿಷಿಯರಿ ಚೆಕ್ ಮಾಡುತ್ತೆ ಥ್ರೂ ಜುಡಿಷಿಯಲ್ ರಿವ್ಯೂ. ನಾಟ್ ಓನ್ಲಿ ಲಾಸ್ ಬಟ್ ಆಲ್ಸೋ ದ ಎಕ್ಸಿಕ್ಯೂಟಿವ್ ಆಕ್ಷನ್ಸ್ ಅನ್ನು ಹೋಲ್ಡ್ ಮಾಡ್ತಾರೆ. ಹಂಗಾಗಿ ಜುಡಿಷಿಯರಿ ಇವ್ರನ್ನು ಚೆಕ್ ಮಾಡುತ್ತೆ, ಇವರನ್ನು ಚೆಕ್ ಮಾಡುತ್ತೆ. ಗೊತ್ತಾಯ್ತಾ? Judiciary will hold accountable both the legislative and executive through judicial review. This is the concept of judicial review. And also in a basics of about checks and balances in our present system. Just take a note of all these things. The doctrine of checks and balances. Just keyword ಬರ್ಕೊಳ್ರಿ. Under which separation of branches ಗಳು ಇರ್ತವೆ. ಆಮೇಲೆ ಅಪ್ಲೈಡ್ ಪ್ರೈಮರ್ಲಿ ಇಂದ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಲ್ಲಿ ಮಾಡ್ತೀವಿ. ಕೀವರ್ಡ್ಸ್ ಅಷ್ಟೇ ಕಾನ್ಸ್ಟಿಟ್ಯೂಷನಲ್ ಗವರ್ಮೆಂಟ್ ಅಂತ ಬರ್ಕೋಬೇಕು. ಟ್ರೈಪಾರ್ಟೈಟ್ ಗವರ್ಮೆಂಟ್ಸ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ ಜಡ್ಜಸ್ ನ ಸುಪ್ರೀಂ ಎಕ್ಸಿಕ್ಯೂಟಿವ್ಸ್ ಅಪಾಯಿಂಟ್ ಮಾಡಬಹುದು, ಬಟ್ ಅವ್ರನ್ನ ರಿಮೂವ್ ಮಾಡೋ ಪ್ರೊಸೆಸ್ ಪಾರ್ಲಿಮೆಂಟ್ ಮಾಡುತ್ತೆ. ಆಮೇಲೆ ಎಕ್ಸಿಕ್ಯೂಟಿವ್ಸ್ ಥ್ರೂ ಇಟ್ಸ್ ಫಂಕ್ಷನಿಂಗ್, ಅದೇ ಕ್ವಶನ್ಸ್, ಸ್ಟಾರ್ಟ್ ಕ್ವಶನ್ಸ್, ಅನ್ಸ್ಟಾರ್ಟ್ ಕ್ವಶನ್ಸ್ ಅಂತ ಹೇಳಿದ್ನಲ್ಲ, ಅದನ್ನ ಬರ್ಕೊಳ್ರಿ. ಆಮೇಲೆ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಥ್ರೂ ದಿ ಜುಡಿಷಿಯಲ್ ರಿವ್ಯೂ ಮಾಡುತ್ತೆ. ಇಷ್ಟು ಕೀವರ್ಡ್ಸ್ ಗಳು ಬರ್ಕೋಬೇಕು. ನಿಮ್ಗೆ ಹೋಲ್ ನೋಟ್ಸ್ ಸಿಗುತ್ತಲ್ಲ, ಅದರಲ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಆ ನೋಟ್ಸ್ ಓದಾಗೆ ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಇವರ್ ಇನ್ ರೈಟ್ ಪೊಸಿಷನ್. My teaching will also get fruitful and your attention will also get understand. ನಿಮ್ಗೆ ಅರ್ಥ ಆಗುತ್ತೆ, ನೀವು ಅರ್ಥ ಮಾಡ್ಕೊಂತಿದ್ರಿಲ್ಲ ಅಂತ ಹೋಲ್ ಟೆಕ್ಸ್ಟ್ ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಟ್ಸ್ದು. ಅಥವಾ ಯಾವುದೇ ಟೆಕ್ಸ್ಟ್ ಬುಕ್ ನ ನೀವು ಓದ್ರೆ, ಫಾರ್ ಎಕ್ಸಾಂಪಲ್ ಲಕ್ಷ್ಮೀಕಾಂತ್ ಓದಿದ್ರೆ, ಈಗ ನಾನು ಹೇಳಿದ್ದನ್ನ ಕೇಳ್ಕೊಂಡು ನೀವು ಹೋಗಿ ಓದಿದ್ರಿ ಅಂದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಇಟ್ಸ್ ಜಸ್ಟ್ ಈಗ ನಿಮಗೆ ಆ ಎಂಟ್ರಿ ಮಾಡ್ಕೊಡ್ತೀನಿ, ಫೆಸಿಲಿಟೇಟ್ ಮಾಡ್ಕೊಡ್ತೀನಿ. ಏನೇ ಡೌಟ್ಸ್ ಇದ್ರು ಕೇಳ್ರಿ, ಮೆನ್ಷನ್ ಮಾಡ್ರಿ, ಫೋನ್ ಮಾಡ್ರಿ. ಅಂಡ್ ಫ್ರಮ್ ಇನ್ ದ ನೆಕ್ಸ್ಟ್ ಸಂಡೇ ಆನ್ವರ್ಡ್ಸ್ we are going to have an mentoring session with the whole faculty of statecraft, and the students will got allotted to each and every lecture. ನಿಮ್ದು ಏನೇ ಡೌಟ್ಸ್ ಇರಲಿ, ಹೇಗೆ ಓದಬೇಕು, ಹೇಗೆ ನೋಟ್ಸ್ ಮಾಡ್ಕೋಬೇಕು, ಏನೇನು ಕ್ವಶನ್ಸ್ ಬಿಡಿಸ್ಬೇಕು, ಹೇಗೆ ಪ್ರೊಸೆಸ್ ನ ಕಂಟಿನ್ಯೂ ಮಾಡ್ಬೇಕು ಅಂತ ವಿ ಆರ್ ಗೋಯಿಂಗ್ ಟು ಗೈಡ್ ಯು. ಓಕೆನಾ? ನೀವು ಹೇಗೆ ನೋಟ್ಸ್ ಮಾಡ್ಕೊಳ್ಬೇಕಂತ ಹಿಡಿದು ಏನ್ ಓದ್ಕೋಬೇಕು, ಏನ್ ಓದ್ಕೋಬಾರ್ದು ಎಲ್ಲದನ್ನು ವಿ ಆರ್ ಟೆಲಿಂಗ್. ಓಕೆನಾ? ನವೀನ್ ಕುಮಾರ್, ಶಲ್ ವಿ ಕಂಟಿನ್ಯೂ? ನೆಕ್ಸ್ಟ್ ಹೋಗೋಣವಾ? ಓಕೆ, ಸೂಪರ್. ನೀವು ಆನ್ಲೈನ್ ಅಲ್ಲಿ ಅಥವಾ ರೆಕಾರ್ಡೆಡ್ ಸೆಷನ್ ನೋಡ್ರು ಇನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಇದೆ ಇದು ಸಪರೇಷನ್ ಆಫ್ ಪವರ್ಸ್ ಮತ್ತು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ನ ಹೇಗ್ ಮಾಡ್ತಾರೆ ನೋಡಿ. ಲೆಜಿಸ್ಲೇಚರ್ಸ್ ಲಾ ಮಾಡ್ತಾರೆ, ಲೆಜಿಸ್ಲೇಟರ್ಸ್ ಗಳು ಲಾ ಮಾಡ್ತಾರೆ, ಅಪಾಯಿಂಟ್ಮೆಂಟ್ಸ್ ಗಳು ನೋಡ್ತಾರೆ, ಟ್ರೀಟೀಸ್ ಗಳು ಮಾಡ್ತಾರೆ, ರೆಗ್ಯುಲೇಟ್ ದಿ ಕಾಮರ್ಸ್ ಮಾಡ್ತಾರೆ, ಹೇಗ್ ನಡಿಬೇಕು ಬಿಸ್ನೆಸ್, ರೂಲ್ಸ್, ರೆಕಮೆಂಡೇಶನ್ಸ್ ಗಳು ಎಲ್ಲವನ್ನು ಲೆಜಿಸ್ಲೇಟರ್ಸ್ ಮಾಡ್ತಾರೆ. ಇದು ಜುಡಿಷಿಯರಿನ ಹೇಗೆ ಹೋಲ್ಡ್ ಮಾಡ್ತಾರೆ, ಅವ್ರ ಮೇಲೆ ಆತರ ಇವ್ರು ಏನ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ಸ್ ಗಳನ್ನ ರಿಜೆಕ್ಟ್ ಮಾಡ್ಬೋದು. ಯಾರೋ ಒಬ್ಬರನ್ನ ಜಡ್ಜ್ ಇವ್ರು ಆಗ್ಬೇಕು, ಜಡ್ಜ್ ಆಗ್ಬಾರ್ದು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಜಡ್ಜಸ್ ಗಳನ್ನ ಇವ್ರು ರೆಗ್ಯುಲೇಟ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ಸ್ ಗಳನ್ನ ರಿಜೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ಲಾಸ್ ಗಳನ್ನ ಇದೇನಾ ಇಲ್ವಾ ಅಂತ ಜುಡಿಷಿಯರಿ ಚೆಕ್ ಮಾಡುತ್ತೆ. ಯಾರ ಮೇಲೆ? ಲೆಜಿಸ್ಲೇಟರ್ಸ್ ಗಳು ಮಾಡ್ತಾರೆ ವರ್ಕ್, ಕಾನ್ಸ್ಟಿಟ್ಯೂಷನ್ ವ್ಯಾಲಿಡ್ ಇದೇನಾ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಜುಡಿಷಿಯರಿ ಕೆಲಸ ಏನೋ ಇಂಟರ್ಪ್ರಿಟ್ ದ ಕಾನ್ಸ್ಟಿಟ್ಯೂಷನ್, ಲಾಸ್ ಗಳನ್ನ ಇಂಟರ್ಪ್ರಿಟ್ ಮಾಡೋದು. ಲೋಯರ್ ಕೋರ್ಟ್ ರೂಲಿಂಗ್ಸ್ ಗಳನ್ನ ಜುಡಿಷಿಯರಿ ಅಥವಾ ಹೈಕೋರ್ಟ್ಸ್ ಅಥವಾ ತಾಲೂಕ್ ಕೋರ್ಟ್ಸ್, ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಗಳು, ಜಿಲ್ಲಾ ಕೋರ್ಟ್ಸ್ ಗಳು ಅಂತ ಇರ್ತಾವಲ್ಲ, ಅವರು ಕೊಟ್ಟಿರ್ತಕ್ಕಂತಹ ಜಡ್ಜ್ಮೆಂಟ್ಸ್ ಇದಾನ ಇಲ್ವಾ ಅಂತ ಚೆಕ್ ಮಾಡುತ್ತೆ ಸುಪ್ರೀಂ ಕೋರ್ಟ್. ನಾಟ್ ಎವ್ರಿ ಕೇಸ್, ಅವ್ರಿಗೆ ಅಪೀಲ್ ಹೋಗಿದ್ರೆ ಮಾತ್ರ, ಅಥವಾ ಇವ್ರಿಗೆ ಗಮನಕ್ಕೆ ಬಂದ್ರು ದೇ ವಿಲ್ ಟೇಕ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ನ ಹೇಗೆ ಹೋಲ್ಡ್ ಮಾಡ್ತಾರೆ ಅಂದ್ರೆ, ಕಾನ್ಸ್ಟಿಟ್ಯೂಷನಾಲಿಟಿ ಆಫ್ ದಿ ಎಕ್ಸಿಕ್ಯೂಟಿವ್ ಆಕ್ಟ್ಸ್. ಇವ್ರು ತಗೊಂಡಿರ್ತಕ್ಕಂಥ ಆಕ್ಟ್ಸ್ ಕಾನ್ಸ್ಟಿಟ್ಯೂಷನಲಿ ಕರೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಮಿನಿಸ್ಟರ್ ವಿಲ್ ಕಮ್ ಅಂಡ್ ಟೆಲ್, ಇವತ್ತು ನೀವು ಎಕ್ಸೆಸ್ ಇರೋ GST ರೂಲ್ಸ್ ಗಿಂತ ಇನ್ನೊಂದು 15% ಎಕ್ಸ್ಟ್ರಾ ಕಟ್ಟಬೇಕು ಅಂತ ಹೇಳ್ಬಿಡ್ತಾರೆ, ಅನೌನ್ಸ್ ಮಾಡ್ಬಿಡೋದು. ಅದು ಲಾ ಒಳಗಿಲ್ಲ. ನೀವು ಸುಪ್ರೀಂ ಕೋರ್ಟ್ ಕೇಳ್ತಾರಲ್ಲ, ಗುರು ನೀವು ಲಾ ಮೆನ್ಷನ್ ಮಾಡಿಲ್ಲ, ಎಕ್ಸ್ಟ್ರಾ ಹಿಂಗ್ ಕೇಳಿದ್ರೆ ನೀವು ಇಟ್ಸ್ ಅನ್ವ್ಯಾಲಿಡ್, ನೀವು ಕೇಳಂಗಿಲ್ಲ ಅಂದ್ರೆ ನೀವು ಲಾ ಮೆನ್ಷನ್ ಮಾಡಿ, ಅದನ್ನ ನಾವು ಪ್ರೊಸೆಸ್ ಮಾಡೋಣ, ಜುಡಿಷಿಯಲ್ ರಿವ್ಯೂ ಮಾಡೋಣ. ನೀವು ಬೇಕಾಗ್ಬಿಟ್ಟು ಇವತ್ತೊಂದ್ರು ನಾಳೆ ಒಂದ್ರು ಹೇಳಂಗಾಗಲ್ಲ. ನೀವು ಮಾಡಿರ್ತಕ್ಕಂಥ ಆಕ್ಟ್ಸ್ ಕೂಡ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಇದನ್ನ ಇಲ್ಲ ಅಂತ ಹೇಳಿ ಜುಡಿಷಿಯರಿ ಅವ್ರ ಮೇಲೆ ಒಂದು ಕಾನ್ಸ್ಟೆಂಟ್ ಕಣ್ಣಿಟ್ಟಿರ್ತಾರೆ, ಚೆಕ್ ಮಾಡ್ತಿರ್ತಾರೆ.
ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಕೆಲಸ ಹೆಂಗೆ ಜುಡಿಷಿಯರಿನ ಹೋಲ್ಡ್ ಮಾಡ್ತಾರೆ ಅಂದ್ರೆ ಹೇಳಿದ್ನಲ್ಲ, ಇವ್ರನ್ನ ಜಡ್ಜಸ್ ನ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಗೆ 15 ಮಾರ್ಕರ್ ಅಲ್ಲಿ ಅಥವಾ 20 ಮಾರ್ಕರ್ ಅಲ್ಲಿ ಸಪರೇಷನ್ ಆಫ್ ಪವರ್ಸ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಡಯಾಗ್ರಾಮ್, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಓಕೆನಾ? ಅದ್ರ ಎಕ್ಸ್ಪ್ಲೇನ್ ಮಾಡಪ್ಪ ಇಷ್ಟು ಹೇಳಿದ್ರೆ ಸಾಕು, ದೇ ಅಂಡರ್ಸ್ಟ್ಯಾಂಡ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ರಿಗಾರ್ಡಿಂಗ್ ದಿ ಸಪರೇಷನ್ ಆಫ್ ಪವರ್ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ ಅಂತ. ಇದು ಗೊತ್ತಾದ್ಮೇಲೆ ಇದ್ರ ಪಾಸಿಟಿವ್ಸ್ ನೆಗೆಟಿವ್ಸ್ ವೇ ಫಾರ್ವರ್ಡ್ ಬರೀತಿರುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ಸ್ ಏನ್ ಕೆಲಸ, ಇವ್ರಿಗೆ ವಿಟೋ ಮಾಡೋ ಪವರ್ ಇದೆ. ಅಫಿಷಿಯಲ್ಸ್ ನ ಅಪಾಯಿಂಟ್ ಮಾಡ್ತಾರೆ, ನೆಗೋಷಿಯೇಟ್ ಟ್ರೀಟಿ ಮಾಡ್ತಾರೆ, ಮೇಕಿಂಗ್ ಫಾರಿನ್ ಪಾಲಿಸಿ ಎಕ್ಸಿಕ್ಯೂಟಿವ್ಸ್ ಮಾಡ್ತಾರೆ, ಎಕ್ಸ್ಟ್ರಾ ಮಿನಿಸ್ಟರ್ನೇ ಮಾಡ್ಬೇಕಲ್ವಾ. ಇದೇನ್ ಮಾಡುತ್ತೆ, ಕನ್ಫರ್ಮ್ ದ ಅಪಾಯಿಂಟ್ಮೆಂಟ್ಸ್ ಓವರ್ ರೈಡ್ ವಿಟೋ, ಇವ್ರಿಗೆ ವಿಟೋ ಪವರ್ ಇರುತ್ತೆ ಎಕ್ಸಿಕ್ಯೂಟಿವ್ಸ್ ಗೆ. ವಿಟೋ ಪವರ್ ಅಂದ್ರೆ ಎಲ್ಲರದು ವೋಟ್ ಆದ್ಮೇಲೆ ಲಾಸ್ಟ್ ಹಾಕೋ ಪವರ್ ಇವ್ರ ಕೈಗಿರುತ್ತೆ. ಇದನ್ನ ಲೆಜಿಸ್ಲೇಟಿವ್ ಮಾಡ್ತಾರೆ ಇವರು. ವಿಟೋ ಲೆಜಿಸ್ಲೇಷನ್ ಅಡ್ಜನ್ಸ್ ದ ಕಾಂಗ್ರೆಸ್, ಅಂದ್ರೆ ಎಲ್ಲ ಆದ್ಮೇಲೆ ಇದು ಅಕ್ಸೆಪ್ಟ್ ಮಾಡ್ಬೇಕಾ ಬೇಡ್ಬೇಕಂತ ವೋಟ್ ಹಾಕೋ ಪವರ್ ಇರುತ್ತಲ್ವಾ, ಎಲ್ಲ ಡಿಸೈಡ್ ಆಗೋದು ಲೆಜಿಸ್ಲೇಟರ್ಸ್ ಇಂದ. ಇವ್ರ ಮೇಲೆ ವರ್ಡ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ, ವಿಟೋ ಲೆಜಿಸ್ಲೇಷನ್ ಅಡ್ಜನ್ ದಿ ಕಾಂಗ್ರೆಸ್. ದೀಸ್ ಆರ್ ದಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಆಫ್ ದಿ ಲೆಜಿಸ್ಲೇಟಿವ್, ಜುಡಿಷಿಯರಿ ಅಂಡ್ ಎಕ್ಸಿಕ್ಯೂಟಿವ್. ಇನ್ನ ಫೋಟೋ ತಗೊಳ್ಳಿ ಅಥವಾ ಬರ್ಕೊಳ್ಳಿ, ಜಸ್ಟ್ ವಿತ್ ಇನ್ 2 minutes ಅಲ್ಲಿ ಜಸ್ಟ್ ಇದ್ರದ್ದು ಒಂದು ಸ್ಕೆಚ್ ಹಾಕೊಳ್ಳಿ, ಇದನ್ನ ಬರ್ಕೊಳ್ಬೇಕಂತ ಮೆನ್ಷನ್ ಮಾಡ್ಕೊಳ್ಳಿ. ಇಟ್ಸ್ ಅನ್ ಎಕ್ಸ್ಪ್ಲನೇಷನ್ ಫಾರ್ ಯುವರ್ ಸಪರೇಷನ್ ಆಫ್ ಪವರ್ಸ್ ಅಂಡ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಎಲ್ಲ ಡಯಾಗ್ರಾಮ್ಸ್ ಗಳು ನಿಮ್ಗೆ ಯಾವ್ದೋ ಟೆಕ್ಸ್ಟ್ ಬುಕ್ ಅಲ್ಲಿ ಈಸಿಯಾಗಿ ಸಿಗಲ್ಲ. ಐ ಹ್ಯಾವ್ ಕಲೆಕ್ಟೆಡ್ ಆಲ್ ದಿಸ್ ಬ್ಯೂಟಿಫುಲ್ ಡಯಾಗ್ರಾಮ್ಸ್ ಅಂಡ್ ನೀವು ಇಲಿಸ್ಟ್ರೇಷನ್ಸ್ ಗಳನ್ನ. ಪ್ಲೀಸ್ ಮೇಕ್ ಯೂಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಇದು ಸೇಮ್, ಅದರದ್ದೇ ರೆಪ್ಲಿಕೇಶನ್ ಸೇಮ್. ಲೆಜಿಸ್ಲೇಟರ್ಸ್ ಅಂದ್ರೆ ಯಾರು ಇರ್ತಾರೆ ನಿಮ್ಗೆ ಒಂದೊಂದು ಇಮೇಜ್ ಮುಖಾಂತರ. ಲೆಜಿಸ್ಲೇಟರ್ಸ್, ಎಕ್ಸಿಕ್ಯೂಟಿವ್ಸ್ ಅಂದ್ರೆ ಮಿನಿಸ್ಟರ್ಸ್, ಇದು ಜುಡಿಷಿಯರಿ. ಓಕೆನಾ? ಓಕೆ, ಇದೇ ಲಾಸ್ಟ್ ಕಾನ್ಸೆಪ್ಟ್. ಇದು ಮುಗಿಸ್ಬಿಡೋಣ. ಇದು ಮುಗಿಸ್ಬಿಟ್ಟು ನಾವು ಎಂಡ್ ಮಾಡ್ಬಿಡೋಣ, ವೈಂಡ್ ಅಪ್ ಮಾಡ್ಬಿಡೋಣ ಇಲ್ಲಿಗೆ. ನೆಕ್ಸ್ಟ್ ಕ್ಲಾಸ್ ಇಂದ ಪ್ರಿಯಂಬಲ್ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ? ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ ಗಳನ್ನೆಲ್ಲ ಕಂಪೇರ್ ಮಾಡೋದು. ಇಲ್ಲಿ ಯೂನಿಕ್ ಪಾಯಿಂಟ್ಸ್ ಗಳು ನೋಡ್ಕೋಣ. ಕಾಮನ್ ಇದನ್ನ ಜಸ್ಟ್ ಟಿಕ್ ಮಾಡ್ಕೊಳ್ಳಿ. ಯಾವ್ದು ಯೂನಿಕ್ ಇದೆ ಅಂತ ಕರೆಕ್ಟ್ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಎಲ್ಲವೂ ಸೇಮ್ ಇದೆ. ಯಾವ್ದು ಆಡ್ ಮ್ಯಾನ್ ಔಟ್ ಅದನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಟೈಪ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದ್ರೆ ರಿಟರ್ನ್ ಆನ್ ರಿಟರ್ನ್ ಮೇಲೆ ನೋಡ್ರಿ, ಯುಕೆ ಒಂದೇ ಅನ್ರಿಟರ್ನ್ ಇದೆ. ಓಕೆನಾ? ಬೇಸ್ಡ್ ಆನ್ ದಿ ಸ್ಟ್ಯಾಚ್ಯೂಸ್, ಕನ್ವೆನ್ಷನ್, ಟ್ರೀಟೀಸ್ ಮೇಲೆ ಇದೆ. ಓಕೆ, ಇದೆಲ್ಲವೂ ರಿಟರ್ನ್ 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 ಅಂಡ್ ಕೋಡಿಫೈಡ್. ರಿಟರ್ನ್ ಅಂಡ್ ಲೆಂತ್ ಇನ್ನು ಬರುತ್ತೆ, ಕೋಡಿಫೈಡ್ ಇದೆ. ಗೊತ್ತಿದೆ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಟರ್ನ್ ಲೆಂತ್ ಎಲ್ಲವೂ ರಿಟರ್ನ್. ನಾವು USA, ಕೆನಡಾ, ಫ್ರಾನ್ಸ್, ಜಪಾನ್, ಸೌತ್ ಆಫ್ರಿಕಾ ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಯುಕೆ ಒಂದೇ ಅನ್ರಿಟರ್ನ್. ಈ ತರ ಎಕ್ಸೆಪ್ಷನಲ್ ಪಾಯಿಂಟ್ಸ್ ನೀವು ಕರೆಕ್ಟ್ ತಲೆಗೆ ಇಟ್ಕೋಬೇಕು. ಎಕ್ಸಾಮ್ಸ್ ಅಲ್ಲಿ ಈ ತರ ನಿಮಗೆ ಟ್ರಾಪ್ಸ್ ಇರ್ತಾರೆ. ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸ್ ಇದೆನಾ, ಡೀಟೇಲ್ಡ್ ಇದೆನಾ? ಎಸ್, ಪಾರ್ಟ್ 3 ಒಳಗೆ ಇದು. ಓಕೆನಾ? ಎಸ್ ಇದೆ. ಇಲ್ಲಿ ಏನಾಗಿದೆ, ನಾಟ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್ ರೈಟ್ಸ್ ಡಿರೈವ್ಡ್ ಫ್ರಮ್ ಕಾಮನ್ ಲಾಸ್ ಅಂಡ್ ಸ್ಟ್ಯಾಚ್ಯೂಸ್. ಎಕ್ಸ್ಪ್ಲಿಸಿಟ್ ಆಗಿ ಮೆನ್ಷನ್ ಮಾಡೋದಿಲ್ಲ. ಇದೆ ಯುಕೆ ಪವರ್. ಯುಕೆ ಎಲ್ಲದರಲ್ಲೂ ಎಸ್ ಇದೆ. ಫ್ರಾನ್ಸ್ ಅಲ್ಲೂ ಇದೆ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಕೋಡಿಫೈಡ್ ಮಾಡಿದ್ದಾರೆ, ಗ್ಯಾರಂಟಿಡ್ ಮಾಡಿದ್ದಾರೆ. ಎಸ್, ಸೌತ್ ಆಫ್ರಿಕಾ, ಜಪಾನ್, ಫ್ರಾನ್ಸ್, ಕೆನಡಾ, USA, ಇಂಡಿಯಾದಲ್ಲಿ ಎಲ್ಲದರಲ್ಲಿ ಇದೆ, ಬಟ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟೆಡ್ ಇನ್ ಯುಕೆ. ಇದು ಒಂದು ಎಕ್ಸೆಪ್ಷನಲ್ ಫೀಚರ್ ಆಯ್ತಾ ಫಂಡಮೆಂಟಲ್ ರೈಟ್ಸ್ ಅಲ್ಲಿ. ನೆಕ್ಸ್ಟ್ ಅಮೆಂಡ್ಮೆಂಟ್ ಪ್ರೊಸೆಸ್ ಹೆಂಗಿದೆ ಅಂತ ನೋಡಿದ್ರೆ, ಫ್ಲೆಕ್ಸಿಬಲ್ ಯಾವ್ದು, ರಿಜಿಡ್ ಹೆಂಗಿದೆ ಅಂತ ನೋಡ್ಕೊಂಬಿಡಿ. ಆಲ್ಮೋಸ್ಟ್ ಎಲ್ಲವೂ ರಿಜಿಡ್ ಇದಾವೆ. ಫ್ಲೆಕ್ಸಿಬಲ್ ತರ ನೋಡ್ಕೊಂಡ್ರೆ ಇದು ರಿಜಿಡ್ ಇದೆ, ಫ್ಲೆಕ್ಸಿಬಲ್ ಇದೆ. ಇಂಡಿಯನ್ ಫ್ಯೂಚರ್ ಇದು ಕ್ವಾಸಿ ಇದೆ. ಓಕೆನಾ? ಇಲ್ಲಿ ನಾಟ್ ಫಾರ್ಮಲೈಸ್, ಬೇಸ್ಡ್ ಆನ್ ಪಾರ್ಲಿಮೆಂಟ್ ಸಾವರ್ನಿಟಿ ಇದೆ. ರಿಜಿಡ್ ಅಲ್ಲ, ಫ್ಲೆಕ್ಸಿಬಲ್ ಇಲ್ಲ. ಪಾರ್ಲಿಮೆಂಟ್ ಸಾವರ್ನಿಟಿ ಹೆಂಗ್ ಬರುತ್ತೋ ಅವ್ರ ಅವತ್ ಮೂಡ್ ಹೆಂಗಿದೆ ಪಾರ್ಲಿಮೆಂಟ್ ಇದೆ ಆ ತರ ಹೋಗುತ್ತೆ. USA ರಿಜಿಡ್ 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 ರಿಜಿಡ್. ಇದೊಂದು ಫ್ಲೆಕ್ಸಿಬಲ್ ಇದೆ, ರಿಕ್ವೈರ್ಸ್ ಮೆಜಾರಿಟಿ ಇನ್ ಪಾರ್ಲಿಮೆಂಟ್. ಇದು ಕೆನಡಾ. ಓಕೆನಾ? ಇವರು ರಿಜಿಡ್ ಇದಾರೆ. ಇವೆಲ್ಲವೂ ಕಾಮನ್ ಇದೆ. ರಿಜಿಡ್ ಇಸ್ ಕಾಮನ್ ಆಯ್ತಾ. ರಿಜಿಡ್ ರಿಜಿಡ್ ರಿಜಿಡ್. USA is also rigid. ಇದು ಒಂದ್ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ, ಇಲ್ಲಿ ಕೋಡಿಫೈಡ್ ಆಗಿಲ್ಲ. ಇದು ಸ್ವಲ್ಪ ಎಲ್ಲದರಲ್ಲೂ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಇದನ್ನ ಜಸ್ಟ್ ನೋಟ್ ಮಾಡ್ಕೊಳ್ಳಿ, ಇಷ್ಟೇ ಬರ್ಕೊಳ್ಳಿ. ಟೈಪ್ ಆಫ್ ಕಾನ್ಸ್ಟಿಟ್ಯೂಷನ್ ಈ ತರ ಹಾಕೊಳ್ಳಿ.
ಅನ್ರಿಟರ್ನ್ ಏನಕ್ಕೆ ಎಲ್ಲದಕ್ಕೂ ರಿಟರ್ನ್ ಅಂಡ್ ಕೋಡಿಫೈಡ್ WC ಅಂತ ಬರ್ಕೊಂಡ್ಬಿಡ್ಬೇಕು. ಫಂಡಮೆಂಟಲ್ ರೈಟ್ಸ್ ಅಂತ ಬಂದ್ರೆ ಎಸ್ ಕೋಡಿಫೈಡ್, ಎಲ್ಲದಕ್ಕೂ ಎಸ್ ಕೋಡಿಫೈಡ್ ಅಥವಾ ಹಿಂಗ್ ಬರ್ಕೊಳ್ಳಿ. ಯುಕೆಗೆ ನಾಟ್ ಎಕ್ಸ್ಪ್ಲಿಸಿಟ್ಲಿ ಸ್ಟೇಟ್, ಇದೊಂದು ಎಕ್ಸೆಪ್ಷನ್. ಅಮೆಂಡ್ಮೆಂಟ್ ಪ್ರೋಸೆಸ್ಗೆ ರಿಜಿಡ್ ಯಾವ ಇದಾವೆ? USA, ಫ್ರಾನ್ಸ್, ಜಪಾನ್, ಸೌತ್ ಆಫ್ರಿಕಾ ಎಲ್ಲ ರಿಜಿಡ್. ಕೆನಡಾ ಒಂದು ಫ್ಲೆಕ್ಸಿಬಲ್ ಇದೆ, ಅದು ಮೆಜಾರಿಟಿ ಇರಬೇಕು. ನಾಟ್ ಫಾರ್ಮಲೈಸ್ ಬೇಸ್ ಆನ್ ಪಾರ್ಲಿಮೆಂಟರಿ ಸಾವರ್ನಿಟಿ ಮೇಲೆ ಇದೆ. ಯುಕೆ ನೋಡ್ರಿ, ಈ ಮೂರದಲ್ಲೂ ಡಿಫ್ರೆಂಟ್ ಇವ್ರು ಯುಕೆದ ಒಂದು ಫಿಕ್ಸ್ ಇಲ್ಲ, ರಿಜಿಡ್ ಅಂಡ್ ಫ್ಲೆಕ್ಸಿಬಲ್ ಐತಿ. ಇಂಡಿಯಾದ ಎರಡು ಫೀಚರ್ಸ್ ಇದಾವೆ. ಓಕೆನಾ, ನೆಕ್ಸ್ಟ್ ಹೋಗೋಣ. ಈಗ ಸೇಮ್ ಇದು ಯಾವ ಕಂಟ್ರಿ ಅನ್ನೋದು ನೆನ್ಪಿಟ್ಕೋಬೇಕು ನೀವು ಇಲ್ಲಿ. ಇದು ಇಂಡಿಯಾ, this is India, this is UK, USA, Canada, France, Japan, South Africa ಅನ್ಸುತ್ತೆ. Let me check. India, UK, USA, Canada, France, Japan, South Africa. ಹೌದಲ್ವಾ? ನೋಡಿ ಇದೇನಿದೆ, ಸಪರೇಷನ್ ಆಫ್ ಪವರ್ ಎಸ್ ಕ್ಲಿಯರ್ ಇದೆ ಅಮಾಂಗ್ ದಿ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಅಂಡ್ ಜುಡಿಷಿಯರಿ. ಬಟ್ ಇಲ್ಲಿ ಕಂಪ್ಲೀಟ್ ಇಲ್ಲ, ಪಾರ್ಷಿಯಲ್ ಇದೆ ಇಂಡಿಯಾದ್ದು. ಬಿಕಾಸ್ ಐ ಆಲ್ರೆಡಿ ಟೆಲ್ ಸೋ ಮೆನಿ ಟೈಮ್ಸ್, ಎಕ್ಸಿಕ್ಯೂಟಿವ್ ಇಸ್ ಅ ಪಾರ್ಟ್ ಆಫ್ ದ ಲೆಜಿಸ್ಲೇಟಿವ್ ಸಿಸ್ಟಮ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್, ನೋ ಸ್ಟ್ರಿಕ್ಟ್ ಸಪರೇಷನ್, ಇದು ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಎಲ್ಲದರಗೂ ಎಸ್ 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 ಎಸ್, ಸಪರೇಷನ್ ಆಫ್ ಪವರ್ ಎಲ್ಲ ಕಡೆಗೂ ಕ್ಲಿಯರ್ ಇದೆ. ಇಲ್ಲಿ ನೋ ಸ್ಟ್ರಿಕ್ಟ್ ಸಪರೇಷನ್ ಆಫ್ ಪಾರ್ಲಿಮೆಂಟ್ ಹೋಲ್ಡ್ ಸುಪ್ರೀಂ ಅಥಾರಿಟಿ, ಪಾರ್ಲಿಮೆಂಟ್ ಹೋಲ್ಡ್ಸ್ ದ ಸುಪ್ರೀಂ ಅಥಾರಿಟಿ. ಗೊತ್ತಾಯ್ತಾ? ಯುಕೆ ಇಲ್ಲಿ ಕೂಡ ಡಿಫ್ರೆಂಟ್ ಇದೆ. ಜುಡಿಷಿಯಲ್ ರಿವ್ಯೂ, ಎಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ದಿ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ. ಇಲ್ಲಿದೆ, ಇವ್ರು ಇಲ್ಲೂ ಇಲ್ಲ. ಎಸ್ ಇವ್ರು ಇಲ್ಲ, ಇವ್ರು ಇಲ್ಲಿ ನೋ. ಎಸ್ 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 ಜುಡಿಷಿಯಲ್ ರಿವ್ಯೂ ಎಲ್ಲದರಲ್ಲೂ ಇದೆ, ಯುಕೆದಲ್ಲಿ ಇಲ್ಲ. ಇದು ಒಂದು ಎಕ್ಸೆಪ್ಷನ್ ಫೀಚರ್ ಯುಕೆದು. ನೆಕ್ಸ್ಟ್, ಸಿಸ್ಟಮ್ ಆಫ್ ಗವರ್ನಮೆಂಟ್. ಇಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆ ಅಥವಾ ಕ್ವಾಸಿ ಫೆಡರಲ್ ಇದೆ. ಇದು ಫೆಡರಲ್, ಇದು ಪಾರ್ಲಿಮೆಂಟರಿ ಇದೆ. ಇದು ಪಾರ್ಲಿಮೆಂಟರಿ ರಿಪಬ್ಲಿಕ್. ಇದು ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇದೆ. ಫ್ರಾನ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅದು ಸೆಮಿ ಪ್ರೆಸಿಡೆನ್ಷಿಯಲ್ ಬಂದ್ರೆ ಇದು ಪಾರ್ಲಿಮೆಂಟರಿ ಸಿಸ್ಟಮ್. ಓಕೆನಾ, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಸಪರೇಷನ್ ಆಫ್ ಪವರ್ ಅಂತ ಬಂದ್ರೆ ಎಸ್, ಯುಕೆ ಒಂದ್ರಾಗಿಲ್ಲ, ನೋಡ್ತಿದ್ರೆ ಎಲ್ಲದರಲ್ಲೂ ಎಸ್ ಬರ್ಕೊಳ್ಳಿ. ನೆಕ್ಸ್ಟ್, ಜುಡಿಷಿಯಲ್ ರಿವ್ಯೂ ಬಂದ್ರೆ ಎಲ್ಲದರಲ್ಲೂ ಎಸ್ ಬರೀರಿ, ಯುಕೆ ಒಂದೇ ನೋ ಬರ್ಕೊಳ್ಳಿ. ಸಿಸ್ಟಮ್ ಆಫ್ ಗವರ್ನಮೆಂಟ್ ಬಂದ್ರೆ ಇಲ್ಲಿ ಪಾರ್ಲಿಮೆಂಟರಿ ಇದೆ, ಇದು ಎರಡು ಪಾರ್ಲಿಮೆಂಟ್. ಫೆಡರಲ್, USA, ಕೆನಡಾ ಫೆಡರಲ್, ಜಪಾನ್ ಮತ್ತೆ ಸೌತ್ ಆಫ್ರಿಕಾ ಪಾರ್ಲಿಮೆಂಟರಿ ಇದೆ. ಕೆನಡಾ ಒಂದು, ಇದು ಫ್ರಾನ್ಸ್ ಒಂದು ಸೆಮಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇದೆ. ಅಲ್ಲಿ ಪ್ರೆಸಿಡೆಂಟ್ ಇದಾರೆ, ಪ್ರೈಮ್ ಮಿನಿಸ್ಟರ್ ಇದಾರೆ, ಎರಡು ಪವರ್ ಇದೆ. ನೆಕ್ಸ್ಟ್, ಇದು ಲಾಸ್ಟ್ ಪಾಯಿಂಟ್. ಲಾಸ್ಟ್ ಬಂದು ಇನ್ನೇನ್ ಮುಗಿತಿದ್ದು. ಇಂಡಿಯಾದ್ದು ಮಲ್ಟಿ ಪಾರ್ಟಿ ಸಿಸ್ಟಮ್ ಇದೆ. ಯುಕೆದಲ್ಲಿ 2 ಪಾರ್ಟಿ, USA ದಲ್ಲೂ 2 ಪಾರ್ಟಿ. ದಿಸ್ ಇಸ್ ಫ್ರಾನ್ಸ್, ಐ ಥಿಂಕ್ ದಿಸ್ ಇಸ್ ಕೆನಡಾ, ದಿಸ್ ಇಸ್ ಫ್ರಾನ್ಸ್, ಸೌತ್ ಆಫ್ರಿಕಾ, ಇದು ಜಪಾನ್, ಇದು ಸೌತ್ ಆಫ್ರಿಕಾ ಅಲ್ವಾ? ನೋಡಿ ಇಲ್ಲಿ ಕೆನಡಾದಲ್ಲಿ ಮಲ್ಟಿ ಪಾರ್ಟಿ ಇದೆ, ಫ್ರಾನ್ಸ್ ಅಲ್ಲಿ ಮಲ್ಟಿ ಪಾರ್ಟಿ ಇದೆ, ಜಪಾನ್ ಅಲ್ಲಿ ಮಲ್ಟಿ ಪಾರ್ಟಿ, ಸೌತ್ ಆಫ್ರಿಕಾದಲ್ಲಿ 2 ಪಾರ್ಟಿ ಸಿಸ್ಟಮ್ ಇರೋದು. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, UK ಮತ್ತೆ USA ಮಾತ್ರ 2 ಪಾರ್ಟಿ ಇದೆ. ಗೊತ್ತಾಗ್ತಿದೇನಾ? ಇವರಿಬ್ರು ಡಿಫ್ರೆಂಟ್ ಇದಾರೆ ಇಲ್ಲಿ. ನೆಕ್ಸ್ಟ್, ಎಮರ್ಜೆನ್ಸಿ ಪವರ್ಸ್ ಗಳು ಬಂದ್ರೆ ಪ್ರೆಸಿಡೆಂಟ್ ಡಿಕ್ಲೇರ್ ಮಾಡಬಹುದು, ಇಲ್ಲಿ ಗವರ್ನಮೆಂಟ್ ಡಿಕ್ಲೇರ್ ಮಾಡುತ್ತೆ. ಓಕೆನಾ, ಯಾರು ಡಿಫ್ರೆಂಟ್ ಇದಾರೆ ಅವ್ರು ನೋಡ್ಕೊಂಡ್ಬಿಡ. ಇಲ್ಲಿ ಪ್ರೆಸಿಡೆಂಟ್, ಇದು ಪ್ರೆಸಿಡೆಂಟ್, ಇವರು ಪ್ರೆಸಿಡೆಂಟ್, ಇಲ್ಲಿ ಪ್ರೆಸಿಡೆಂಟ್ ಇದೆ. ಪ್ರೈಮ್ ಮಿನಿಸ್ಟರ್ ಜಪಾನ್ದಲ್ಲಿ ಮಾಡ್ಬೋದು. ಪ್ರೈಮ್ ಮಿನಿಸ್ಟರ್ ಕ್ಯಾನ್ ಡಿಕ್ಲೇರ್ ಎಮರ್ಜೆನ್ಸಿ. ಕೆನಡಾದಲ್ಲೂ ಪ್ರೈಮ್ ಮಿನಿಸ್ಟರ್ ಇದ್ದಾನೆ. ಇಲ್ಲಿ ಗವರ್ನಮೆಂಟ್ ಕ್ಯಾನ್ ಡಿಕ್ಲೇರ್. ಯುಕೆ ಎಲ್ಲದರಲ್ಲೂ ಡಿಫ್ರೆಂಟ್ ಇದೆ ನೋಡಿ. ಎಮರ್ಜೆನ್ಸಿ ಪವರ್ ನ ಯಾರ್ಯಾರಿಗೆ ಹಾಕುವಂತ ಪವರ್ ಕೊಟ್ಟಿದ್ವಿ ಇಂಡಿಯಾದ ವರ್ಲ್ಡ್ ಅಲ್ಲಿ ಅಂತ ಡಿಫ್ರೆಂಟ್ ಸಿಸ್ಟಮ್ ಅಲ್ಲಿ ಅಂದ್ರೆ, ಇಂಡಿಯಾದಲ್ಲಿ ಪ್ರೆಸಿಡೆಂಟ್, ಅಮೆರಿಕ ಪ್ರೆಸಿಡೆಂಟ್, ಇಂಡಿಯಾ ಪ್ರೆಸಿಡೆಂಟ್, ಫ್ರಾನ್ಸ್ ಅಲ್ಲೂ ಕೂಡ ಪ್ರೆಸಿಡೆಂಟ್, ಆಮೇಲೆ ಸೌತ್ ಆಫ್ರಿಕಾದಲ್ಲೂ ಪ್ರೆಸಿಡೆಂಟ್. ಆಲ್ಮೋಸ್ಟ್ ಪ್ರೆಸಿಡೆಂಟ್ ಜಾಸ್ತಿ ಇದಾರೆ. ಎಕ್ಸೆಪ್ಷನ್ ನೋಡಿ, ಜಪಾನ್ ಅಲ್ಲಿ ಪ್ರೈಮ್ ಮಿನಿಸ್ಟರ್,
ಕೆನಡಾದಲ್ಲಿ ಪ್ರೈಮ್ ಮಿನಿಸ್ಟರ್, ಯುಕೆ ಅಲ್ಲಿ ಗವರ್ನಮೆಂಟ್ ಕ್ಯಾನ್ ಡಿಕ್ಲೇರ್ ಮಾಡ್ಬೋದು. ಓಕೆನಾ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಹಿಂದಿ ಅಂಡ್ ಇಂಗ್ಲಿಷ್ ಇದೆ. ಸೊ ಹಿಂದಿ ಅಂಡ್ ಇಂಗ್ಲಿಷ್ ಇದೆ. ದಿಸ್ ಇಸ್ ನಾಟ್ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ. ಅಫಿಷಿಯಲ್ ಪರ್ಪಸ್ ಬೇರೆ, ನ್ಯಾಷನಲ್ ಲ್ಯಾಂಗ್ವೇಜ್ ಅಂದ್ರೆ ಆಲ್ ಓವರ್ ಇಂಡಿಯಾ ಒಂದೇ ಲ್ಯಾಂಗ್ವೇಜ್ ಇರ್ಬೇಕು. ಅದನ್ನ ನಾವು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಇಂಡಿಯಾ ಡೋಂಟ್ ಹ್ಯಾವ್ ಎನಿ ನ್ಯಾಷನಲ್ ಲ್ಯಾಂಗ್ವೇಜ್, ಬಟ್ ಇಂಡಿಯಾ ಹ್ಯಾಸ್ ಅನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇದೆ. ಅಂದ್ರೆ ಗೌರ್ಮೆಂಟ್ ಕೊಡ್ತಕ್ಕಂಥ ಯಾವುದೇ ಒಂದು ವಾಟ್ ಇಸ್ ಇದನ್ನ ಸ್ಟೇಟ್ಮೆಂಟ್ಸ್ ಕೊಡ್ಬೋದು, ಅವ್ರ ನೋಟಿಫಿಕೇಶನ್ಸ್ ಕೊಡ್ಬೋದು, ಆಕ್ಟ್ಸ್ ಗಳು ಮಾಡ್ಬೋದು, ಅವೆಲ್ಲವೂ ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಇರ್ಬೇಕು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ಕೊಂಡಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ ಕೂಡ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಯುಕೆದು ಇಂಗ್ಲಿಷ್. ಯು ಎಸ್ ನೋಡಿ ಏನ್ ಮಜಾ ಇದೆ. ನೋ ಅಫಿಷಿಯಲ್ ಲ್ಯಾಂಗ್ವೇಜ್ ಅಟ್ ದ ಫೆಡರಲ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ಬೇರೆ ಇರ್ಬೋದು, ಆಯಾ ಸ್ಟೇಟ್ ನಲ್ಲಿ ಆಯಾ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಇದೆ ಕೊಟ್ಕೊಳ್ಳಿ. ಬಟ್ ಫೆಡರಲ್ ಲೆವೆಲ್ ಅಲ್ಲಿ ನೋ ಅಫಿಷಿಯಲ್ ಲ್ಯಾಂಗ್ವೇಜ್ ಅಟ್ ದಿ ಫೆಡರಲ್ ಲೆವೆಲ್. ಇಂಗ್ಲಿಷ್ ಅಂಡ್ ಫ್ರೆಂಚ್ ಇದೆ. ಕೆನಡಾದಲ್ಲಿ ಫ್ರಾನ್ಸು ಇದೆ. ಫ್ರಾನ್ಸ್ ಅಲ್ಲಿ ಆಬ್ವಿಯಸ್ಲಿ ಫ್ರೆಂಚ್ ಇರುತ್ತೆ. ಜಪಾನ್ ಅಲ್ಲಿ ಜಪಾನೀಸ್, ಸೌತ್ ಆಫ್ರಿಕಾದಲ್ಲಿ ಇಂಗ್ಲಿಷ್ ಅಂಡ್ ಆಫ್ರಿಕನ್ಸ್. ಇವೆಲ್ಲ ಇಷ್ಟು ಬೇಕಾಗಿಲ್ಲ ನಿಮ್ಗೆ, ಅಟ್ಲೀಸ್ಟ್ ಇಂಡಿಯಾದವರು ನೆನ್ಪಿಟ್ಕೊಳ್ಳಿ. ಓಕೆನಾ. ಅಫಿಷಿಯಲ್ ಲ್ಯಾಂಗ್ವೇಜ್. ಸೊ ಹಿಯರ್ ವಿ ಎಂಡ್ ದಿ ಫಾರ್ಮ್ಸ್ ಆಫ್ ಗವರ್ನಮೆಂಟ್. ಇದಾದ್ಮೇಲೆ ಒಂದಿಷ್ಟು ಬೇಸಿಕ್ ಟರ್ಮ್ಸ್ ಇದಾವೆ. ವಿಲ್ ಆಲ್ ದೀಸ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಕ್ಟಿಕ್ ಫಾರ್ ಯು. ಓಕೆನಾ. ಇವೆಲ್ಲ ಬೇಸಿಕ್ ಟರ್ಮ್ಸ್ ನಿಮಗೆ. ಇದನ್ನ ಹೇಳ್ಬಿಟ್ಟು ನಾವು ಪ್ರೇಮಬಲ್ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸೊ ಟು ಆಲ್ ದಿ ಆನ್ಲೈನ್ ಸ್ಟೂಡೆಂಟ್ಸ್ ಆರ್ ಇವನ್ ದ SCA ಕಾಲೇಜ್ ಸ್ಟೂಡೆಂಟ್ಸ್, ಅದು ಬೇರೆ ಬೇರೆ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಯಾರ್ಯಾರು ಇದ್ದೀರಾ, ನೀವು ಆನ್ಲೈನ್ ಕ್ಲಾಸ್ ಕೇಳ್ತಿದ್ದೀರಾ. ಅಂಡ್ ಐ ಆಮ್ ಆಲ್ಸೋ ಇನ್ ಒನ್ ಆಫ್ ದ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಇದ್ದಾಗೂ ಕೂಡ ಇವತ್ತು ಆನ್ಲೈನ್ ಕೇಳಿದ್ವಿ ಕೂಡ. ನಿಮಗೆ ಇಷ್ಟು ದಿನ ಮಾಡಿದ ಎಲ್ಲದು ಬೇಸಿಕ್ಸ್ ಆಫ್ ಪೊಲಿಟಿ. ಸಿ ಅರೌಂಡ್ 5-6 ಕ್ಲಾಸಸ್ ನಿಮಗೆ ಒಂದು ಬೇಸಿಕ್ ಗ್ರೌಂಡ್ ಸ್ಟಾರ್ಟ್ ಮಾಡ್ತೇವೆ. ಬಿಕಾಸ್ ಪೊಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಲ್ಲಿ ತನಕ ನೀವು ನೋಡೋದೆಲ್ಲ ಬೇಸಿಕ್ಸ್. ನಿಮ್ಗೆ ಇದನ್ನೆಲ್ಲ ಕರೆಕ್ಟ್ ಆಗಿ ನೀವು ಓದಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಿಮ್ಗೆಲ್ಲವೂ. ಇಲ್ಲ ಅಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಟಫ್ ಫಾರ್ ಯು. ಸೊ ನಿಮ್ಗೆ ಯಾರ್ಯಾರು ಈ ಕ್ಲಾಸ್ ನ ಇಲ್ಲಿವರೆಗೂ ನೋಡಿಲ್ಲ, ಎಲ್ಲಾ ಕ್ಲಾಸಸ್ ಅನ್ನು ಬೈ ದ ನೆಕ್ಸ್ಟ್ ಕ್ಲಾಸ್ ಪ್ಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಮೆಸೇಜ್ ಮಾಡಿ ಅಥವಾ ಮೇಲ್ ಮಾಡಿ ಅಥವಾ ಫೋನ್ ಮಾಡಿ, ಏನೇ ಇದ್ರು ಕೇಳ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದೆನ್ ಓನ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಫ್ರೂಟ್ಫುಲ್ ಫಾರ್ ಯು ಗೈಸ್. ಓಕೆನಾ. ಇದು ನಿಮಗೆ ಬೇಸಿಕ್ ಫೌಂಡೇಶನ್ ಆಯ್ತು. ಇನ್ನು ಹೇಳೋದು ಎಲ್ಲವೂ ನಿಮಗೆ ಲೆವೆಲ್ ಇನ್ಕ್ರೀಸ್ ಅಂತ ಹೋಗುತ್ತೆ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಆನ್ ಎ ಡೈಲಿ ಬೇಸಿಸ್ ಪ್ಲೀಸ್ ಡೂ ರೀಡ್ ಆಲ್ ದ ಥಿಂಗ್ಸ್, ನೋಟ್ಸ್ ಅಂಡ್ ಎವ್ರಿಥಿಂಗ್ ವಾಟ್ ವಿ ಹ್ಯಾವ್ ಗಿವನ್ ಟು ಯು. PPTs ಎಲ್ಲವನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ಸ್ ಗಳು ಓದಿ ಸ್ಟಾರ್ಟ್ ಮಾಡಿ. ಪ್ರೊಸೆಸ್ ನ ಸ್ಲೋಲಿ UPSC ಪ್ರೊಸೆಸ್ ನ ಸ್ಟೆಪ್ ಬೈ ಸ್ಟೆಪ್ ಪ್ಲೀಸ್ ಡೂ ಸ್ಟಾರ್ಟ್. ಓಕೆನಾ. ಥ್ಯಾಂಕ್ ಯು ನವೀನ್ ಕುಮಾರ್ ಫಾರ್ ವಾಚಿಂಗ್ ದ ಕ್ಲಾಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆರ್ ಎನಿಥಿಂಗ್ ಪ್ಲೀಸ್ ಲೆಟ್ ಮೀ ನೋ. Otherwise it will be very difficult for me. Thank you Naveen Kumar TN. Naveen Kumar, if you want to tell anything, please let me know. Otherwise, we can end the session. Thank you, Naveen Kumar. Okay, see you in the next class. Please do ನಿಮ್ ಬುಕ್ಸ್ ಗಳು ತಗೊಳ್ಳಿ, ಕಾನ್ಸ್ಟಿಟ್ಯೂಷನ್ ಬುಕ್ ತಗೊಳ್ಳಿ ಅಥವಾ ಒಂದು ಆಪ್ ಅದು ಡೌನ್ಲೋಡ್ ಮಾಡಿ ಲಕ್ಷ್ಮೀಕಾಂತ್ ಬುಕ್ ಓದಿ, ಕೊಟ್ಟಿರೋ ನೋಟ್ಸ್ ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. By the next class, please do come by reading all the topics what we have discussed here. Basics ನೆಲ್ಲ ನೀಟಾಗಿ ಕವರ್ ಮಾಡ್ಕೊಂಡ್ ಬನ್ನಿ. ಅಲಾಂಗ್ ವಿತ್ ಯುವರ್ ಸ್ಟಡೀಸ್, ಅಕಾಡೆಮಿಕ್ಸ್ ಏನು ತೊಂದರೆ ಮಾಡ್ಕೊಳ್ದೇನೆ ಇದಕ್ಕೂ ಅಂತ ಒಂದಿಷ್ಟು ದಿನದಲ್ಲಿ ಒಂದಿಷ್ಟು ಟೈಮ್ ಅಂತ ಇದಕ್ಕೆ ತೆಗೆದಿಡಿ. ನೀವು ಅನ್ನೆಸೆಸರಿ ಯೂಟ್ಯೂಬ್ಸ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಒಂದ್ ಸ್ವಲ್ಪ ಕಮ್ಮಿ ಮಾಡಿ, ಇದಕ್ಕೆ ಕರೆಕ್ಟ್ ಟೈಮ್ ಕೊಡ್ರಿ. ಒಂದು ಇಫ್ ಯು ವಾಂಟ್ ಟು ಲಿವ್, ಇಟ್ಸ್ ಬೆಸ್ಟ್ ಐಡಿಯಾ. ಇಫ್ ಯು ವಾಂಟ್ ಟು ಲಿವ್ ಆಲ್ ದೋಸ್ ಥಿಂಗ್ಸ್. ಓಕೆನಾ. ಬೈ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಬೈ.